Hi my dear students, welcome back to my channel. So welcome back to SSLC 2024 final examination revision video series. So ನಿಮ್ಮೆಲ್ರಿಗೂ ಪ್ರಾಮಿಸ್ ಮಾಡಿದ ಹಾಗೇನೆ I just came up with a revision on the lesson heredity and evolution. So guys, it's a huge video. So patience ಇಂದ ಹೇಳುವ ಎಲ್ಲ ಕಾನ್ಸೆಪ್ಟ್ ಅನ್ನು ಕೇಳಿಸ್ಕೊಳ್ತಾ ಬನ್ನಿ. Without understanding you cannot answer any question basically from the heredity and evolution lesson. ಸೊ ಲೆಸನ್ ಎಕ್ಸ್ಪ್ಲೇನ್ ಮಾಡ್ತಾ ನಿಮಗೆ ಇಲ್ಲಿ ಯಾವುದೆಲ್ಲ ಕ್ವಶನ್ಸ್ನ ಕೇಳಿದರೆ ಪ್ರೀವಿಯಸ್ಲಿ ಆ್ಯಂಡ್ ಯಾವ ಕಾನ್ಸೆಪ್ಟ್ ಮೇಲೆ ನಿಮಗೆ ಎಕ್ಸಾಮಲ್ಲಿ ಕ್ವಶನ್ಸ್ ಕೇಳ್ಬೋದು, ಈ ರೀತಿ ಸಾಕಷ್ಟು ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾ ಬರ್ತೇನೆ. ಸೊ ಹಾಗಾಗಿ ದಯವಿಟ್ಟು ಟೈಮ್ ತಗೊಳುತ್ತೆ ಈ ವಿಡಿಯೋ ಕಂಪ್ಲೀಟ್ ಆಗೋಕ್ಕೆ. ಸೊ ಎಷ್ಟು ಟೈಮ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ, ಡಿಪೆಂಡ್ಸ್ ಅಪಾನ್ ಹೌ ಯು ಗೈಸ್ ರಿಸೀವ್ ದ ಕಾನ್ಸೆಪ್ಟ್ ಆ್ಯಂಡ್ ಹೌ ಐ ಟ್ರೈ ಟು ಎಕ್ಸ್ಪ್ಲೇನ್. ಓಕೆ, ಸೊ ವಿತೌಟ್ ಡಿಲೇಯಿಂಗ್ ಮಚ್ ಕ್ಲಾಸನ್ನು ಕಂಟಿನ್ಯೂ ಮಾಡ್ತಾ ಬರೋಣ. So I welcome each and every student who are present in today's live. Right, without taking much time, class anna continue martini. Right, when I start explaining you the concept called heredity, first namak meaning ಗೊತ್ತಿರಬೇಕು ಕಣ್ರೋ. Heredity ಅಂದ್ರೆ ಏನು? What is the meaning of heredity? Heredity ಅಂದ್ರೆ it is passing of traits from the parents or the ancestor. ನಿಮ್ಮ ಪೇರೆಂಟ್ಸ್ ಇಂದ ಅಥವಾ ನಿಮ್ಮ ಆನ್ಸಿಸ್ಟರ್ಸ್ ಇಂದ ನಿಮಗೆ, ನೀವು ಅಂದ್ರೆ ಯಾರು? ಯು ಆರ್ ಆಲ್ ಆಫ್ ಸ್ಪ್ರಿಂಗ್ಸ್ ಆಫ್ ಯೋರ್ ಪೇರೆಂಟ್ಸ್ ಅಲ್ವಾ? ಸೊ ನಿಮ್ಮ ಪೇರೆಂಟ್ಸ್ಗೆ ನೀವು ಮಕ್ಕಳಾಗಿದ್ದೀರಾ. ಸೊ ನಿಮ್ಮ ಪೇರೆಂಟ್ಸ್ ಇಂದ ನಿಮಗೆ ಪಾಸ್ ಆಗುವಂತ ಒಂದು ಟ್ರೇಟ್ ಅಂದ್ರೆ ನಾನು ನಿಮ್ಗೆ ಹೇಳ್ತೀನಿ, ತುಂಬಾ ಜನಕ್ಕೆ ಟ್ರೇಟ್ ಅಂದ್ರೆ ಮೀನಿಂಗ್ ಕೂಡ ಗೊತ್ತಿರೋದಿಲ್ಲ. ಟ್ರೇಟ್ ಇಸ್ ಈಕ್ವಲ್ಸ್ ಟು ಕ್ಯಾರೆಕ್ಟರ್. ಟ್ರೇಟ್ ಅಂದ್ರೆ ಏನು? ಟ್ರೇಟ್ ಇಸ್ ಈಕ್ವಲ್ಸ್ ಟು ಕ್ಯಾರೆಕ್ಟರ್. ಓಕೆನಾ? ಸೊ ನಿಮ್ಮ ಪೇರೆಂಟ್ಸ್ ಇಂದ ಅಥವಾ ನಿಮ್ಮ ಗ್ರ್ಯಾಂಡ್ ಪೇರೆಂಟ್ಸ್ ಇಂದ ನಿಮಗೆ ಪಾಸ್ ಆಗುವಂತ ಒಂದು ಟ್ರೇಟ್ ಅನ್ನ ವಿ ವಿಲ್ ಕಾಲ್ ಇಟ್ ಆಸ್, ವಾಟ್ ಡು ವಿ ಕಾಲ್ ಇಟ್ ಆಸ್? ವಿ ವಿಲ್ ಕಾಲ್ ಇಟ್ ಆಸ್ ಹೆರಿಡಿಟಿ. ಅರ್ಥ ಆಯ್ತಲ್ವಾ? ಸೊ ವಿಡಿಯೋ ನೋಡ್ತಾ ಇರೋ ಎಲ್ರಿಗೂ ಕೂಡ ಒಂದು ರಿಕ್ವೆಸ್ಟ್, ಪ್ರತಿಯೊಬ್ರು ಕೂಡ ವಿಡಿಯೋನ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ವಿಡಿಯೋನ ಶೇರ್ ಆಗೋ ಹಾಗೆ ಮಾಡಿ. ವಿಡಿಯೋ ಶೇರ್ ಆದಷ್ಟು ಹೆಲ್ಪ್ ಆಗುತ್ತೆ ತುಂಬಾ ಜನಕ್ಕೆ ಅಂತ ಹೇಳ್ತಾ ಕಂಟಿನ್ಯೂ ಮಾಡ್ತೀನಿ. ರೈಟ್, ನೆಕ್ಸ್ಟ್, ಹೆರಿಡಿಟಿ ಅಕರ್ಸ್ ಥ್ರೂ ಇನ್ಹೆರಿಟೆನ್ಸ್ ಆಫ್ ಜೀನ್ಸ್. ಅಂದ್ರೆ ನಿಮ್ಮ ಪೇರೆಂಟ್ಸ್ ಬಾಡಿನಲ್ಲಿರುವಂತ ಒಂದು ಜೀನ್ ಅಥವಾ ಜೀನಲ್ಲಿರುವಂತ DNA ಅಂತ ನಾವೇನು ಹೇಳ್ತೀವಿ, ಈ DNA ಏನಾಗುತ್ತೆ ನಿಮ್ಮ ಬಾಡಿಗೆ ಪಾಸ್ ಆಗುತ್ತೆ. ಇಟ್ ಗೆಟ್ ಇನ್ಹೆರಿಟೆಡ್. ಇನ್ಹೆರಿಟೆಡ್ ಇಸ್ ನಥಿಂಗ್ ಬಟ್ ಪಾಸಿಂಗ್ ಫ್ರಮ್ ದ ಬಾಡಿ ಆಫ್ ಒನ್ ಆರ್ಗ್ಯಾನಿಸಮ್ ಟು ಅನದರ್ ಆರ್ಗ್ಯಾನಿಸಮ್ ಅಂತ ಹೇಳ್ತೀವಿ. ಓಕೆ, ಸೊ ಹೆರಿಡಿಟಿ ಬೇಸಿಕಲಿ ಅಕರ್ ಥ್ರೂ ದ ಇನ್ಹೆರಿಟೆನ್ಸ್ ಆಫ್ ಜೀನ್ಸ್. ಸೊ ವೆನ್ ಜೀನ್ಸ್ ಆರ್ ಪಾಸಿಂಗ್ ಫ್ರಮ್ ಯೋರ್ ಪೇರೆಂಟ್ಸ್ or from your ancestors to your body, or from your ancestor body to your parents body, then what happen? Heredity is seen. Basically heredity ಅನ್ನೋದು it is completely related to biology. So it is a biological inheritance ಅಂತ ಹೇಳ್ತೀವಿ. ಓಕೆ, ರೈಟ್. ಸೊ ಸಾಕಷ್ಟು ನಾನು ಚಾರ್ಟ್ಸ್ ನ ಅಬ್ಸರ್ವ್ ಮಾಡ್ತಾ ಬರಲ್ಲ, ಅದಷ್ಟು ಐ ಗಿವ್ ಪ್ರಿಯಾರಿಟಿ ಟು ಎಕ್ಸ್ಪ್ಲೇನ್ ದ ಕಾನ್ಸೆಪ್ಟ್. ಸೊ ಹಾಗಾಗಿ ಕೇಳಿಸ್ಕೊಳ್ತಾ ಬನ್ನಿ. ರೈಟ್, ನೆಕ್ಸ್ಟ್, ಸ್ಟಡಿ ಆಫ್ ಹೆರಿಡಿಟಿ ಇಸ್ ಟರ್ಮ್ಡ್ ಆಸ್ ಜೆನೆಟಿಕ್ಸ್. ಸೊ ನೆನ್ಪಿಟ್ಕೊಳ್ಳಿ, ನಿಮಗೆ ಇದು ಫ್ಯೂಚರ್ ಅಲ್ಲಿ ಹೆಲ್ಪ್ ಆಗುತ್ತೆ. ವಾಟ್ ಈಸ್ ಜೆನೆಟಿಕ್ಸ್ ಅಂತ ಕೇಳಿದ್ರೆ, ಸಿ ಇಟ್ ಇಸ್ ಅ ಬ್ರಾಂಚ್ ಆಫ್ ಬಯಾಲಜಿ ವಿಚ್ ಹೆಲ್ಪ್ ಇನ್ ಸ್ಟಡಿಯಿಂಗ್ ದ ಹೆರಿಡಿಟಿ. ಹೆರಿಡಿಟಿ ರಿಲೇಟೆಡ್ ಯಾವುದೇ ಒಂದು ಕಾನ್ಸೆಪ್ಟ್ ಅನ್ನ ನಾವು ಓದ್ತಾ ಇದೀವಿ ಅಂದ್ರೆ ವಿ ಬೇಸಿಕಲಿ ಸ್ಟಡಿ ಅಂಡರ್ ದ ಜೆನೆಟಿಕ್ಸ್. ಓಕೆನಾ? ರೈಟ್. ಸೊ ಇನ್ಹೆರಿಟೆನ್ಸ್ ಬಗ್ಗೆ ಆಲ್ರೆಡಿ ನಾನು ನಿಮ್ಗೆ ಹೇಳಿದೆ. ಇನ್ಹೆರಿಟೆನ್ಸ್ ಅಂದ್ರೆ ಏನು? ಇಟ್ ಈಸ್ ಫ್ರಮ್ ದ ಪ್ರೀವಿಯಸ್ ಜನರೇಷನ್, ಇಟ್ ಪ್ರೊವೈಡ್ಸ್ ಸಮ್ ಬೇಸಿಕ್ ಬಾಡಿ ಡಿಸೈನ್ ಆ್ಯಂಡ್ ಫ್ಯೂ ಚೇಂಜಸ್ ಫಾರ್ ದ ನೆಕ್ಸ್ಟ್ ಜನರೇಷನ್. ಅಂದರೆ ಈ ಫಾರ್ ಎಕ್ಸಾಂಪಲ್, ಈಗ ನಿಮ್ಮ ಪೇರೆಂಟ್ಸ್, ಈಗ ಫಾದರ್ ಆ್ಯಂಡ್ ಮದರ್, ಸೊ ಈ ಇಬ್ಬರು ಕೂಡ ಏನು ಮಾಡ್ತಿದ್ದಾರೆ? ದೇ ಆರ್ ಗಿವಿಂಗ್ ಬರ್ತ್ ಟು ಯು, ರೈಟ್? ಅವರು ನಿಮಗೆ ಒಂದು ದೇ ಆರ್ ಗಿವಿಂಗ್ ಲೈಫ್. ವೆನ್ ದೇ ಆರ್ ಪ್ರೊವೈಡಿಂಗ್ ಬರ್ತ್, ಓಕೆ, ವೆನ್ ದೇ ಆರ್ ಗಿವಿಂಗ್, ದಟ್ ಮೀನ್ಸ್ ದೇ ಆರ್ ದ ರೀಸನ್ ಫಾರ್ ಯೋರ್ ಬರ್ತ್ ಅಂತ ಅರ್ಥ. ಓಕೆ, ವೆನ್ ದೇ ಆರ್ ಗಿವಿಂಗ್ ಬರ್ತ್, ಬೇಸಿಕಲಿ ಮದರ್ ಗಿವ್ ಬರ್ತ್ ಟು ಯು, ರೈಟ್? ಬಟ್ ಫಾದರ್ ಆಲ್ಸೋ ಈಸ್ ಅ ರೀಸನ್ ಫಾರ್ ದಿಸ್ ಬರ್ತ್. So now the genes from both the father as well as mother is exhibiting in your body. ನಿಮ್ಮ ಬಾಡಿನಲ್ಲಿ ಅದು ಎಕ್ಸಿಬಿಟ್ ಆಗ್ತಾ ಇದೆ, ಹೌದಲ್ವಾ? ಸೊ ಈ ಎಕ್ಸಿಬಿಟ್ ಆಗಬೇಕಾದ್ರೆ ಸಮ್ ಆಫ್ ದ ಕ್ಯಾರೆಕ್ಟರ್ಸ್ ಆರ್ ಸಿಮಿಲರ್ ಟು ಪೇರೆಂಟ್ಸ್. ಏನು? ಯು ಮೇ ಬಿ ಹ್ಯಾವಿಂಗ್ 2 hands, 2 ears, 1 nose, ಇದೆಲ್ಲ ಸಿಮಿಲರ್. ಬಟ್ ಏನ್ ಡಿಫ್ರೆಂಟ್ ಇರ್ಬೋದು? ಸಮ್ಟೈಮ್ಸ್ ನಿಮ್ಮ ಹೇರ್ ಕಲರ್ ಡಿಫ್ರೆಂಟ್ ಇರ್ಬೋದು, ಸಮ್ಟೈಮ್ಸ್ ನಿಮ್ಮ ಐಬಾಲ್ ಕಲರ್ ಡಿಫ್ರೆಂಟ್ ಇರ್ಬೋದು. ಸೊ ಈ ರೀತಿ ಏನಾಗುತ್ತೆ? ಇನ್ಹೆರಿಟ್ ಆಗುವಂತ ಕ್ಯಾರೆಕ್ಟರ್ ಪೇರೆಂಟ್ಸ್ ಇಂದ ನಿಮಗೆ ಬರುವಂತ ಸಮ್ ಆಫ್ ದ ಎಕ್ಸಾಂಪಲ್ಸ್ ಇಲ್ಲಿ ನೋಡ್ಬೋದು. ಪೇರೆಂಟ್ ಇಂದ ನಿಮಗೆ ಬರುವಂತ ಕ್ಯಾರೆಕ್ಟರ್ ಏನಾಗಿರ್ಬೋದು? ಕೆಲವೊಂದು ಸಿಮಿಲಾರಿಟೀಸ್ ಇರುತ್ತೆ ಆ ಕ್ಯಾರೆಕ್ಟರ್ ಅಲ್ಲಿ, ಬಟ್ ಸಮ್ ಆಫ್ ದ ಕ್ಯಾರೆಕ್ಟರ್ಸ್ ಆಲ್ಸೋ ಮೇ ಬಿ ಡಿಫ್ರೆಂಟ್. ಸೊ ವೇರಿಯೇಷನ್ ಇರುತ್ತೆ ಕೆಲವೊಂದು ಕ್ಯಾರೆಕ್ಟರ್ ಅಲ್ಲಿ. ಸೊ ದಟ್ ಈಸ್ ಬಿಕಾಸ್ ಆಫ್ ದ ಇನ್ಹೆರಿಟೆನ್ಸ್ ಆಫ್ ಸಮ್ ಜೀನ್ಸ್ ಅಂತ ಹೇಳ್ತೀವಿ. ಸೊ ಗುಡ್ ಆಫ್ಟರ್ನೂನ್ ಟು ಈಚ್ ಅಂಡ್ ಎವ್ರಿ ಸ್ಟೂಡೆಂಟ್ ಹೂ ಆರ್ ಪ್ರೆಸೆಂಟ್ ಇನ್ ಟುಡೇಸ್ ಲೈವ್. ಆದಷ್ಟು ವಿಡಿಯೋನ ಶೇರ್ ಮಾಡಿ, ಎಲ್ಲ ಸ್ಟೂಡೆಂಟ್ಸು ನಿಮ್ಮ ಫ್ರೆಂಡ್ಸ್ ಎಲ್ಲ ಜಾಯಿನ್ ಆಗಲಿ ಈ ಲೈವ್ಗೆ.
ಸೊ ಸಮ್ ಆಫ್ ದ ಕಾಮನ್ ಎಕ್ಸಾಂಪಲ್ ಏನೇನೆಲ್ಲ ಇನ್ಹೆರಿಟ್ ಆಗುತ್ತೆ ನಿಮ್ಮ ಪೇರೆಂಟ್ಸಿಂದ ನಿಮ್ಮ ಬಾಡಿಗೆ ಏನೇನೆಲ್ಲ ಇನ್ಹೆರಿಟ್ ಆಗುತ್ತೆ ಅಂತ ನೋಡೋದಾದ್ರೆ, ಸಿ ಸಮ್ ಆಫ್ ದ ಎಕ್ಸಾಂಪಲ್ಸ್ ಆರ್ ಮೇ ಬಿ ಯು ಕ್ಯಾನ್ ಗೆಟ್ ದ ಕಲರ್ ಆಫ್ ದ ಹೇರ್ ಫ್ರಮ್ ಯುವರ್ ಪೇರೆಂಟ್ಸ್ ಟು ಯು, ಆರ್ ಇಟ್ ಮೇ ಬಿ ದ ಕಲರ್ ಆಫ್ ಐಬಾಲ್. ಇಟ್ ಈಸ್ ನೋಡಿ, ಇನ್ನು ಫಾದರ್ಗೆ ಬ್ಲ್ಯಾಕ್ ಕಲರ್ ಐಬಾಲ್ ಇದೆ, ಮದರ್ಗೂ ಕೂಡ ಬ್ಲ್ಯಾಕ್ ಕಲರ್ ಐಬಾಲ್ ಇದೆ, ಮೇ ಬಿ ಯು ಆಲ್ಸೋ ಮೇ ಗೆಟ್ ಬ್ಲ್ಯಾಕ್ ಕಲರ್ ಐಬಾಲ್. ಓಕೆ, ನಿಮಗೂ ಕೂಡ ಬ್ಲ್ಯಾಕ್ ಕಲರ್ ಐಬಾಲ್ ಇರುವಂತ ಚಾನ್ಸಸ್ ಹೆಚ್ಚಾಗಿ ಇರುತ್ತೆ. ಓಕೆನಾ? ಸೊ ಇದು ಒಂದು ಕ್ಯಾರೆಕ್ಟರ್ ಆಗಿದೆ. ನೆಕ್ಸ್ಟ್ ಹೈಟ್ ಆಗಿರ್ಬೋದು. ನಿಮ್ಮ ಫಾದರ್ ಅಥವಾ ಮದರ್ ಇಬ್ಬರಲ್ಲಿ ಯಾರೋ ಒಬ್ರು ತುಂಬಾ ಟಾಲ್ ಆಗಿದ್ರೆ ಸೊ ನೀವು ಕೂಡ ಟಾಲ್ ಆಗಿರಬಹುದು. ಓಕೆ, ಸೊ ಇದೆಲ್ಲ ಏನಂತ ಹೇಳ್ತೀವಿ, ದೇರ್ ಆಲ್ ದ ಕ್ಯಾರೆಕ್ಟರ್ಸ್. ಓಕೆ, ಸೊ ದೇ ಆರ್ ಆಲ್ ದ ಕ್ಯಾರೆಕ್ಟರ್ಸ್. ವಾಟ್ ಕೈಂಡ್ ಆಫ್ ಕ್ಯಾರೆಕ್ಟರ್ಸ್ ಅಂದ್ರೆ ದೇ ಆರ್ ದ ಕ್ಯಾರೆಕ್ಟರ್ಸ್ ದಟ್ ಆರ್ ಬೀನ್ ಇನ್ಹೆರಿಟೆಡ್. ಅಂದ್ರೆ ನಿಮ್ಮ ಪೇರೆಂಟ್ಸ್ ಅಥವಾ ನಿಮ್ಮ ಆನ್ಸೆಸ್ಟರ್ಸ್ ಏನಿದೆ ಅವರಿಂದ ನಿಮ್ಮ ಒಂದು ಬಾಡಿಗೆ ಟ್ರಾನ್ಸ್ಮಿಟ್ ಆಗಿರುವಂತ ಅಥವಾ ಟ್ರಾನ್ಸ್ಫರ್ ಆಗಿರುವಂತ ಕ್ಯಾರೆಕ್ಟರ್. ಅರ್ಥ ಆಗ್ತಿದೆ ಅಲ್ವಾ? ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡಿ, ಇಲ್ಲಿ ನಾನೊಂದಷ್ಟು ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ, ನೋಡ್ಬೋದು. ಸೊ ಬೇಸಿಕಲಿ ಬೇಬಿ ದ ಐ ಹೇರ್ ಕಲರ್ ಅಥವಾ ಹೇರ್ ಟೆಕ್ಸ್ಚರ್. ಕೆಲವರಿಗೆ ಕರ್ಲಿ ಹೇರ್ ಇರುತ್ತೆ, ಕೆಲವರಿಗೆ ಸ್ಟ್ರೇಟ್ ಹೇರ್ ಇರುತ್ತೆ ಅಲ್ವಾ? ಸೊ ಕೆಲವರಿಗೆ ಡಾರ್ಕ್ ಬ್ರೌನ್ ಹೇರ್ ಇರುತ್ತೆ, ರೈಟ್? ಕೆಲವರಿಗೆ ಡಾರ್ಕ್ ಬ್ಲ್ಯಾಕ್ ಹೇರ್ ಇರುತ್ತೆ. ಸೊ ಬ್ಲೂ ಕಲರ್ ಐಬಾಲ್ ಇರುತ್ತೆ, ಬ್ಲ್ಯಾಕ್ ಕಲರ್ ಐಬಾಲ್ ಇರುತ್ತೆ, ಬ್ರೌನ್ ಕಲರ್ ಐಬಾಲ್ ಇರುತ್ತೆ. ಆಲ್ ದೀಸ್ ಆರ್ ದ ರಿಸಲ್ಟ್ ಆಫ್ ದ ಕ್ಯಾರೆಕ್ಟರ್ಸ್ ದಟ್ ಪೇರೆಂಟ್ಸ್ ಆರ್ ಗೋಯಿಂಗ್ ಟು ಪ್ರೊವೈಡ್ ಯು ಥ್ರೂ ದ ರೀಪ್ರೊಡಕ್ಷನ್. ಓಕೆನಾ? ರೈಟ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡ್ತಾ ಬನ್ನಿ. ಸಿ ಏನಾಗುತ್ತೆ ಅಂತಂದ್ರೆ, ಯಾವ್ದಾವ್ದು ಇಂಪಾರ್ಟೆಂಟ್ ಪಾಯಿಂಟ್ ನಾನು ಇಲ್ಲಿ ನೋಟ್ ಮಾಡ್ಕೊಂಡಿದ್ದೀನಿ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡ್ಬೇಕಂತ. ಐ ವಿಲ್ ಬಿ ಫೋಕಸಿಂಗ್ ಮೋರ್ ಆನ್ ಇಟ್. ಓಕೆ, ಸೊ ಇದು ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಸಿ ದ ಟರ್ಮ್ ಹೆರಿಡಿಟಿ ಅಂಡ್ ಇನ್ಹೆರಿಟೆನ್ಸ್ ಎರಡು ಕೂಡ ಕೇಳಿಸ್ಕೊಳಕ್ ಒಂದೇ ರೀತಿ ಇರುತ್ತೆ. ಓಕೆ, ಬಟ್ ಹೆರಿಡಿಟಿ ಅಂದ್ರೆ ಮೇನ್ಲಿ ಪಾಸಿಂಗ್ ಆಫ್ ಟ್ರೇಟ್ಸ್. ಹೆರಿಡಿಟಿ ಅಂದ್ರೆ ಪಾಸಿಂಗ್ ಆಫ್ ಟ್ರೇಟ್ಸ್ ಅಂದ್ರೆ ಕ್ಯಾರೆಕ್ಟರ್ಸ್. ಓಕೆ, ಇನ್ಹೆರಿಟೆನ್ಸ್ಗೆ ಬೇರೆ ಕೂಡ ಮೀನಿಂಗ್ ಇದೆ. ಇನ್ಹೆರಿಟೆನ್ಸ್ ಅಂದ್ರೆ ಏನ್ ಇನ್ಹೆರಿಟ್ ಆಗ್ಬೋದು? ನಿಮ್ಮ ಪೇರೆಂಟ್ಸ್ ಪ್ರಾಪರ್ಟಿ ನಿಮ್ಗೆ ಇನ್ಹೆರಿಟ್ ಆಗ್ಬೋದು ಅಲ್ವಾ? ಅಥವಾ ನಿಮ್ಮ ಆನ್ಸೆಸ್ಟರ್ಸ್ ಪ್ರಾಪರ್ಟಿ ನಿಮ್ಮ ಪೇರೆಂಟ್ಸ್ಗೆ ಇನ್ಹೆರಿಟ್ ಆಗ್ಬೋದು. ಇನ್ಹೆರಿಟೆನ್ಸ್ ಅನ್ನೋದಕ್ಕೆ ಎರಡೆರಡು ಮೀನಿಂಗ್ ಇದೆ. ಇಟ್ ಈಸ್ ದಟ್ ದ ಪ್ರಾಪರ್ಟಿ ಮೇ ಬಿ ಇನ್ಹೆರಿಟೆಡ್ ಅಲ್ವಾ? ಸೊ ತಲತಲಾಂತರವಾಗಿ ಏನಾಗಿರ್ಬೋದು, ನಿಮ್ಮ ಕುಟುಂಬದಲ್ಲಿ ನಿಮ್ಮ ಒಂದು ಪೇರೆಂಟ್ಸ್ ಇಂದ ನಿಮಗೆ ಬಂದಿರ್ಬೋದು ನಿಮ್ಮ ಅವರ ಒಂದು ಪ್ರಾಪರ್ಟಿ, ನಿಮಗೆ ಬಂದಿರುವಂತ ಪ್ರಾಪರ್ಟಿ ನೀವು ನಿಮ್ಮ ನೆಕ್ಸ್ಟ್ ಜನರೇಷನ್ಗೂ ಕೂಡ ಪಾಸ್ ಮಾಡ್ಬೋದು. ಸೊ ದೇರ್ ಇಸ್ ಲಾಟ್ ಆಫ್ ಡಿಫ್ರೆನ್ಸ್. ಅರ್ಥ ಆಗ್ತಿದ್ಯಾ? ಸೊ ಮೀನಿಂಗ್ ತಿಳ್ಕೊಳ್ಬೇಕು, ಡಿಫ್ರೆನ್ಸ್ ಏನು ಹೆರಿಡಿಟಿಗೂ ಇನ್ಹೆರಿಟೆನ್ಸ್ಗೂ. ದೇರ್ ಆರ್ ಸಮ್ ಡಿಫ್ರೆಂಟ್ ಮೀನಿಂಗ್ಸ್. So let us now concentrate on most important thing, that when I talk about heredity, we have to talk about a person called Gregor Mendel. So Gregor Mendel, ನೀವೇನು ಅಬ್ಸರ್ವ್ ಮಾಡ್ತಾ ಇದ್ದೀರಾ ಇಮೇಜ್. ಸೊ ದಿಸ್ ಪರ್ಸನ್ ಇಸ್ Gregor Mendel. ಸೊ ಇವ್ರು ಏನು ಮಾಡ್ತಾರೆ, ಆಕ್ಚುಲಿ ಹಿ ಹ್ಯಾಸ್ ಗಿವನ್ ಹ್ಯೂಜ್ ಕಾಂಟ್ರಿಬ್ಯೂಷನ್ ಟು ದ ಫೀಲ್ಡ್ ಆಫ್ ಜೆನೆಟಿಕ್ಸ್. ನಾವು ಏನಿವಾಗ ಓದ್ತಾ ಇದ್ದೀವಿ, ಜೆನೆಟಿಕ್ಸ್, ಜೀನ್ ಹೇಗೆ ಪಾಸ್ ಆಗ್ತಾ ಇದೆ, ಸೊ ಜೀನ್ಸ್ ಪಾಸ್ ಆಗೋಕ್ಕೆ ಏನು ರೀಸನ್ನು, ಹೇಗೆ ಎಕ್ಸಾಕ್ಟ್ಲಿ ಪಾಸ್ ಆಗುತ್ತೆ, ಇದೆಲ್ಲದಕ್ಕೂ ರೀಸನ್ನೇ this person Gregor Mendel. Basically Gregor Mendel, he was actually good in physics as well as I can say physics anta ಹೇಳಿದಾಗ mathematics ಅಂತ ನಾನು ಹೇಳ್ಬೋದು. Basically the Gregor Mendel was good at mathematics as well as biology. ಇದು ವಿಯರ್ಡ್ ಕಾಂಬಿನೇಷನ್ ಅಂತಾನೆ ಹೇಳ್ತೀವಿ. ದ ಪರ್ಸನ್ ಬೇಸಿಕಲಿ ಹೂ ಲೈಕ್ಸ್ ಬಯಾಲಜಿ ವಿಲ್ ನಾಟ್ ಲೈಕ್ ಮ್ಯಾಥಮ್ಯಾಟಿಕ್ಸ್. ಆ ರೀತಿನೇ ಬೇಸಿಕಲಿ ನಾವು ನೋಡ್ತೀವಿ. ದೀಸ್ ಕೈಂಡ್ ಆಫ್ ಮೆಂಟಾಲಿಟಿ ಪರ್ಸನ್ಸ್ ಆರ್ ದೇರ್ ಇನ್ ದ ಸೊಸೈಟಿ. ಬಟ್ ಹಿ ವಾಸ್ ಸೋ ಡಿಫ್ರೆಂಟ್. Gregor Mendel, he was so different. He was having a specific interest in the field of both mathematics as biology, and he wanted to become a teacher actually. Teacher ಆಗಬೇಕು ಅಂತ ಒಂದು huge dreams ಇಟ್ಕೊಂಡು ಅವರು. Then he also has attended writing the teaching examination, but he could not get seat in that. So ಆಗ ಏನು ಮಾಡ್ತಾರೆ, ಈ Gregor Mendel actually came back to his the garden and he started applying the mathematics and biology concept in growing plants. Okay, he started growing the plants and he has actually implemented that mathematics and biology over the plants which he is growing in the garden. Okay, so this is all just an introduction ಅಷ್ಟೇ. ಓಕೆನಾ? ಬಟ್ ನಿಮಗೆ ಏನು ಕಾನ್ಸೆಪ್ಟ್ ನೀವು ಕಲ್ತ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನಾನು ಜಾಸ್ತಿ ಫೋಕಸ್ ಮಾಡ್ತಾ ಹೋಗ್ತೀನಿ. Gregor Mendel ಬಗ್ಗೆ ಅಷ್ಟೇನು ಕೇಳಲ್ಲ ಎಕ್ಸಾಮಲ್ಲಿ. ಜಸ್ಟ್ ಗೊತ್ತಿರಲಿ ನಿಮಗೆ Gregor Mendel ಯಾರು ಅಂತ. ಸೊ ಆಕ್ಚುಲಿ Gregor Mendel is the father of genetics. Who is Gregor Mendel? Gregor Mendel is the father of genetics, and he has performed various type of experiments. ಪರ್ಫಾರ್ಮ್ ಮಾಡಿ ಏನ್ ಅವರು ಔಟ್ಪುಟ್ ಕೊಟ್ಟಿದ್ದಾರೆ ಅಂದ್ರೆ, ಹಿ ಹಸ್ ಕೇಮ್ ಅಪ್ ವಿತ್ ಲಾ ಆಫ್ ಮೆಂಡಲ್ಸ್ ಇನ್ಹೆರಿಟೆನ್ಸ್. ಈ ಇನ್ಹೆರಿಟೆನ್ಸ್ ಲಾಸ್ನ ನಾನು ಈಗ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ದಟ್ ಈಸ್ ವೆರಿ ಇಂಪಾರ್ಟೆಂಟ್.
ಅರ್ಥ ಆಯ್ತಾ? ಲಾ ಈಸ್ ವೆರಿ 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 ಇಂಪಾರ್ಟೆಂಟ್. ಓಕೆ ರೈಟ್. ಸೊ ಹಾಗಾಗಿ ಏನೇನು ಇಂಪಾರ್ಟೆಂಟ್ ಇದೆ ಅದನ್ನ ಬ್ರೀಫ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಯಾವ್ದು ಇಂಪಾರ್ಟೆಂಟ್ ಇಲ್ಲ ಅದನ್ನ ಸ್ವಲ್ಪ ನಾನು ಜಸ್ಟ್ ನಿಮಗೆ ವರ್ಷನ್ ಆಫ್ ಸೆಂಟೆನ್ಸ್ನ ಜಸ್ಟ್ ನಿಮಗೆ ಜಸ್ಟ್ ರೀಡ್ ಔಟ್ ಮಾಡಿ ನಾನು ಮುಂದಕ್ಕೆ ಹೋಗ್ತೀನಿ. ಓಕೆನಾ ರೈಟ್. ಸೊ ಲಾಸ್ ಆಫ್ ಮೆಂಡಲ್ಸ್ ಇನ್ಹೆರಿಟೆನ್ಸ್ ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಸೊ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ಮೆಂಡಲ್ ಇಸ್ ದ ಫಾದರ್ ಆಫ್ ಜೆನೆಟಿಕ್ಸ್. ಓಕೆನಾ ರೈಟ್. ಲೆಟ್ us now understand what exactly Mendel did in his garden. ಏನ್ ಎಕ್ಸಾಕ್ಟ್ಲಿ ಮೆಂಡಲ್ ಮಾಡಿದ್ದಾರೆ, ವಾಟ್ ವಿ ಅಂಡರ್ಸ್ಟುಡ್ ಫ್ರಮ್ ಇಟ್ ಅಂತ ಅರ್ಥ ಮಾಡ್ಕೊಳ್ಳೋಣ. ಓಕೆ ರೈಟ್. ಸಿ ಮೆಂಡಲ್ ಆಕ್ಚುಲಿ ನಾನು ನಿಮಗೆ ಹೇಳಿದೆ, ಆಕ್ಚುಲಿ ಈ ವಾಂಟೆಡ್ ಟು ಬಿಕಮ್ ಟೀಚರ್, ಬಟ್ ಟೀಚಿಂಗ್ ಒಂದು ಎಕ್ಸಾಮಿನೇಷನ್ ಅಲ್ಲಿ ಅವ್ರು ಪಾಸ್ ಆಗಲಿಲ್ಲ ಅಂತ ಈ ಕೇಮ್ ಬ್ಯಾಕ್ ಟು ಹಿಸ್ ಮೊನಾಸ್ಟ್ರಿ. ಆ ಮೊನಾಸ್ಟ್ರಿನಲ್ಲಿ ಒಂದು ಗಾರ್ಡನ್ ಇತ್ತು, ಅಲ್ಲಿ ಏನ್ ಮಾಡ್ತಾರೆ, ಈ ಸ್ಟಾರ್ಟೆಡ್ ಟು ಗ್ರೋ ದ ಪೀ ಪ್ಲಾಂಟ್ಸ್. ಸೊ ವೈ ಹಿ ಚೋಸನ್ ದ ಪೀ ಪ್ಲಾಂಟ್ಸ್ ಓನ್ಲಿ, ಅದು ಕೇಳುವಂತ ಚಾನ್ಸಸ್ ಇರುತ್ತೆ ನಿಮ್ಮ ಎಕ್ಸಾಮ್ ಅಲ್ಲಿ. Why the Mendel choose the pea plants only for this experiment andre, see pea plant has actually several contrasting characters. ಎಷ್ಟೊಂದು ಕ್ಯಾರೆಕ್ಟರ್ಸ್ ಇದೆ pea plant ಅಲ್ಲಿ. ಏನೇನೆಲ್ಲ ಕ್ಯಾರೆಕ್ಟರ್ ಮ್ಯಾಮ್ ಅಂತ ಹೇಳಿದ್ರೆ, see some of the pea plants are tall in their height, some of them are dwarf in their height. And the colors, some of the pea plants are having the white color flower, some of the pea plants are also having the violet flowers. And seed color, some of the the seeds are yellow in color, some of the seeds are green in color, and some of the seeds are round in shape, some of the seeds are wrinkled in shape. Okay, and ಇದೆಲ್ಲ ಒಂದು ಕ್ಯಾರೆಕ್ಟರ್ ಆಗಿದ್ರೆ, ಇದೆಲ್ಲ ಏನು ಕ್ಯಾರೆಕ್ಟರ್ಸ್, ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್. ನಾವು ಮೆಂಡಲ್ಸ್ ಎಕ್ಸ್ಪೆರಿಮೆಂಟ್ಸ್ ಏನು ಪರ್ಫಾರ್ಮ್ ಮಾಡ್ತೀವಿ, ದರ್ ಆಲ್ ಬೇಸ್ಡ್ ಆನ್ ದೀಸ್ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್. ಎಕ್ಸಾಂಪಲ್ ಕೇಳ್ತಾರೆ, ಅ ಟಾಲ್ ಪೀ ಪ್ಲಾಂಟ್ಸ್ ಕ್ರಾಸ್ ವಿತ್ ಅ ಡ್ವಾರ್ಫ್ ಪೀ ಪ್ಲಾಂಟ್, ಆರ್ ಅ ಪ್ಲಾಂಟ್ ವಿತ್ white flower has crossed with the plant with the violet flower, or a plant with round seed has crossed with the plant with the wrinkled seed. ಈ ರೀತಿ ಏನ್ ಮಾಡ್ತಾರೆ, so they will ask the questions in the examination. Okay na right. So next ಇನ್ನೇನ್ ಕ್ಯಾರೆಕ್ಟರ್ ಇದೆ ಅಂದ್ರೆ, this plant may be self pollinated or may be cross pollinated. ಅಂದ್ರೆ ಏನಾಗುತ್ತೆ, ಸೆಲ್ಫ್ ಪಾಲಿನೇಟೆಡ್ ಇನ್ ನೇಚರ್ ಅಂದ್ರೆ ಈ ಪ್ಲಾಂಟ್ ಅಲ್ಲಿರುವಂತ ಫ್ಲವರ್ ಅಲ್ಲಿರುವಂತ ಪೋಲನ್ ಗ್ರೈನ್ಸ್ ಅನ್ನ ಅದೇ ಪ್ಲಾಂಟ್ ಅಲ್ಲಿರುವಂತ ಸ್ಟಿಗ್ಮಾ ಮೇಲೆ ಏನ್ ಮಾಡ್ತಾರೆ, ಮೆಂಡಲ್ ಡಸ್ಟ್ ಮಾಡ್ತಾರೆ. ಇದು ಒನ್ ವೇ. ಅದರ್ ವೇ ಈಸ್, ಸೊ ಈ ಆಲ್ಸೋ ಹ್ಯಾಸ್ ಕ್ರಾಸ್ ಪಾಲಿನೇಟೆಡ್ ಅಂದ್ರೆ ಈ ಪ್ಲಾಂಟ್ ಅಲ್ಲಿರುವಂತ ಆಂಥರ್ ಅಲ್ಲಿರುವಂತ ಪೋಲನ್ ಗ್ರೈನ್ಸ್ ನ ಇನ್ನೊಂದು ಫ್ಲವರ್ ಮೇಲೆ ಅವ್ರು ಏನ್ ಮಾಡ್ತಾರೆ, ಡಸ್ಟ್ ಮಾಡ್ತಾರೆ. ಸೊ ಇಟ್ ಕ್ಯಾನ್ ಬಿ ಈಸಿಲಿ ಸೆಲ್ಫ್ ಪಾಲಿನೇಟೆಡ್ ಆರ್ ಮೇ ಬಿ ಕ್ರಾಸ್ ಪಾಲಿನೇಟೆಡ್. ಓಕೆನಾ. ನೆಕ್ಸ್ಟ್ ಬಂದು ಶಾರ್ಟ್ ಲೈಫ್ ಸ್ಪ್ಯಾನ್ ಅಂದ್ರೆ ತುಂಬಾ ಫಾಸ್ಟ್ ಆಗಿ ಗ್ರೋ ಮಾಡುವಂತ ಪ್ಲಾಂಟ್ ಇದು, ಅಂಡ್ ಇಟ್ ಕ್ಯಾನ್ ಬಿ ಈಸಿಲಿ ಕಲ್ಟಿವೇಟೆಡ್, ತುಂಬಾ ಮೇಂಟೆನೆನ್ಸ್ ರಿಕ್ವೈರ್ಮೆಂಟ್ ಇಲ್ಲ. ಸೊ ಆಲ್ ದೀಸ್ ಆರ್ ಸಮ್ ಆಫ್ ದ ರೀಸನ್ಸ್ ದಟ್ ವೈ ಮೆಂಡಲ್ ಹ್ಯಾಸ್ ಚೋಸನ್ ದ ಪೀ ಪ್ಲಾಂಟ್. ಯಾಕೆ ಮೆಂಡಲ್ ಪೀ ಪ್ಲಾಂಟ್ ಅನ್ನೇ ಚೋಸ್ ಮಾಡಿದ್ದಾರೆ ಅನ್ನೋದಕ್ಕೆ ರೀಸನ್ ಇದೆಲ್ಲ. ಓಕೆ ರೈಟ್. ಸೊ ಏನೇನೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಬರುತ್ತೆ ಅಂತ ತಿಳ್ಕೊಳ್ಳೋಕ್ಕೂ ಮುಂಚೆ ಕಾನ್ಸೆಪ್ಟ್ ಕ್ಲಾರಿಟಿ ಬಹಳನೇ ಇಂಪಾರ್ಟೆಂಟು. ಓಕೆನಾ, ಅದನ್ನ ತಿಳ್ಕೊಳ್ಳಿ. ನೆಕ್ಸ್ಟ್ ಮುಂದೆ ಹೋಗ್ತಾ ನೋಡೋಣ. ಸೊ ಮೆಂಡಲ್ ಏನ್ ಮಾಡಿದ್ರು, ಫಸ್ಟ್ ಎಕ್ಸ್ಪೆರಿಮೆಂಟ್ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಫಸ್ಟ್ ನೀವೇನು ಅರ್ಥ ಮಾಡ್ಕೊಂಡಿದ್ದೀರಾ, ಹೂ ಇಸ್ ಮೆಂಡಲ್ ಅಂತ ತಿಳ್ಕೊಂಡ್ರಿ. ಸೆಕೆಂಡ್, ವೈ ಮೆಂಡಲ್ ಚೋಸ್ ಪೀ ಪ್ಲಾಂಟ್ ಫಾರ್ ಇಸ್ ಎಕ್ಸ್ಪೆರಿಮೆಂಟ್ ಅಂತ ಅರ್ಥ ಮಾಡ್ಕೊಂಡಿದ್ದೀರಾ. ನೆಕ್ಸ್ಟ್ ನೌ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಹೌ ಎಕ್ಸಾಕ್ಟ್ಲಿ ಮೆಂಡಲ್ ಹ್ಯಾಸ್ ಪರ್ಫಾರ್ಮ್ ದ ಎಕ್ಸ್ಪೆರಿಮೆಂಟ್. ದಯವಿಟ್ಟು ಒಂದು ರಿಕ್ವೆಸ್ಟ್ ಏನಂದ್ರೆ, ಎಲ್ಲರೂ ಕೂಡ ವಿಡಿಯೋನ ಕ್ವಿಕ್ ಆಗಿ ಒಂದು ಜಸ್ಟ್ ಅ ಸೆಕೆಂಡ್ ತಗೊಂಡು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ, ಎಲ್ಲರೂ ಲೈವ್ಗೆ ಜಾಯ್ನ್ ಆಗಲಿ. ಆ್ಯಂಡ್ ಯಾರೆಲ್ಲ 86 ಮೆಂಬರ್ ಕರೆಂಟ್ಲಿ ವಾಚ್ ಮಾಡ್ತಾ ಇದ್ದೀರಾ, ಆಲ್ ದ 86 ಮೆಂಬರ್, ಐ ರಿಕ್ವೆಸ್ಟ್ ಆಲ್ ಆಫ್ ಯು ಟು ಕೈಂಡ್ಲಿ ಕ್ಲಿಕ್ ಲೈಕ್ ಬಟನ್, ಸೊ ಮ್ಯಾಕ್ಸಿಮಮ್ ಶೇರ್ ಆಗುತ್ತೆ. ಓಕೆ ರೈಟ್. ಸೊ ಫಸ್ಟ್ ಎಕ್ಸ್ಪೆರಿಮೆಂಟ್ ನೋಡಿ, Mendel's first experiment. First experiment actually was based on the height of the plant. Mendel actually chose a character. What was the character? The character was the height of the plant. Okay. Mendel actually chose a tall pea plant. Mendel actually chose a tall pea plant and also a dwarf pea plant. ಒಂದು tall pea plant ನ ಮತ್ತು ಒಂದು dwarf pea plant ನ Mendel chose ಮಾಡ್ತಾರೆ. You can observe in this picture. So ಏನ್ ಮಾಡ್ತಾರೆ, firstly Mendel has cross pollinated. ಓಕೆ, ಮೆಂಡಲ್ ಹ್ಯಾಸ್ ಕ್ರಾಸ್ ಪಾಲಿನೇಟೆಡ್ ಅಂದ್ರೆ ಒಂದು ಟಾಲ್ ಪೀ ಪ್ಲಾಂಟ್ ಅಲ್ಲಿರುವಂತ ಪೋಲನ್ ಗ್ರೇನ್ಸ್ ನ ಡ್ವಾರ್ಫ್ ಪೀ ಪ್ಲಾಂಟ್ ನ ಒಂದು ಸ್ಟಿಗ್ಮಾ ಮೇಲೆ ಡಸ್ಟ್ ಮಾಡಿರಬಹುದು, ಅಥವಾ ಡ್ವಾರ್ಫ್ ಪೀ ಪ್ಲಾಂಟ್ ಅಲ್ಲಿರುವ ಒಂದು ಆಂಥರ್ ಅನ್ನ
ಟಾಲ್ ಪೀ ಪ್ಲಾಂಟ್ ಮೇಲೆ ಕೂಡ ಡಸ್ಟ್ ಮಾಡಿರ್ಬೋದು. ಬೇಸಿಕಲಿ ಫಸ್ಟ್ ಏನ್ ಮಾಡ್ತಾರೆ, ಹಿ ಹ್ಯಾಸ್ ಕ್ರಾಸ್ ಪಾಲಿನೇಟೆಡ್ ಬಿಟ್ವೀನ್ ಅ ಟಾಲ್ ಪೀ ಪ್ಲಾಂಟ್ ಅಂಡ್ ಆಲ್ಸೋ ಎ ಡ್ವಾರ್ಫ್ ಪೀ ಪ್ಲಾಂಟ್. ಕ್ಲಿಯರ್ ಆಯ್ತು ಅಲ್ವಾ? ಸೊ ವೆನ್ ಈ ಕ್ರಾಸ್ ಪಾಲಿನೇಟೆಡ್, ವಾಟ್ ಡಿಡ್ ಈ ಅಬ್ಸರ್ವ್? ನೋಡಿ ಈ ಪಿಕ್ಚರ್ ನೋಡ್ಬೋದು. ವೆನ್ ಮೆಂಡಲ್ ಕ್ರಾಸ್ ಪಾಲಿನೇಟೆಡ್ ಅ ಟಾಲ್ ಪೀ ಪ್ಲಾಂಟ್ ಬಿಟ್ವೀನ್ ಅ ಡ್ವಾರ್ಫ್ ಪೀ ಪ್ಲಾಂಟ್, he has observed all the pea plants that he obtained were tall in nature. All the pea plants which he obtained were tall in nature. ಈಗ ಜಸ್ಟ್ ನಾನು ಏನು ಆಯ್ತು ಅಂತ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ನಿಮಗೆ ಈ ಒಂದು ಲೆಸನ್ನ ಡೆಪ್ತ್ಗೆ ಹೋಗ್ತೀನಿ. ಅಲ್ಲಿ ನಿಮಗೆ ಒಂದೊಂದು ಲೆಟರ್ನ ನಾವು ಏನಂತ ಕರಿತೀವಿ, ಯಾಕೆ ಅದನ್ನ ನಾವು ತಗೊಳ್ತಾ ಇದೀವಿ ಅಂತ ನಿಮಗೆ ನಾನು ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ಜಸ್ಟ್ ಟು ಅಂಡರ್ಸ್ಟ್ಯಾಂಡ್ ಈಸಿಲಿ ಈಗ ಬರಿತಾ ಹೋಗ್ತೀನಿ ನೋಡಿ. ಸೊ ಮೆಂಡಲ್ ಹ್ಯಾಸ್ ಚೂಸನ್ ಅ ಟಾಲ್ ಪೀ ಪ್ಲಾಂಟ್. ಸೊ ಪ್ರತಿಯೊಂದು ಕ್ಯಾರೆಕ್ಟರ್ನು ಕೂಡ ನಾವು ಒಂದು ಲೆಟರ್ ಇಂದ ಡಿನೋಟ್ ಮಾಡಬೇಕು. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಡಿನೋಟ್ ಎವ್ರಿ ಕ್ಯಾರೆಕ್ಟರ್ ವಿತ್ ದ ಲೆಟರ್. ಸೊ ಫಾರ್ ಎಕ್ಸಾಂಪಲ್ ಈಗ ಹೈಟ್ ನಾವು ಕ್ಯಾರೆಕ್ಟರ್ ಆಗಿ ತಗೊಂಡಿರೋದ್ರಿಂದ, ಸೊ ದರ್ ಇಸ್ ಅ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್. ಇಲ್ಲಿ ನೋಡ್ಬೋದು ಟಾಲ್ಗೆ ಡ್ವಾರ್ಫ್ ಅನ್ನೋದು ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್. ಬಟ್ ಎಷ್ಟು ಕ್ಯಾರೆಕ್ಟರ್ ಇದೆ? ಇದು ಒಂದೇ ಕ್ಯಾರೆಕ್ಟರ್ ಇದೆ. See, if there is only one character, then we will call that as monohybrid. What do we call this as? We will call this as monohybrid. Mono andre single anta artha. What is the meaning of mono? Mono is nothing but single. Okay, so he has now taken a tall pea plant and cross pollinated between a dwarf pea plant. So tall ge he want to denote by using some letter. So he has taken capital T and capital T. ಸೊ ಡ್ವಾರ್ಫ್ ಇಸ್ ಡಿನೋಟೆಡ್ ಬೈ ಸ್ಮಾಲ್ ಟಿ ಅಂಡ್ ಸ್ಮಾಲ್ ಟಿ. ನೋಡ್ರು, ಯಾವುದೇ ಕೊಡ್ಲಿ ಎಕ್ಸಾಮಲ್ ಕ್ಯಾರೆಕ್ಟರು, ಫಾರ್ ಎಕ್ಸಾಂಪಲ್ ಈಗ ಎಕ್ಸಾಮಲ್ ಏನಾದರೂ ರೌಂಡ್ ಮತ್ತೆ ರಿಂಕಲ್ಡ್ ಅಂತ ಕೊಡ್ತಾರೆ ಅಂತ ಅನ್ಕೊಳ್ಳಿ. ಓಕೆ ಓಕೆ, ಅರ್ಥ ಮಾಡ್ಕೊಳ್ಳಿ. ಎಕ್ಸಾಮಲ್ಲಿ ರೌಂಡ್ ಅಥವಾ ರಿಂಕಲ್ಡ್ ಅಂತ ಕೊಡ್ತಾರೆ ಅಂತ ಅನ್ಕೊಳ್ಳಿ. ಸೊ ನೀವೇನ್ ಮಾಡಬೇಕು, ರೌಂಡ್ ಅಂದ್ರೆ ಫಾರ್ ಎಕ್ಸಾಂಪಲ್ ಕ್ಯಾಪಿಟಲ್ ಆರ್ ಅಂತ ತಗೊಂಡ್ರೆ, ರಿಂಕಲ್ಡ್ಗೆ ಸ್ಮಾಲ್ ಆರ್ ಅಂತ ತಗೊಳ್ಳಿ. ಅದೇ ರೀತಿ ಫಾರ್ ಎಕ್ಸಾಂಪಲ್ ಆ ವೈಟ್ ಫ್ಲವರ್ ಅಸ್ ಕ್ರಾಸ್ಡ್ ವಿತ್ ಪಿಂಕ್ ಫ್ಲವರ್ ಅಂತ ಕೊಡ್ತಾರೆ ಅನ್ಕೊಳ್ಳಿ. ಸೊ ವೈಟ್ಗೆ ಡಬ್ಲ್ಯೂ ತಗೊಂಡ್ರೆ ಕ್ಯಾಪಿಟಲ್, ಪಿಂಕ್ಗೆ ಸ್ಮಾಲ್ ಡಬ್ಲ್ಯೂ. ಕಲರ್ ಏನಾದರೂ ಆಗಿರಲಿ, ಫಸ್ಟ್ ಕ್ಯಾರೆಕ್ಟರ್ಗೆ ನೀವು ಯಾವ ಲೆಟರ್ನ ತಗೊಂಡಿರ್ತೀರಾ, ಸೆಕೆಂಡ್ ಕ್ಯಾರೆಕ್ಟರ್ಗೆ ಅದೇ ಲೆಟರ್ನ ಸ್ಮಾಲ್ ಲೆಟರ್ ನೀವು ತಗೊಂಡು ಡಿನೋಟ್ ಮಾಡಬೇಕಾಗತ್ತೆ. ಕ್ಲಿಯರ್ ಆಯ್ತು ಅಲ್ವಾ? ಸೊ ನೌ ಹಿ ಹ್ಯಾಸ್ ಕ್ರಾಸ್ ಪಾಲಿನೇಟೆಡ್ ಅ ಟಾಲ್ ವಿತ್ ಡ್ವಾರ್ಫ್. ಸೊ ವಾಟ್ ಬೇಸಿಕಲಿ ಹಿ ಹ್ಯಾಸ್ ಒಬ್ಟೈನ್? ತುಂಬಾ ಸಿಂಪಲ್. ಸೊ ಈ ಒಂದು ಕ್ಯಾರೆಕ್ಟರ್ ಇಂದ ಅಂದ್ರೆ ಟಾಲ್ ಅಲ್ಲಿ ಕ್ಯಾಪಿಟಲ್ ಟಿ, ಡ್ವಾರ್ಫ್ ಅಲ್ಲಿ ಸ್ಮಾಲ್ ಟಿ ಏನಾಗುತ್ತೆ, ಎರಡೂ ಕೂಡ ರಿಸೀವ್ ಆಗಿರುತ್ತೆ. ಬಟ್ ಇಲ್ಲಿ ಪ್ಲಾಂಟ್ ಏನಾಗಿರುತ್ತೆ, ಎರಡೂ ಕ್ಯಾರೆಕ್ಟರ್ ಕಂಬೈನ್ ಆಗಿದ್ರೂ ಕೂಡ ಆಲ್ ದ ಪ್ಲಾಂಟ್ಸ್ ವರ್ ಟಾಲ್. ಎಲ್ಲಾ ಪ್ಲಾಂಟ್ಸು ಕೂಡ ಟಾಲ್ ಆಗಿತ್ತು ಇಲ್ಲಿ. ಇದಕ್ಕೆ ರೀಸನ್ ಏನು, ಯಾಕೆ ಹೀಗಾಗಿದೆ, ಇದನ್ನೆಲ್ಲ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಳಿ. ಓಕೆ, ರೈಟ್ ವೀರೇಶ್, ದಟ್ಸ್ ಓಕೆ ವೀರೇಶ್, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, ನೋ ನೀಡ್ ಅದೇ ಕಾಂಟ್ರವರ್ಸಿನ ಕಂಟಿನ್ಯೂ ಮಾಡಬೇಡಿ. ಪ್ಲೀಸ್ ಲಿಸನ್, ಅಂಡರ್ಸ್ಟ್ಯಾಂಡ್. ಓಕೆ, ದಟ್ಸ್ ಓಕೆ, ರೈಟ್. ಸೊ ಯು ಅಂಡರ್ಸ್ಟುಡ್ ಅಲ್ವಾ? ಸೊ ಟಾಲ್ ಪೀ ಪ್ಲಾಂಟ್ ವೆನ್ ಇಟ್ ಇಸ್ ಕ್ರಾಸ್ ವಿತ್ ದ ಡ್ವಾರ್ಫ್ ಪೀ ಪ್ಲಾಂಟ್, ವಾಟ್ ಡಿಡ್ ವಿ ಗೆಟ್? ನೋಡಿ, ಇಲ್ಲಿಂದ ಜಸ್ಟ್ ಒಂದು ಟೀನ ತಗೊಳ್ಳಿ, ಇಲ್ಲಿಂದ ಸ್ಮಾಲ್ ಟಿ ತಗೊಳ್ಳಿ, ಎರಡನ್ನೂ ಕಂಬೈನ್ ಮಾಡಿ ನೆನ್ಪಿಟ್ಕೊಳ್ಳಿ. ಯಾವ ಲೆಟರ್ ನೀವು ಟಿ ಅಂದ್ರೆ ಕ್ಯಾಪಿಟಲ್ ತಗೊಂಡಿರ್ತೀರಾ ಅದು ಯಾವಾಗಲೂ ಕೂಡ ಡಾಮಿನೆಂಟ್ ಆಗಿರುತ್ತೆ. ಯಾವ ಲೆಟರ್ ಕ್ಯಾಪಿಟಲ್ ಆಗಿರುತ್ತೆ ಅದು ಡಾಮಿನೆಂಟ್ ಆಗಿರುತ್ತೆ. ಇದ್ರ ಬಗ್ಗೆನೂ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಓಕೆ, ಯಾವುದು ಸ್ಮಾಲ್ ಆಗಿರುತ್ತೆ, ದಿಸ್ ಇಸ್ ಕಾಲ್ಡ್ ಎಸ್ ರಿಸೆಸಿವ್. ಫಾರ್ ನಾವ್ ಯು ಅಂಡರ್ಸ್ಟ್ಯಾಂಡ್ ವಿತ್ ದಿಸ್. ನಾನು ಹೀಗೆ ಮುಂದೆ ಹೋಗ್ತಾ ಏನು ಡಾಮಿನೆಂಟ್ ಅಂದ್ರೆ ಏನು, ರಿಸೆಸಿವ್ ಅಂದ್ರೆ ಇದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಓಕೆ, ಅರ್ಥ ಮಾಡ್ಕೊಳ್ಳಿ. ಸೊ ಯು ಅಂಡರ್ಸ್ಟುಡ್, ರೈಟ್? ಸೊ ವೆನ್ ಈ ಕ್ರಾಸ್ ಪಾಲಿನೇಟೆಡ್ ಅ ಟಾಲ್ ಪೀ ಪ್ಲಾಂಟ್ ವಿತ್ ದ ಡ್ವಾರ್ಫ್ ಪೀ ಪ್ಲಾಂಟ್, ಆಲ್ ದ ಪ್ಲಾಂಟ್ಸ್ ಹಿ ಹ್ಯಾಸ್ ಒಬ್ಟೈನ್ಡ್ ವಾಸ್ ದ ಟಾಲ್ ಇನ್ ನೇಚರ್. ಎಲ್ಲ ಟಾಲ್ ಆಗಿತ್ತು. ಸೊ ಮೆಂಡಲ್ ಅಬ್ಸರ್ವೇಷನ್ ಏನು? ಸೊ ಫಸ್ಟ್ ಜನರೇಷನ್, ಇದನ್ನ F1 ಜನರೇಷನ್ ಅಂತ ಹೇಳಿ ನಾವು ಮೆನ್ಷನ್ ಮಾಡ್ತೀವಿ. F1 ಜನರೇಷನ್, ಆಲ್ ದ ಪ್ಲಾಂಟ್ಸ್ ವರ್ ಟಾಲ್. ಇನ್ F1 ಜನರೇಷನ್ ಆಲ್ ದ ಪ್ಲಾಂಟ್ಸ್ ವರ್ ಟಾಲ್. ಫರ್ದರ್ ವಾಟ್ ಮೆಂಡಲ್ ಡಿಡ್? ಓಕೆ, ಫರ್ದರ್ ಮೆಂಡಲ್ ಏನ್ ಮಾಡ್ತಾರೆ ಅಂದ್ರೆ, ಅಬ್ಸರ್ವ್ ಮಾಡಿ, ಫರ್ದರ್ ಮೆಂಡಲ್ ಹ್ಯಾಸ್ ಟೇಕನ್ ದ ಪ್ಲಾಂಟ್ಸ್ ದಟ್ ಹಿ ಒಬ್ಟೈನ್ಡ್ ಇನ್ ದ F1 ಜನರೇಷನ್. ಸೊ ದೀಸ್ ಟಾಲ್ ಪ್ಲೀ ಪ್ಲಾಂಟ್ಸ್ ವಾಟ್ ಯು ಆರ್ ಅಬ್ಸರ್ವಿಂಗ್, ದೀಸ್ ವರ್ ದ ಆಫ್ಸ್ಪ್ರಿಂಗ್ಸ್ ಆಫ್ ದ F1 ಜನರೇಷನ್. ಅಂದ್ರೆ ಏನು ನಾವು F1 ಜನರೇಷನ್ ಅಲ್ಲಿ ನೋಡಿ ಈ ರೀತಿ ಮಾಡಿದ್ವಿ ಅಲ್ವಾ, ಕ್ಯಾಪಿಟಲ್ ಟಿ, ಸ್ಮಾಲ್ ಟಿ, ಟಾಲ್ ಪೀ ಪ್ಲಾಂಟ್ ಅಂಡ್ ಅ ಡ್ವಾರ್ಫ್ ಪೀ ಪ್ಲಾಂಟ್. ಇದಕ್ಕೆ ರಿಸಲ್ಟೆಂಟ್ ಆಗಿ ಬಂದದ್ದು ನಮಗೆ F1 ಜನರೇಷನ್ ಅಲ್ಲಿ ಆಲ್ ಟಾಲ್ ಪೀ ಪ್ಲಾಂಟ್ಸ್. ಸೊ ಈ ಪ್ಲಾಂಟ್ ನ ಮೆಂಡಲ್ ಏನ್ ಮಾಡ್ತಾರೆ, ಹಿ ಹ್ಯಾಸ್ ಟೇಕನ್ ದಿಸ್ ಪ್ಲಾಂಟ್, ಹಿ ಕನ್ಸಿಡರ್ ನೌ ದಿಸ್ ಆಸ್ ದ ಪೇರೆಂಟ್ ಫಾರ್ F2 ಜನರೇಷನ್. F2 ಜನರೇಷನ್ಗೆ ಇದನ್ನ ಪೇರೆಂಟ್ ಆಗಿ ತಗೊಳ್ತಾರೆ.
So he has taken that tall pea plant as a parent and now he has a self-pollinated ಅಂದ್ರೆ ಏನು, ಇದೇ ಪ್ಲಾಂಟ್ ಅಲ್ಲಿರುವ ಒಂದು ಪೋಲನ್ ಗ್ರೇನ್ಸ್ ಅನ್ನ ಇದೇ ಪ್ಲಾಂಟ್ ಅಲ್ಲಿರುವಂತ ಒಂದು ಸ್ಟಿಗ್ಮಾ ಮೇಲೆ ನೋಡಿ, ಇಲ್ಲಿಂದ ಏನ್ ಮಾಡ್ತಾರೆ, ಇದೇ ಒಂದು ಪ್ಲಾಂಟ್ ನ ಒಂದು ಸ್ಟಿಗ್ಮಾ ಮೇಲೆ ಡಸ್ಟ್ ಮಾಡುವಂಥದ್ದು. ದಿಸ್ ಇಸ್ ಕಾಲ್ಡ್ ಅ ಸೆಲ್ಫ್ ಪಾಲಿನೇಷನ್. ಅರ್ಥ ಆಗ್ತಿದೆ ಅಲ್ವಾ? ರೈಟ್, ಓಕೆ. ಸೊ ಅರ್ಥ ಮಾಡ್ಕೊಳ್ಳಿ, ವೆರಿ ಕ್ಲಿಯರ್. ಸೊ ಸೆಕೆಂಡ್ ಜನರೇಷನ್ ಮಾಡಬೇಕಾದ್ರೆ ವಾಟ್ ಮೆಂಡಲ್ ಡಿಡ್, ಮೆಂಡಲ್ ಹ್ಯಾಸ್ ಸೆಲ್ಫ್ ಪಾಲಿನೇಟೆಡ್. ದಟ್ ಮೀನ್ಸ್ he took the offspring of F1 generation and he has self pollinated by considering them as a parent of F2 generation. Second generation ನ parent ಆಗಿ first generation offspring ಅನ್ನ ಕನ್ಸಿಡರ್ ಮಾಡಿದ್ದಾರೆ. So now when he self pollinated, what he has got is, so it was so miracle. Mendel actually got confused. ಏನಾಯ್ತು ಇಲ್ಲಿ ಅಂತ. ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿ, ನಾನು ನಿಮ್ಗೆ ಏನ್ ಹೇಳ್ತೀನಿ, ಬಿಕಾಸ್ ಯಾಕೆ ಅಂದ್ರೆ ಇಲ್ಲಿ ನಾನು ಹೇಳೋದು ನಿಮ್ಗೆ ಪ್ರಿನ್ಸಿಪಲ್ಸ್ಗೆ ಕನೆಕ್ಟ್ ಆಗುತ್ತೆ. ಸೊ ಪ್ರಿನ್ಸಿಪಲ್ಸ್ ಅರ್ಥ ಆಗ್ಬೇಕು ಅಂದ್ರೆ ಇದನ್ನ ನೀವು ಕರೆಕ್ಟ್ ಆಗಿ ತಿಳ್ಕೋಬೇಕು. ಓಕೆನಾ? ರೈಟ್. ಸೊ ಅರ್ಥ ಮಾಡ್ಕೊಳ್ಳಿ. ಸೊ ಏನಾಗ್ತಾ ಇದೆ, ಸೆಲ್ಫ್ ಪಾಲಿನೇಟೆಡ್, ದ F2 ಜನರೇಷನ್ ಆಫ್ ಸ್ಪ್ರಿಂಗ್ಸ್ ದಟ್ he obtained were so different. ಏನಾಯ್ತು, he has taken this capital T and small t, that is the offspring of the F1 generation as parent, and he has self pollinated ಅಂದ್ರೆ ಇದರಿಂದಾನೇ ಕ್ರಾಸ್ ಮಾಡಂತದ್ದು. ಓಕೆನಾ? ಸೊ ವಾಟ್ he actually obtained ನೋಡಿ, capital T cross with capital T, capital T, capital T, capital T cross with another small t, we got capital T small t, and this small t crossed with capital T, we get capital T small t, and small t crossed with small t ಏನಾಗ್ತಾ ಇದೆ, you are getting small t and small t. ಅಂದ್ರೆ the observation he has obtained were so different from F1 generation. 75% of the plants were tall, 75% of the plants were tall, but 25% of the plants were dwarf. ಸೊ ಆಕ್ಚುಲಿ ಮೆಂಡಲ್ ಗಾಟ್ ಕನ್ಫ್ಯೂಸ್ಡ್. ಏನಂದ್ರೆ F1 ಜನರೇಷನ್ ಅಲ್ಲಿ ಟಾಲ್ ಅನ್ನೋ ಪೇರೆಂಟು ಇತ್ತು, ಡ್ವಾರ್ಫ್ ಅನ್ನೋ ಪೇರೆಂಟು ಇತ್ತು. ಬಟ್ ದ ಆಫ್ಸ್ಪ್ರಿಂಗ್ ವಾಸ್ ಓನ್ಲಿ ದ ಟಾಲ್. ಡ್ವಾರ್ಫ್ ಕ್ಯಾರೆಕ್ಟರ್ ಇದ್ರೂ ಕೂಡ ಟಾಲ್ ಎಕ್ಸಿಬಿಟ್ ಆಗಲಿಲ್ಲ. ಬಟ್ F2 ಜನರೇಷನ್ ಅಲ್ಲಿ ಹಿ ಹಸ್ ಟೇಕನ್ ಓನ್ಲಿ ದ ಟಾಲ್, ದಟ್ ಈಸ್ ಟಾಲ್ನೆಸ್ ಅನ್ನೋ ಒಂದು ಕ್ಯಾರೆಕ್ಟರ್ನ ಇಟ್ಕೊಂಡು ಹಿ ಹಸ್ ಪಾಲಿನೇಟೆಡ್. ಬಟ್ F2 ಜನರೇಷನ್ ಅಲ್ಲಿ ಏನಾಗಿದೆ, ದ ರಿಸಲ್ಟೆಂಟ್ ದಟ್ ಹಿ ಒಬ್ಟೈನ್, ದ ರಿಸಲ್ಟ್ ವಿಚ್ ಹಿ ಹಸ್ ಒಬ್ಟೈನ್, see what is this, observe ಮಾಡಿ, the result which he has obtained were like 75%. ನೋಡಿ, this is tall. ಒಂದೇ ಒಂದು ಕ್ಯಾಪಿಟಲ್ ಇದ್ರೂ ಕೂಡ ಅದು ಏನಾಗಿರುತ್ತೆ, ಟಾಲ್ನೆಸ್ ಅನ್ನೇ ಎಕ್ಸಿಬಿಟ್ ಮಾಡ್ತಿರುತ್ತೆ. ದಿಸ್ ಈಸ್ ಆಲ್ಸೋ ಟಾಲ್ ಅಂಡ್ ದಿಸ್ ಈಸ್ ಆಲ್ಸೋ ಟಾಲ್. ಸೊ ಫೋರ್ ಪಾರ್ಟ್ಸ್ ಅನ್ನ 100 ಅಂತ ಕನ್ಸಿಡರ್ ಮಾಡಿದ್ರೆ, ಓಕೆ, ಸೊ ಏನಾಗುತ್ತೆ, 75% ಆಫ್ ದ ಪ್ಲಾಂಟ್ಸ್ ವರ್ ಟಾಲ್ ಅಂಡ್ 25% ಆಫ್ ದ ಪ್ಲಾಂಟ್ಸ್ ವರ್ ಡ್ವಾರ್ಫ್. ಓಕೆ, ಸೊ ಈಗ ಒಂದು ಚೆಕ್ಕರ್ ಬೋರ್ಡ್ ರಿಲೇಟೆಡ್ ಆಗಿ ನಾವು ಆನ್ಸರ್ ಬರೆಯೋದಾದ್ರೆ ಏನಾಗುತ್ತೆ, ಸೊ ಇಲ್ಲಿ ಔಟ್ ಆಫ್ 4 ಪ್ಲಾಂಟ್ಸ್, ಓಕೆ, 3 ಪ್ಲಾಂಟ್ಸ್ ವರ್ ಟಾಲ್ ಅಂಡ್ 1 ಪ್ಲಾಂಟ್ ಇಸ್ ಡ್ವಾರ್ಫ್. ಏನಾಯ್ತು ಅಂದ್ರೆ ಮೆಂಡಲ್ ಆಕ್ಚುಲಿ ಗಾಟ್ ಕನ್ಫ್ಯೂಸ್ಡ್. ಓಕೆ, ವಾಟ್ ಆಕ್ಚುಲಿ ಇಸ್ ಹ್ಯಾಪನಿಂಗ್, ಈ ಸ್ಟಾರ್ಟೆಡ್ ಟು ಸ್ಟಡಿ. ಓಕೆ, ಸೊ ಇದಕ್ಕೆ ನಾನು ಹೇಳ್ತಾ ಇದ್ದೀನಿ ನೋಡಿ, ಇದನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ರೆ ನಾನು ಎಕ್ಸ್ಪ್ಲೇನ್ ಮಾಡುವಂತ ನಿಮಗೆ ಪ್ರಿನ್ಸಿಪಲ್ಸ್ ಅರ್ಥ ಆಗುತ್ತೆ. ಮೆಂಡಲ್ಸ್ ಪ್ರಿನ್ಸಿಪಲ್ಸ್ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಇದು ಅರ್ಥ ಆದ್ರೆ. Okay, so I would like to repeat this. In second half of the experiment, Mendel has self-pollinated the tall pea plant, okay, and he found that F2 generation, in the F2 generation, 75% of the plants were tall, but 25% were the short. What he has concluded, ಏನು conclude ಮಾಡ್ತಾರೆ? See, the dwarf trait was also carried, but remained hidden in the F1 generation. But this trait got expressed in the F2 generation. ಏನ್ ಹೀಗಂದ್ರೆ, ಸಿ ನಾವು ಈ ಹೋಲ್ ಎಕ್ಸ್ಪೆರಿಮೆಂಟ್ ಇಲ್ಲಿ ಬರ್ದಿದ್ದೀನಿ, ಅಬ್ಸರ್ವ್ ಮಾಡ್ತಾ ಬನ್ನಿ. ಈಗ ನಾನು ಹೇಳುತ್ತದನ್ನ ಅಬ್ಸರ್ವ್ ಮಾಡಿ. F1 ಜನರೇಷನ್ ಅಲ್ಲಿ ಏನಾಗಿತ್ತು, ಆಲ್ ದ ಪ್ಲಾಂಟ್ಸ್ ವರ್ ಟಾಲ್. ಓಕೆ, ಬಟ್ F1 ಜನರೇಷನ್ ಅಲ್ಲಿ ಇದ್ದಂತ ಆ ಪ್ಲಾಂಟ್ ಅಲ್ಲಿ ಡ್ವಾರ್ಫ್ ಅನ್ನೋ ಟ್ರೇಟ್ ಇದೆ, ಬಟ್ ಇದೇನಾಗಿಲ್ಲ, ಎಕ್ಸ್ಪ್ರೆಸ್ ಆಗ್ಲಿಲ್ಲ. ಓಕೆ, ಡ್ವಾರ್ಫ್ ಅನ್ನೋ ಟ್ರೇಟ್ ಇದೆ, ಇದು ಎಕ್ಸ್ಪ್ರೆಸ್ ಆಗಲಿಲ್ಲ. ಬಟ್ F2 ಜನರೇಷನ್ ಅಲ್ಲಿ ವೆನ್ ಬಿ ಸೆಲ್ಫ್ ಪಾಲಿನೇಟೆಡ್ ಏನಾಗ್ತಿದೆ, ಸಿ ಈ ಡ್ವಾರ್ಫ್ ಪೇರೆಂಟ್ ಅನ್ನೋ ಒಂದು ಕ್ಯಾರೆಕ್ಟರ್ ಜೊತೆನೆ ಕ್ರಾಸ್ ಆಗ್ತಿರುವಾಗ ಏನಾಯ್ತು, ವಿ ಗಾಟ್ 25% ಆಫ್ ದ ಪ್ಲಾಂಟ್ಸ್ ವರ್ ಡ್ವಾರ್ಫ್. ಅಂದ್ರೆ ದ ಟ್ರೇಟ್ ವಿಚ್ ವಾಸ್ ದೇರ್ ಇನ್ ದ F1 ಜನರೇಷನ್, ಓಕೆ, ಅಂದ್ರೆ ಪೇರೆಂಟ್ ಇಂದ ಬಂದಂತ ಆ ಸ್ಮಾಲ್ ಡ್ವಾರ್ಫ್ ಟ್ರೇಟ್ ಏನಿದೆ, ಆ ಟ್ರೇಟ್ ಏನಾಗಿದೆ, ಇಟ್ ವಾಸ್ ದೇರ್ ಇನ್ ದ F1 ಜನರೇಷನ್, but it was not expressed because tall was the dominant trait. But in F2 generation it got expressed. ಯಾಕೆ ಅಂದ್ರೆ the trait got reappeared.
ದ ಟ್ರೇಟ್ ವಾಸ್ ನಾಟ್ ವ್ಯಾನಿಸ್ಡ್ ಆಕ್ಚುಲಿ. F1 ಜನರೇಷನ್ ಅಲ್ಲಿ ಟಾಲ್ ಪ್ಲಾಂಟ್ ಇರಬಹುದು, ಬಟ್ F1 ಜನರೇಷನ್ ಅಲ್ಲಿ ಏನಾಗಿದೆ, ಸ್ಮಾಲ್ ಟಿ ಇರೋದ್ರಿಂದ ಏನಾಗ್ತಿದೆ, ಕ್ಯಾಪಿಟಲ್ ಟಿ ಇರೋದ್ರಿಂದ ಏನಾಗ್ತಿದೆ, ಡಾಮಿನೆಂಟ್ ಟ್ರೇಟ್ ಎಕ್ಸ್ಪ್ರೆಸ್ ಆಗ್ತಿದೆ. ಹಾಗಂತ ಡ್ವಾರ್ಫ್ ಕ್ಯಾರೆಕ್ಟರ್ ಇಲ್ಲಿ ವ್ಯಾನಿಶ್ ಆಗಿಲ್ಲ, ಇದು ಕ್ಯಾರಿ ಆಗ್ತಾ ಬಂತು F2 ಜನರೇಷನ್ಗೆ. ಬಟ್ F1 ಜನರೇಷನ್ ಅಲ್ಲಿ ಹಿಡನ್ ಆಗಿತ್ತು. F2 ಜನರೇಷನ್ ಅಲ್ಲಿ ಏನಾಗಿದೆ, ಇಟ್ ರೀಅಪಿಯರ್ಡ್ ಅನ್ಚೇಂಜ್ಡ್, ಅಂದ್ರೆ ಚೇಂಜ್ ಆಗದೆ ಇದು ವಾಪಸ್ ರೀಅಪಿಯರ್ ಆಗಿದೆ ಅಂತ ಅರ್ಥ. ಓಕೆ, ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ಓಕೆ, ರೈಟ್. ಸೊ ಲೆಟ್ಸ್ ಗೋ ಫಾರ್ ನೆಕ್ಸ್ಟ್. ಸೊ ದಿಸ್ ವಾಸ್ ದ ಕನ್ಕ್ಲೂಷನ್. ದ ಡ್ವಾರ್ಫ್ ಟ್ರೇಟ್ ವಾಸ್ ಆಲ್ಸೋ ಕ್ಯಾರಿಡ್, ಬಟ್ ಇಟ್ ವಾಸ್ ರಿಮೈನ್ ಹಿಡನ್ where in the F1 generation, but it got expressed in the F2 generation as capital T and capital T got crossed. Okay, right. So next ನೋಡ್ತಾ ಬನ್ನಿ, let's understand the meanings of several the words. ತುಂಬಾನೇ ಇಂಪಾರ್ಟೆಂಟ್. ಈಗ ನಾನು ಹೇಳೋದು ನಿಮಗೆ ಎಕ್ಸಾಮ್ ಅಲ್ಲಿ ಅಪ್ಲೈ ಆಗುತ್ತೆ. ಈಗ ನಾನು ಹೇಳ್ಕೊಡೋಂಥ ಪ್ರತಿಯೊಂದು ವರ್ಡ್ಸ್ ಕೂಡ ಎಕ್ಸಾಮ್ ಅಲ್ಲಿ ಅಪ್ಲೈ ಆಗ್ತಾ ಹೋಗುತ್ತೆ. ಅಪ್ಲಿಕೇಶನ್ ಟೈಪ್ ಬಂದಾಗ ಅಲ್ಲೂ ಕೂಡ ನಿಮಗೆ ಅಪ್ಲೈ ಆಗ್ತಾ ಹೋಗುತ್ತೆ. ಓಕೆನಾ? ಸಿ ಫಸ್ಟ್, ವಾಟ್ ಇಸ್ ಮೀನ್ ಬೈ ಡಾಮಿನೆಂಟ್ ಗೊತ್ತಿರಬೇಕು. ವಾಟ್ ಇಸ್ ಮೀನ್ ಬೈ ಡಾಮಿನೆಂಟ್ ಟ್ರೇಟ್? ಟ್ರೇಟ್ ಅಂದ್ರೆ ಕ್ಯಾರೆಕ್ಟರ್ ಅಂತ ಆಲ್ರೆಡಿ ನಾನು ನಿಮಗೆ ಹೇಳಿದ್ದೀನಿ. ಸಿ ದ ಟ್ರೇಟ್ ದಟ್ ಗೆಟ್ ಎಕ್ಸ್ಪ್ರೆಸ್ಡ್ ಇನ್ ದ ಆಫ್ ಸ್ಪ್ರಿಂಗ್, ವಿ ಆರ್ ಕಾಲಿಂಗ್ ಇಟ್ ಆಸ್ ಡಾಮಿನೆಂಟ್ ಟ್ರೇಟ್. ಅಂದ್ರೆ ಈಗ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ನ ಕ್ರಾಸ್ ಮಾಡಿದಾಗ ಏನಾಯ್ತು, ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಅನ್ನೋದು ನಮಗೆ ಕ್ಯಾರಿ ಆಯ್ತು. ಬಟ್ ಎಕ್ಸ್ಪ್ರೆಸ್ ಆಗಿರುವಂತದ್ದು ಕ್ಯಾಪಿಟಲ್ ಟಿ ಅಂದ್ರೆ ಟಾಲ್ನೆಸ್ ಅನ್ನೋದು ಎಕ್ಸ್ಪ್ರೆಸ್ ಆಗಿದೆ, ಬಿಕಾಸ್ ದಿಸ್ ಇಸ್ ಡಾಮಿನೆಂಟ್. ಅರ್ಥ ಆಗ್ತಿದ್ಯಾ? ಟ್ರೇಟ್ಸ್ ದಟ್ ಗೆಟ್ ಎಕ್ಸ್ಪ್ರೆಸ್ಡ್ ಇನ್ ದ ಆಫ್ ಸ್ಪ್ರಿಂಗ್, ದಿಸ್ ಇಸ್ F1 ಜನರೇಷನ್ ಆಫ್ ಸ್ಪ್ರಿಂಗ್. ಓಕೆ, ಅಂಡ್ ಇಟ್ ಟೇಕ್ಸ್ ಓವರ್ ದ ಇನ್ಹೆರಿಟೆಡ್ ಟ್ರೇಟ್. ಅಂದ್ರೆ ಇನ್ಹೆರಿಟೆಡ್ ಟ್ರೇಟ್ ಯಾವುದು ಇಲ್ಲಿ? ಈಗ ಡ್ವಾರ್ಫ್ ಅನ್ನೋ ಟ್ರೇಟ್ ಅನ್ನ ಏನ್ ಮಾಡಿದೆ, ಟಾಲ್ ಅನ್ನೋದು ಇನ್ಹೆರಿಟ್ ಮಾಡಿದೆ. ಓಕೆ, ದಟ್ ಈಸ್ ವಾಟ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್. ರೈಟ್. ನೆಕ್ಸ್ಟ್, ರಿಸೆಸಿವ್ ಟ್ರೇಟ್ ಅಂದ್ರೆ ಏನು? ದ ಟ್ರೇಟ್ ದಟ್ ರಿಮೈನ್ಸ್ ಹಿಡನ್ ಡಾಮಿನೇಟೆಡ್ ಬೈ ಡಾಮಿನೆಂಟ್ ಟ್ರೇಟ್. ಅಬ್ಸರ್ವ್ ಮಾಡ್ತಾ ಇದ್ರ ಅಲ್ವಾ, ಇಲ್ಲಿ ಟಾಲ್ ಅನ್ನೋದು ಡಾಮಿನೆಂಟ್ ಆಗಿದೆ, ಡ್ವಾರ್ಫ್ ಅನ್ನೋದು ರಿಸೆಸಿವ್ ಆಗಿದೆ. ಯಾರು ಎಕ್ಸ್ಪ್ರೆಸ್ ಆಗ್ತಾ ಇದ್ದಾರೆ? ಟಾಲ್ನೆಸ್ ಎಕ್ಸ್ಪ್ರೆಸ್ ಆಗ್ತಾ ಇದೆ ಆಸ್ ಇಟ್ ಈಸ್ ಡಾಮಿನೆಂಟ್. ಅಂದ್ರೆ ರಿಸೆಸಿವ್ ಟ್ರೇಟ್ ಅನ್ನ ಇದು ಏನ್ ಮಾಡ್ತಾ ಇದೆ, ಇಟ್ ಈಸ್ ಟೇಕಿಂಗ್ ಓವರ್, ಎಕ್ಸ್ಪ್ರೆಸ್ ಮಾಡಕ್ಕೆ ಬಿಡ್ತಾ ಇಲ್ಲ ಡಾಮಿನೆಂಟ್ ಟ್ರೇಟ್. ಇಟ್ ಈಸ್ ಟೇಕಿಂಗ್ ಓವರ್ ದ ರಿಸೆಸಿವ್ ಟ್ರೇಟ್ ಅಂಡ್ ಇಟ್ ಈಸ್ ಗೆಟಿಂಗ್ ಎಕ್ಸ್ಪ್ರೆಸ್ಡ್ ಬೈ ಇಟ್ ಸೆಲ್ಫ್. ಓಕೆ, ಸೊ ದಿಸ್ ಇಸ್ ಕಾಲ್ಡ್ ಆಸ್ ವಾಟ್ ಟ್ರೇಟ್? ರಿಸೆಸಿವ್ ಟ್ರೇಟ್. ಹೊಸ ವರ್ಡ್ಸ್ ಗಳೆಲ್ಲ ಬರುತ್ತೆ ಇಲ್ಲಿ, ನೀವು ಇದನ್ನ ಅರ್ಥ ಮಾಡ್ಕೊಂಡ್ರೆ ಮಾತ್ರ ನಿಮ್ಗೆ ಎಕ್ಸಾಮ್ ಅಲ್ಲಿ ಈಸಿ ಆಗುತ್ತೆ ಮಕ್ಕಳ. ಓಕೆ, ದ ಟೈಮ್ ಯು ಆರ್ ವೇಸ್ಟಿಂಗ್ ನೌ ವಿಲ್ ನಾಟ್ ಬಿ ರೀಗೇನ್ಡ್ ಲೇಟರ್. ನೀವೇನ್ ಟೈಮ್ನ ವೇಸ್ಟ್ ಮಾಡ್ತಾ ಇದ್ದೀರಾ ಅದು ಮತ್ತೆ ಏನಾಗಲ್ಲ, ನಿಮಗೆ ವಾಪಸ್ ಸಿಗಲ್ಲ. ಅರ್ಥ ಮಾಡ್ಕೊಳ್ಳಿ. ಓಕೆ, ರೈಟ್. ಸೊ ಎಕ್ಸಾಂಪಲ್ಸ್ ನೋಡಿ ಫಾರ್ ಡಾಮಿನೆಂಟ್ ಅಂಡ್ ರಿಸೆಸಿವ್. ಈಗ ನಾವು ಫಾರ್ ಎಕ್ಸಾಂಪಲ್ ಅ ಕ್ಲಾಸ್ ಆಫ್ ಸ್ಟೂಡೆಂಟ್ಸ್ ತಗೊಂಡ್ರೆ 10 ಸ್ಟೂಡೆಂಟ್ಸ್ ಇದ್ದಾರೆ ಕ್ಲಾಸಲ್ಲಿ ಅಂತ ಅನ್ಕೊಳ್ಳಿ. ಔಟ್ ಆಫ್ 10 ಸ್ಟೂಡೆಂಟ್ ಮಿನಿಮಮ್ 8 ಸ್ಟೂಡೆಂಟ್ಸ್ಗೆ ಏನಾಗಿರುತ್ತೆ, ಫ್ರೀ ಇಯರ್ ಲೋಬ್ ಇರುತ್ತೆ. ಫ್ರೀ ಇಯರ್ ಲೋಬ್ ಅಂದ್ರೆ ಏನು? ನಿಮ್ಮ ಫೇಸ್ ಇದ್ರೆ ಫೇಸ್ ಇಂದ ನೋಡಿ ನಿಮ್ಮ ಇಯರ್ ಏನಾಗಿರುತ್ತೆ, ಈ ರೀತಿ ಡಿಟ್ಯಾಚ್ ಆಗಿ ಕನೆಕ್ಟ್ ಆಗಿರುತ್ತೆ. ದಿಸ್ ಇಸ್ ಕಾಲ್ಡ್ ಎಸ್ ಫ್ರೀ ಇಯರ್ ಲೋಬ್. ನೋಡಿ ಇಯರ್ ಲೋಬ್ ಏನಾಗಿರುತ್ತೆ, ಈ ರೀತಿ ಡಿಟ್ಯಾಚ್ ಆಗಿ ಕನೆಕ್ಟ್ ಆಗಿರುತ್ತೆ. ಡಿಟ್ಯಾಚ್ ಆಗಿದ್ರೆ ದಿಸ್ ಇಸ್ ಕಾಲ್ಡ್ ಎಸ್ ಫ್ರೀ ಇಯರ್ ಲೋಬ್. 2 ಪೀಪಲ್ಗೆ ಏನಾಗಿರುತ್ತೆ, ಇಟ್ ವಿಲ್ ಬಿ ಲೈಕ್ ದಿಸ್ ಕಂಪ್ಲೀಟ್ಲಿ ಜಾಯಿಂಟೆಡ್. This is called as attached ear lobe. Detached ear lobe and attached ear lobe, they are example for dominant as well as recessive trait. Most of the people are having the dominant trait, few people are having the recessive trait. Clear ಆಯ್ತು ಅಲ್ವಾ? Right. Okay. Next ನೋಡ್ತಾ ಬನ್ನಿ, black color eyeball and brown color eyeball. Both black color eyeball and brown color eyeball. Again, class of 10 ತಗೊಂಡ್ರೆ ಏನಾಗುತ್ತೆ, ಸೊ ಮೋಸ್ಟ್ ಆಫ್ ದ ಪೀಪಲ್ ಆರ್ ಹ್ಯಾವಿಂಗ್ ದ ಬ್ಲ್ಯಾಕ್ ಕಲರ್ ಐಬಾಲ್ ಅಂಡ್ ಫ್ಯೂ ಪೀಪಲ್ ಆರ್ ಹ್ಯಾವಿಂಗ್ ದ ಬ್ರೌನ್ ಕಲರ್ ಐಬಾಲ್, ಬಿಕಾಸ್ ಬ್ಲ್ಯಾಕ್ ಇಸ್ ಡಾಮಿನೆಂಟ್ ಕಂಪೇರ್ ಟು ಬ್ರೌನ್ ಅಂತ ಅರ್ಥ. ಓಕೆ, ಸಿ ನೋ ನೀಡ್ ಟು ವರಿ, ಐ ಆಮ್ ಜಸ್ಟ್ ಲುಕಿಂಗ್ ಆಫ್ಟರ್ ದ ಸ್ಟೂಡೆಂಟ್ಸ್, ದೋಸ್ ಹೂ ಆರ್ ನಾಟ್ ಲಿಸನಿಂಗ್, ಐ ಜಸ್ಟ್ ಮೇಕ್ ದೆಮ್ that means I'm not allowing those students to just listen and understand, because I don't want any students to get disturbed. I want all the students to get get benefit out of what I'm teaching right now. Okay, right, fine. So I hope you understood what is recessive and what is dominant. Now next nama concept bandu, what happens to chromosomes number during reproduction? ಒಂದು ಆರ್ಗ್ಯಾನಿಸಮ್ ರಿಪ್ರೊಡ್ಯೂಸ್ ಆಗ್ಬೇಕಾದ್ರೆ ಕ್ರೋಮೋಸೋಮ್ ನಂಬರ್ ಏನಾಗುತ್ತೆ, ವಾಟ್ ಹ್ಯಾಪನ್ ಟು ದ ಕ್ರೋಮೋಸೋಮ್ ನಂಬರ್ ಅಂತ ನಾವು ಅರ್ಥ ಮಾಡ್ಕೊಳ್ತಾ ಬರೋಣ. ತುಂಬಾ ಸಿಂಪಲ್ ಕಂಡ್ರೋ, ಓಕೆನಾ? ಸೊ ಇದನ್ನ ನಾನು ಪ್ರೀವಿಯಸ್ ಕ್ವಶನ್ ಆನ್ಸರ್ಸ್ ಅಲ್ಲೂ ಕೂಡ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿರ್ತೀನಿ. ಲೆಟ್ ಮೀ ಟೇಕ್ ಸಮ್ ಸ್ಪೇಸ್ ಅಂಡ್ ಎಕ್ಸ್ಪ್ಲೈನ್. ನೋಡಿ, ನಾನು ಹೇಳ್ಕೊಡೋಂಥ ಹೊಸ ವರ್ಡ್ಸ್ ಇದೆಲ್ಲ, ಅದು ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ.
See, basically, first point nodidre, see, new organisms are formed actually by the sexual reproduction in the humans. Alva? So, normally ಏನಾಗುತ್ತೆ, all the cells in our body are diploid. So, haploid, diploid, ಇಲ್ಲಿ ಬರುತ್ತೆ. Diploid ಅಂದ್ರೆ ಏನು? Diploid is the complete set of chromosomes ಅಂತ ಹೇಳಿ ಕರಿತೀವಿ. ವಾಟ್ ಈಸ್ ಡೈಪ್ಲಾಯ್ಡ್, ಹ್ಯಾಪ್ಲಾಯ್ಡ್? ಬಿಕಾಸ್ ನಿಮಗೆ ಈಗ ಹೆಚ್ಚಾಗಿ ಏನಂತಂದರೆ ಅಪ್ಲಿಕೇಶನ್ ಕ್ವಶನ್ಸ್ನ ಕೇಳ್ತಾ ಇರೋದ್ರಿಂದ ಯು ಶುಡ್ ನೋ ದ ಮೀನಿಂಗ್ ಆಫ್ ಡೈಪ್ಲಾಯ್ಡ್ ಆ್ಯಂಡ್ ಆಲ್ಸೋ ದ ಹ್ಯಾಪ್ಲಾಯ್ಡ್, ಎರಡೂ ಕೂಡ ನಿಮಗೆ ಗೊತ್ತಿರಬೇಕು. ಡೈಪ್ಲಾಯ್ಡ್ ಅಂದರೆ ಹ್ಯಾವಿಂಗ್ ಅ ಕಂಪ್ಲೀಟ್ ಸೆಟ್ ಆಫ್ ಕ್ರೋಮೋಸೋಮ್, ಹ್ಯಾಪ್ಲಾಯ್ಡ್ ಅಂದರೆ ಹ್ಯಾವಿಂಗ್ ಓನ್ಲಿ ದ ಸಿಂಗಲ್ ಕ್ರೋಮೋಸೋಮ್ ಅಂತ ಅರ್ಥ. ಅಂದರೆ ಸಿಂಗಲ್ ಸೆಟ್ ಆಫ್ ಕ್ರೋಮೋಸೋಮನ್ನು ನಾವೆಂತ ಕರಿತೀವಿ? ಹ್ಯಾಪ್ಲಾಯ್ಡ್, ಹಾಫ್ ದ ನಂಬರ್ ಆಫ್ ಕ್ರೋಮೋಸೋಮ್ ಇದ್ರೆ ಹ್ಯಾಪ್ಲಾಯ್ಡ್, ಕಂಪ್ಲೀಟ್ ಸೆಟ್ ಇದ್ರೆ ಅದನ್ನ ಡೈಪ್ಲಾಯ್ಡ್ ಅಂತ ಕರಿತೀವಿ. ಓಕೆ, ಸೊ ಇಲ್ಲಿ ಏನಾಗುತ್ತೆ, ನಮ್ಮ ಬಾಡಿನಲ್ಲಿ ಎಲ್ಲಾ ಸೆಲ್ಸು ಡೈಪ್ಲಾಯ್ಡ್, ಮ್ಯಾಕ್ಸಿಮಮ್ ಸೆಲ್ಸ್ ಎಲ್ಲ ಏನಾಗಿದೆ, ಡೈಪ್ಲಾಯ್ಡ್ ಆಗಿದೆ. ಓಕೆ, ಸೊ ಡೈಪ್ಲಾಯ್ಡ್ ಸೆಲ್ಸ್ ಅಂತ ಹೇಳಿದಾಗ ಆಲ್ ದ ಡೈಪ್ಲಾಯ್ಡ್ ಸೆಲ್ಸ್ ಕಂಟೈನ್ 46 ಕ್ರೋಮೋಸೋಮ್ಸ್. ನೆನ್ಪಿಟ್ಕೊಳ್ಳಿ, ಆಲ್ ದ ಡೈಪ್ಲಾಯ್ಡ್ ಸೆಲ್ಸ್ ಕಂಟೈನ್ಸ್ 46 ಕ್ರೋಮೋಸೋಮ್ಸ್. 46 ಅಂದ್ರೆ 23 ಪೇರ್ಸ್ ಅಂತ ಅರ್ಥ. ಓಕೆನಾ? I repeat, all the cells in our body are diploid. That means they have complete set of chromosome. ಓಕೆನಾ? ಕಂಪ್ಲೀಟ್ ಸೆಟ್ ಆಫ್ ಕ್ರೋಮೋಸೋಮ್ ಅಂದ್ರೆ ಫಾರ್ ಎಕ್ಸಾಂಪಲ್ ನೋಡಿ, ಒಂದು ಕ್ರೋಮೋಸೋಮು ಇನ್ನೊಂದು ಕ್ರೋಮೋಸೋಮ್ ಜೊತೆಗೆ ಏನಾಗಿರುತ್ತೆ, ಅಟ್ಯಾಚ್ ಆಗಿರುತ್ತೆ. ನೋಡಿ, ಈ ರೀತಿ ಅಟ್ಯಾಚ್ ಆಗಿರುತ್ತೆ. ಈ ರೀತಿ ಅಟ್ಯಾಚ್ ಆಗಿದ್ರೆ ದಟ್ ಈಸ್ ಕಾಲ್ಡ್ ಆಸ್ ಡೈಪ್ಲಾಯ್ಡ್. ಈ ರೀತಿ ಸಪರೇಟ್ ಆಗಿದ್ರೆ ದಟ್ ಈಸ್ ಕಾಲ್ಡ್ ಆಸ್ ಹ್ಯಾಪ್ಲಾಯ್ಡ್. ಓಕೆನಾ? ಸಿಂಪಲ್ ಆಗಿ ಹೇಳ್ತಾ ಇದೀನಿ. ಸೊ ಮೋಸ್ಟ್ ಆಫ್ ದ ಸೆಲ್ಸ್ ಇನ್ ಅವರ್ ಬಾಡಿ ಆರ್ ಡೈಪ್ಲಾಯ್ಡ್. ಡೈಪ್ಲಾಯ್ಡ್ ಸೆಲ್ಸ್ ಅಲ್ಲಿ 46 ಕ್ರೋಮೋಸೋಮ್ಸ್ ಇರುತ್ತೆ. 46 ಅಂದ್ರೆ 23 ಪೇರ್ಸ್. ಓಕೆನಾ? ಬಟ್ ಸೆಕ್ಸ್ ಸೆಲ್ಸ್ ಅಂತ ಏನ್ ಹೇಳ್ತೀವಿ, ಮೇ ಬಿ ದ ಸ್ಪರ್ಮ್ ಆರ್ ಎಗ್, ದೇ ಆರ್ ಹ್ಯಾಪ್ಲಾಯ್ಡ್. ಹ್ಯಾಪ್ಲಾಯ್ಡ್ ಅಂದ್ರೆ ಏನು? ವಾಟ್ ಯು ಮೀನ್ ಬೈ ಹ್ಯಾಪ್ಲಾಯ್ಡ್? ಹ್ಯಾಪ್ಲಾಯ್ಡ್ ಇಸ್ ನಥಿಂಗ್ ಬಟ್ ಹ್ಯಾವಿಂಗ್ ಓನ್ಲಿ single chromosome. They're not completely, what I can say, paired. Okay, they're not paired anta heltivi. Single set of chromosome na we will call it as haploid. Okay, so basically haploid cells have half the number of chromosomes. Only 23 chromosomes irutte. 23 pair iralla, 23 chromosomes irutte. Bala important ನಾನು ಹೇಳ್ತಾ ಇರೋದು, ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಓಕೆನಾ? ಸೊ ದೇ ಆರ್ ಹ್ಯಾವಿಂಗ್ 23 chromosomes, not the 23 pair of chromosomes. ಓಕೆನಾ? ರೈಟ್? ಸೊ ಏನಕ್ಕೆ ಹೆಲ್ಪ್ ಆಗುತ್ತೆ ನಿಮಗೆ ಇಲ್ಲಿ ಅಂತಂದ್ರೆ, ಡ್ಯೂರಿಂಗ್ ರೀಪ್ರೊಡಕ್ಷನ್ ನೋಡಿ, ಡ್ಯೂರಿಂಗ್ ರೀಪ್ರೊಡಕ್ಷನ್ ಏನಾಗುತ್ತೆ, ದ ಸೆಕ್ಸ್ ಸೆಲ್ಸ್ ಆಕ್ಚುಲಿ ಕಂಬೈನ್ ಟು ಫಾರ್ಮ್ ಝೈಗೋಟ್. ಇದೆಲ್ರಿಗೂ ಗೊತ್ತಿರೋ ವಿಷಯ, ಹೌದಲ್ವಾ? ಸೊ ಏನಾಗುತ್ತೆ, ಡ್ಯೂರಿಂಗ್ ರೀಪ್ರೊಡಕ್ಷನ್ ಮೇಲ್ ಗ್ಯಾಮೆಟ್ ವಿಲ್ ಫ್ಯೂಸಸ್ ವಿತ್ ಫೀಮೇಲ್ ಗ್ಯಾಮೆಟ್ ಅಲ್ವಾ? ಸೊ ಐ ಜಸ್ಟ್ ರೈಟ್ ಮೇಲ್ ಅಂಡ್ ಫೀಮೇಲ್, ಅರ್ಥ ಮಾಡ್ಕೊಳ್ಳಿ. ಮೇಲ್ ಗ್ಯಾಮೆಟ್ ವಿಲ್ ಫ್ಯೂಸಸ್ ವಿತ್ ಫೀಮೇಲ್ ಗ್ಯಾಮೆಟ್. So male gametes are nothing but the sex cells. Okay, male sex cell and female sex cell both are haploid in nature. Andre they both are having 23 and 23 number of chromosomes. Okay na? So ಈ 23 chromosomes ಮತ್ತೆ ನಾವು further divide ಮಾಡ್ತಾ ಹೋಗ್ತೀವಿ. ನಾನು ಹೇಳ್ತೀನಿ, ಕೇಳಿಸ್ಕೊಳ್ಳಿ. So when father and mother they both contribute 23 and 23 chromosomes, the zygote which is been formed will be having 23 pair of chromosome. ಫಾದರ್ ಅಲ್ಲಿ ಮದರ್ ಅಲ್ಲಿ 23 ಪೇರ್ ಇರಲ್ಲ. ಎಲ್ಲಿ? ಎಸ್ಪೆಷಲಿ ದ ಮೇಲ್ ಗ್ಯಾಮೆಟ್ ಆಸ್ ವೆಲ್ ಆಸ್ ಫೀಮೇಲ್ ಗ್ಯಾಮೆಟ್. ಮೇಲ್ ಅಂಡ್ ಫೀಮೇಲ್ ಗ್ಯಾಮೆಟ್ ಬೋತ್ ಆರ್ ಹ್ಯಾವಿಂಗ್ ವಾಟ್ 23 chromosomes. That means half the number of chromosomes. Okay, when they combine to form zygote, they'll be having 23 pair of chromosomes. It is not that it will never become 46 pair. 46 pair is never number of chromosomes that we can see in our body. It is 23 pair. Okay na? ಇದನ್ನ ಅರ್ಥ ಮಾಡ್ಕೊಳ್ಳಿ. I repeat ಮತ್ತೆ ನೋಡಿ, all the cell in our body are diploid. They have complete set of chromosomes, that is 46. ಮಲ್ಟಿಪಲ್ ಚಾಯ್ಸ್ ಅಲ್ಲಿ ಕೇಳಿದಾಗ ನೀವು ಅರ್ಥ ಮಾಡ್ಕೊಳ್ಬೇಕು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. But the sex cell, so called male gamete and female gamete, they have half the number of chromosomes, hence they are haploid in nature. During fertilization, male gamete fuses with female gamete. Male gamete, which has 23 chromosomes combined with 23 chromosomes of the female gamete, results in the formation of 23 pairs. That is what we find in the zygote. Okay na? Next, ಈಗ ನೋಡ್ತಾ ಬಂದ್ರೆ, so let us understand what does this 23 pair of chromosomes has, or what exactly this 23 chromosomes has. See, in your body, all the cells, I can say the most of the cells present in your body are somatic. Most of the cells present in your body are somatic. Somatic andre the cells which exhibit the characters of your body.
The cells which exhibit the characters of your body are somatic cells. ಅಂದ್ರೆ ನಿಮ್ಮ ಕಣ್ಣು ಹೀಗೆ ಇರಬೇಕು, ನಿಮ್ಮ ಫಿಂಗರ್ ಡಿಸೈನ್ಸ್ ಹೀಗೆ ಇರಬೇಕು. ಅರ್ಥ ಆಗ್ತಿದ್ಯಾ? So these are actually called as somatic. These characters are actually exhibited by what? It is exhibited by the somatic cells. Okay, so somatic cells basically say the characters of your body, but the sex cells of your body will tell about the sex of the child. That means whether the child which is getting birth is either male or female. That is being said, or it is being exhibited by the sex cells, which is maybe the type of sex cell that is being generated by the father. Okay na? So clear idea irli. Okay, so ಇಲ್ಲಿ ಈ 23 pairs ಅಲ್ಲಿ again we divide this 23 pairs as 22 pair plus 1 pair. ಏನಿದು 22 pair plus 1 pair ಅಂದ್ರೆ, see 22 pairs are actually autosomes. Autosomes ಅಂದ್ರೆ ಏನು? Autosomes are the chromosomes which will tell about the character of an organism. Autosomes are the chromosomes which will tell about the character of an organism. This one pair idella, this one pair will tell whether the child which is getting birth is either male or female. Okay, that is what you want to understand. I think, see, ಯಾರು ಇಲ್ಲಿ ಡಿಸ್ಟ್ರಾಕ್ಟ್ ಮಾಡ್ತಾ ಇದ್ದೀರಾ ಓದೋ ಸ್ಟೂಡೆಂಟ್ಸ್ಗೆ ಅವ್ರನ್ನೆಲ್ಲ ನಾನು ರಿಮೂವ್ ಮಾಡಿಬಿಡ್ತಾ ಇದ್ದೀನಿ. I don't mind. I want only students who are really interested in asking the questions, or who is really understanding the concept, want to achieve something in the examination. Okay. Okay, ಅರ್ಥ ಆಯ್ತಲ್ಲ? 22 pairs ಏನಾಗಿದೆ? The 22 pair of chromosomes are autosomes, and this one pair is the sex chromosomes. Okay, so this one pair will decide the sex of the child. I hope you understood. So ನಾನು ಏನಿಲ್ಲಿ ಬರ್ದಿದ್ದೀನಿ ನೋಡಿ. Normally all the organisms are formed by the sexual reproduction, and normally all the cells in the body are diploid. That means they have complete set of chromosomes. That is 23 pairs, which is nothing but 46 chromosomes. ಅಲ್ವಾ? ಡ್ಯೂರಿಂಗ್ ರಿಪ್ರೊಡಕ್ಷನ್ ಏನಾಗುತ್ತೆ? a male and female sex cells will combine. That means a sperm combines with an egg to form zygote ಅಂತ ಅರ್ಥ. Okay, so these male and female sex are actually haploid in nature. That means they have only having half the number of chromosomes, which is nothing but 23. Okay, so specialized male sex cell, so called sperm. Okay, this sperm contain 22 autosomes plus 1 sex chromosome. ಅಂದ್ರೆ ಈ 23 chromosomes ಏನಿದೆ ಫಾದರ್ ಇಂದ ಬರ್ತಾ ಇರೋದು, ಇದರಲ್ಲಿ 22 ಏನಾಗಿದೆ? ಆಟೋಸೋಮ್ ಆಗಿದೆ. 1 ಏನಾಗಿದೆ? this 1 may be X or Y. X ಆದ್ರೂ ಆಗಿರ್ಬೋದು, Y ಆದ್ರೂ ಆಗಿರ್ಬೋದು. This will determine the sex of the child. ಈ 22 chromosomes ಏನಿದೆ, these chromosomes will tell, like, you should have whether the quality of your father, maybe it may tell about the design of the hair, or color of the hair, color of the eyeball, whether you must have the attached earlobe or a free earlobe. ಇದೆಲ್ಲ ಹೇಳುತ್ತೆ. ಅರ್ಥ ಆಯ್ತಾ? ಸಿಮಿಲರ್, ಸೇಮ್ ಅದೇ ರೀತಿ ಮದರಲ್ಲೂ ಕೂಡ an egg contain 23 chromosomes, out of which 22 are autosomes and 1 is sex chromosome. Artha aita? But in mother there is no choice, because mother has only the X chromosome. She don't have any other chromosomes, so she always contribute X when the fertilization is taking place. Artha agtide alva? So this is what you need to really understand. Okay, so the specialized female sex cell also having the same thing as I told you. During reproduction, the sperms gives 23 chromosomes, out of which 22 autosomes and 1 sex chromosome is there. Okay, and even the egg also contribute the same 22 autosomes and 1 sex chromosome. Iga enaitu nodi, 22 plus 1 from father and 22 plus 1 from mother. Enaitu? These 22 from father and 22 from mother, these are the autosomes. They combine to form 22 pairs of autosomes. Similarly, 1 chromosome from father, it may be X or Y, okay, will combine with X chromosome of mother. This is 1 pair. So again nodi enaitu? They become 23 pair. This is what we basically see in the zygote. ಇದನ್ನೇ ನಾವು zygote ಅಲ್ಲಿ ನೋಡೋದು. ಅರ್ಥ ಆಯ್ತಲ್ವಾ? ದಿಸ್ ಇಸ್ ವಾಟ್ ಆಕ್ಚುಲಿ ಹ್ಯಾಪನ್ಸ್. ಏನ್ ಕಾನ್ಸೆಪ್ಟ್ ನಾನು ನಿಮ್ಗೆ ಹೆಡ್ಡಿಂಗ್ ಕೊಟ್ಟಿದ್ದೀನಿ ನೋಡಿ. ಹೆಡ್ಡಿಂಗ್ ಬಂದು ವಾಟ್ ಹ್ಯಾಪನ್ಸ್ ಟು ಕ್ರೋಮೋಸೋಮ್ ನಂಬರ್ ಡ್ಯೂರಿಂಗ್ ರೀಪ್ರೊಡಕ್ಷನ್. ಅರ್ಥ ಆಯ್ತಲ್ಲ ಯಾವ ರೀತಿ ಕ್ರೋಮೋಸೋಮ್ ಕಂಬೈನ್ ಆಗುತ್ತೆ? ಐ ಹೋಪ್ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅನ್ಕೋತೀನಿ. ಓಕೆನಾ? ರೈಟ್. So now let us understand the meaning of autosomes and sex chromosomes. Autosomes ಅಂದ್ರೆ ಏನು ಅಂತ ಹೇಳಿದೀನಿ. Autosomes are nothing but the chromosomes other than the sex chromosomes. That means the chromosome which will tell about the characters of the body. They always exist in pairs. Okay now, and they always control somatic traits like hair color, eyeball color, all those things.
So in the human, how many pairs of autosomes are there? There are 22 pairs of autosomes. Similarly, I also told about sex chromosomes. The chromosomes which will determine the sex of the child, this is called as sex chromosome. Basically, this is always present in one pair. In father, it may be X or Y, and in mother, it is always X and X. Okay, right. Let us understand the meaning of haploid and diploid also. Gottirli nimge haploid, diploid. Okay, ಯಾರು ಫುಲ್ ಮಾರ್ಕ್ಸ್ ಸ್ಕೋರ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನಿಮಗೆ ಈ ಬೇಸಿಕ್ಸ್ ಗೊತ್ತಿರಬೇಕು. ಹೆರಿಡಿಟರಿ ಅಂಡ್ ಎವಲ್ಯೂಷನ್ ಲೆಸನ್ ಬೇಸಿಕ್ಸ್ ಗೊತ್ತಿಲ್ಲ ಅಂದ್ರೆ ಡೆಫಿನೆಟ್ಲಿ ನಿಮಗೆ ಕಷ್ಟ ಆಗಬಹುದು. ಓಕೆನಾ? ಸೊ ಐ ವಿಲ್ ಆಲ್ಸೋ ಎಕ್ಸ್ಪ್ಲೇನ್ ಯು ದ ಲಾಸ್ ಆಫ್ ಇನ್ಹೆರಿಟೆನ್ಸ್. ವೇಟ್ ಮಾಡಿ. ಹ್ಯಾಪ್ಲಾಯ್ಡ್ ಅಂಡ್ ಡೈಪ್ಲಾಯ್ಡ್. ಹ್ಯಾಪ್ಲಾಯ್ಡ್ ಅಂದ್ರೆ ಏನು, ಡೈಪ್ಲಾಯ್ಡ್ ಅಂದ್ರೆ ಏನು? ಡೈಪ್ಲಾಯ್ಡ್ ಅಂದ್ರೆ ಸೆಲ್ಸ್ ವಿತ್ 2 ಕಂಪ್ಲೀಟ್ ಸೆಟ್ ಆಫ್ ಕ್ರೋಮೋಸೋಮ್ಸ್ ಅಂತ ಹೇಳ್ತೀವಿ. Cells with the 2 complete set of chromosomes, what do we call them as? We will basically call them as diploid. ಅರ್ಥ ಆಯ್ತಲ್ಲ? ಸಿ ಈಗ ನೋಡಿ, chromosome, this is one chromosome, this is one chromosomes. What is this? This is a complete set of chromosomes. Okay, there are 2 chromosomes, correct na? This is basically called as diploid. Haploid andre enagirutte, see there will be only one chromosome like this. Cell with single complete set of chromosome, we'll call this as haploid. But normally ಏನಾಗುತ್ತೆ humans ಅಲ್ಲಿ, I already told this, normally in human body all the cells are diploid, which is present in the somatic cells, except the sex chromosomes, because sex chromosomes are haploid. 22 ನೋಡಿ, one chromosome ಈ ರೀತಿ 22 ಇರುತ್ತೆ. ಅಂಡ್ ಇದ್ರ ಜೊತೆಗೆ ಇನ್ನೇನು ಲಾಸ್ಟ್ ಅಲ್ಲಿ ಏನಾಗುತ್ತೆ, ಎಕ್ಸ್ ಅಥವಾ ವೈ ಫಾದರ್ ಇಂದ ಆಡ್ ಆಗುತ್ತೆ. ಅದೇ ರೀತಿ ಒಂದೊಂದು ಸಿಂಗಲ್ ಕ್ರೋಮೋಸೋಮ್ ಏನಾಗುತ್ತೆ, ಮದರ್ ಅಲ್ಲೂ ಇರುತ್ತೆ, ಮದರ್ ಇಂದ ಎಕ್ಸ್ ಆಡ್ ಆಗುತ್ತೆ. ಆಡ್ ಆದಾಗ ಏನಾಗುತ್ತೆ, ಫಾದರ್ ಅಲ್ಲಿರುವಂತ ಈ ಕ್ರೋಮೋಸೋಮು ಮದರ್ ಅಲ್ಲಿರುವಂತ ಈ ಕ್ರೋಮೋಸೋಮ್ಸ್ ಏನಾಗುತ್ತೆ, ಮಿಕ್ಸ್ ಆಗುತ್ತೆ. ಈ ರೀತಿ ನೋಡಿ ಫಾರ್ಮ್ ಆಗುತ್ತೆ. ದಿಸ್ ಇಸ್ ಹೌ ದ ಝೈಗೋಟ್ ಇಸ್ ಬೇಸಿಕಲಿ ಫಾರ್ಮ್ಡ್. ಓಕೆನಾ? ಫೈನ್. ಐ ಹೋಪ್ ನಿಮ್ಗೆ ಇದು ಅರ್ಥ ಆಗಿದೆ. ನೋಡಿ, ಈಗ ನಾನು ನೆಕ್ಸ್ಟ್ ಹೇಳ್ಕೊಡುವಂತ ಈ ಕಾನ್ಸೆಪ್ಟ್ ಇದೆ ಅಲ್ವಾ, ಇದನ್ನ ನಿಮ್ಗೆ ಮೋನೋ ಹೈಬ್ರಿಡ್ ಮತ್ತೆ ಡೈ ಹೈಬ್ರಿಡ್ ಅಲ್ಲಿ ಕೇಳುವ ಚಾನ್ಸಸ್ ಬಹಳನೇ ಇರುತ್ತೆ. Okay, let us understand the meaning of homozygous and heterozygous. Homo, hetero. ಏನು ಹೋಮೋ ಅಂದ್ರೆ? homozygous ಅಂದ್ರೆ, ಸಿ ತುಂಬಾ ಇಂಪಾರ್ಟೆಂಟ್, ನಾನು ಕ್ಲಿಯರ್ ಆಗಿ ಹೇಳ್ಕೊಳ್ತೀನಿ, ಕೇಳಿಸ್ಕೊಳ್ಳಿ. ಸಿ ಎ ಸೆಟ್ ಆಫ್ ಮೆಟರ್ನಲ್ ಕ್ರೋಮೋಸೋಮ್ ಅಂದ್ರೆ, ಸೆಟ್ ಆಫ್ ಮೆಟರ್ನಲ್ ಕ್ರೋಮೋಸೋಮ್ ಅಂದ್ರೆ ನೋಡಿ, there is a chromosome from the mother and also there is a chromosome from the father. This is one set. ಅರ್ಥ ಆಗ್ತಿದ್ಯಾ? a set of chromosome from the mother, we call it as maternal. Maternal andre mother. And a set of chromosome from the father, this is paternal. ಅರ್ಥ ಆಯ್ತಾ? father and mother ಅಂತ ತಿಳ್ಕೊಳ್ಳಿ. ಏನಾಗ್ತಾ ಇದೆ, ಇದೆರಡು ಕೂಡ ಪೇರ್ ಆಗ್ತಾ ಇದೆ. they are pairing up each other. Okay, a set of maternal chromosome and a set of paternal chromosome, they are pairing up each other. Okay, please stop posting, please Pavitra, please understand the concept. Okay, a set of chromosome from the mother and also set of chromosome from the father ಏನಾಗ್ತಾ ಇದೆ, they are pairing up with each other and they are of same size and same shape. ಒಂದೇ ಸೈಜ್ ಇರುತ್ತೆ, ಒಂದೇ ಶೇಪ್ ಇರುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ಲಿ ಏನಂದ್ರೆ, their corresponding regions are governing for same traits. ಇದು ಬಹಳನೇ ಇಂಪಾರ್ಟೆಂಟ್. ಅಂದ್ರೆ ಈಗ ಮದರ್ನ ಕ್ರೋಮೋಸೋಮ್ ಅಲ್ಲಿ ಈ ಒಂದು ರೀಜನ್ನು ಐ ಕಲರ್ಗೆ ಕೋಡ್ ಮಾಡ್ತಾ ಇದೆ ಅಂದ್ರೆ, ಫಾದರ್ನ ಕ್ರೋಮೋಸೋಮ್ ಅಲ್ಲಿ ಈ ರೀಜನ್ ಕೂಡ ಐ ಕಲರ್ಗೆ ಕೋಡ್ ಮಾಡ್ತಿರತ್ತೆ. ಐ ಕಲರ್ ಮೇ ಬಿ ಎನಿಥಿಂಗ್. ಈಗ ಮದರ್ದು ಬ್ರೌನ್ ಆಗಿರ್ಬೋದು, ಅಥವಾ ಮದರ್ದು ಬ್ಲ್ಯಾಕ್ ಆಗಿರ್ಬೋದು, ಫಾದರ್ದು ಕೂಡ ಬ್ರೌನ್ ಆಗಿರ್ಬೋದು. ಅರ್ಥ ಆಗ್ತಿದ್ಯಾ? ಸೊ ಕಲರ್ ಯಾವುದೇ ಆಗಿರ್ಬೋದು, ಐ ಕಲರ್ನೇ ಕೋಡ್ ಮಾಡ್ತಾ ಇದೆ. ದಟ್ ಮೀನ್ಸ್ ದೇ ಆರ್ ಗವರ್ನಿಂಗ್ ಫಾರ್ ದ ಸೇಮ್ ಟ್ರೇಟ್. ದಟ್ ಈಸ್ ದ ಒನ್ ಥಿಂಗ್ ಯು ವಾಂಟ್ ಟು ಅಂಡರ್ಸ್ಟ್ಯಾಂಡ್. ಕ್ಲಿಯರ್ ಆಯ್ತು ಅಲ್ವಾ? Right. So a set of chromosome from the mother and a set of chromosome from the father, they're pairing up with each other and their corresponding regions are governing for the same trait. So if these kind of chromosomes are present in our body and those chromosomes are called as homologous chromosomes, idanna nav enanta karitivi, we will call them as homologous chromosome. Artha agtidya? Right. Clear ಅನ್ಕೋತೀನಿ ಈ ಕಾನ್ಸೆಪ್ಟ್ ನಿಮ್ಗೆ. Okay, let's go for the next ನೋಡಿ. ನೆಕ್ಸ್ಟ್ ಹೆಟೆರೋಲಾಗಸ್ ಕ್ರೋಮೋಸೋಮ್ ನೋಡಿ. ಇನ್ನೊಂದು ಎಕ್ಸಾಂಪಲ್ ಬೇಕಾದ್ರೆ ಕೊಡ್ತೀನಿ ನಿಮ್ಗೆ. ಇಲ್ಲಿ ಈಗ ಮದರ್ ಅಲ್ಲಿರುವಂತ ಈ ಒಂದು ರೀಜನ್ ಹೇರ್ ಕಲರ್ಗೆ ಕೋಡ್ ಮಾಡ್ತಿದ್ರೆ, ಫಾದರ್ ಇರುವಂತ ಈ ರೀಜನ್ ಏನಾಗುತ್ತೆ, ಇದು ಕೂಡ ಹೇರ್ ಕಲರ್ಗೆ ಕೋಡ್ ಮಾಡ್ತಿರುತ್ತೆ.
ಈಗ ಈ ರೀಜನ್ ಫಿಂಗರ್ ಡಿಸೈನ್ಸ್ಗೆ ಕೋಡ್ ಮಾಡ್ತಿದ್ರೆ ಫಾದರ್ ಅಲ್ಲಿ ಈ ಸ್ಪಾಟ್ ಕೂಡ ಕರೆಸ್ಪಾಂಡಿಂಗ್ ಅಂದ್ರೆ ನೋಡಿ, ಇದು ಈ ಒಂದು ಸ್ಪಾಟ್ ಇದಕ್ಕೆ ಏನಾಗಿದೆ ಕರೆಸ್ಪಾಂಡಿಂಗ್, ಈ ಒಂದು ರೀಜನ್ ಇದಕ್ಕೆ ಕರೆಸ್ಪಾಂಡಿಂಗ್ ಅಂತ ಅರ್ಥ. Corresponding regions are governing the same traits, then it is called as what? It is called as homologous chromosomes. Clear ಆಯ್ತು ಅಲ್ವಾ? Let us now get into understand the heterologous chromosome. Let us understand heterologous. ಇದಕ್ಕೆ ಆಪೋಸಿಟ್ ಅಷ್ಟೇ ಕಂಡ್ರು. Heterologous chromosome ಅಂದ್ರೆ ನೋಡಿ, ಒಂದು ಕ್ರೋಮೋಸೋಮ್ ಏನಾಗಿರುತ್ತೆ ಇನ್ನೊಂದು ಕ್ರೋಮೋಸೋಮ್ ತರ ಇರಲ್ಲ. Basically a set of chromosome from the father and mother, they are pairing up with each other. ಬಟ್ ಇಲ್ಲಿ ಏನಾಗ್ತದೆ ನೋಡಿ, ದೇ ಆರ್ ನಾಟ್ ಆಫ್ ಸೇಮ್ ಸೈಜ್, ದೇ ಆರ್ ನಾಟ್ ಆಫ್ ಸೇಮ್ ಶೇಪ್. ಓಕೆ, ಒಂದೇ ಸೈಜು ಇರಲ್ಲ, ಒಂದೇ ಶೇಪು ಇರಲ್ಲ. ಬೇಸಿಕಲಿ ಏನಾಗುತ್ತೆ, ಕರೆಸ್ಪಾಂಡಿಂಗ್ ರೀಜನ್ಸ್ ಆರ್ ನಾಟ್ ಗವರ್ನಿಂಗ್ ಫಾರ್ ದ ಸೇಮ್ ಟ್ರೇಟ್. ಕರೆಸ್ಪಾಂಡಿಂಗ್ ರೀಜನ್ಸ್ ಆರ್ ನಾಟ್ ಗವರ್ನಿಂಗ್ ಫಾರ್ ದ ಸೇಮ್ ಟ್ರೇಟ್ ಅಂತ ಹೇಳಿ ಕರೀತೀವಿ. ದಿಸ್ ಇಸ್ ಮೋಸ್ಟ್ಲಿ ವೆರಿ ಇಂಪಾರ್ಟೆಂಟ್. ಸೊ ದಿಸ್ ಇಸ್ ವಾಟ್ ವಿ ವಿಲ್ ಕಾಲ್ ಇಟ್ ಆಸ್ heterologous chromosomes. You can observe here the chromosome. Say for example, this is a chromosome which is belonging to mother, and if this is belonging to father, the corresponding region, this region which is belonging to mother, if this region is coding for the eye color, then this region which is present in the father will be coding for the hair color. This is what actually happens in the heterologous chromosome. ಅರ್ಥ ಆಯ್ತು ಅಲ್ವಾ? ಸೊ ಹೋಮೋಲಾಗಸ್ ಕ್ರೋಮೋಸೋಮ್ಗೂ ಹೆಟ್ರೋಲಾಗಸ್ ಕ್ರೋಮೋಸೋಮ್ಸ್ಗೂ ಇಷ್ಟೇ ಡಿಫ್ರೆನ್ಸ್. ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ ಅಲ್ವಾ? ಸೊ ಹೋಮೋಲಾಗಸ್ ಅಲ್ಲಿ ಏನಾಗಿರುತ್ತೆ, set of chromosome from the mother and father are pairing up with each other, their same size, same shape, corresponding genes ಏನಾಗಿರುತ್ತೆ, they are telling about same type of trait. Heterologous ಅಲ್ಲಿ ಏನಾಗಿರುತ್ತೆ, they are not of same size, not of same shape, and corresponding regions basically ಏನಾಗಿರುತ್ತೆ, they are not telling about the same character. This is what exactly you want to understand. Okay, right. Thank you, Suhas, for your valuable feedback. Let us get into our next concept called allele. ನೋಡಿ, ನಾನು ಈಗ ಏನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ನಿಮಗೆ, ಇದು ನಾನು ಕೇಳುವಂಥ ಪ್ರಶ್ನೆಗೆ ನಿಮಗೆ ಬಹಳನೇ ಈಸಿಯಾಗಿ ಕಾನ್ಸೆಪ್ಟ್ ಲಿಂಕ್ ಆಗ್ತಾ ಹೋಗುತ್ತೆ. somebody is asking me what is somatic cells ಅಂತ. Okay, these are the cells which will denote the character of an organism. Somatic cells are the cells that will tell about the character of an organism. In our body, all the cells, most of the cells are somatic. Clear ಆಯ್ತಲ್ವಾ? Right. So next we are understanding what is meant by allele. ನೋಡಿ, allele. ಮ್ಯಾಮ್ ಇದೆಲ್ಲ ವರ್ಡ್ ನಮಗೆ ಟೆಕ್ಸ್ಟ್ ಬುಕ್ ಅಲ್ಲಿ ಇಲ್ಲ ಅಲ್ವಾ ಮ್ಯಾಮ್? ಹೌದು, ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ವರ್ಡ್ಸ್ ಎಲ್ಲ ಇಲ್ಲ. ಬಟ್ ಈ ಬೇಸಿಕ್ ನ ತಿಳ್ಕೊಳ್ಳಿಲ್ಲ ಅಂದ್ರೆ ನೀವು ಹೆರಿಡಿಟರಿನಲ್ಲಿ ಬರುವಂತ ಕ್ವಶನ್ ಆನ್ಸರ್ ಮಾಡೋದು ಬಹಳ ಕಷ್ಟ. ಎಸ್ಪೆಷಲಿ ಅಪ್ಲಿಕೇಶನ್ ಟೈಪ್ ಬಂದ್ರೆ ನಿಮಗೆ ಬೇಸಿಕ್ ಗ್ರೌಂಡ್ ಇಂದಾನು ಗೊತ್ತಿರಬೇಕು. ಓಕೆನಾ? ರೈಟ್. allele ಅಂದ್ರೆ ಏನು? ವೆರಿ ಸಿಂಪಲ್ ಕಂಟ್ರೋ. ಸಿ ಫಾರ್ ಎಕ್ಸಾಂಪಲ್, ಈಗ ಟಾಲ್ ಪಿ ಪ್ಲಾಂಟ್ ನೀವು ಕ್ಯಾಪಿಟಲ್ ಟಿ ಅಂತ ಬರೀತೀರಾ. ಡ್ವಾರ್ಫ್ ಪಿ ಪ್ಲಾಂಟ್ ನ ಸ್ಮಾಲ್ ಟಿ ಅಂತ ಬರೀತೀರಾ ಅಲ್ವಾ? ಸೊ ಈಗ ಇದು ಒಂದು ಪೇರೆಂಟ್ ಅಲ್ವಾ? ಈಗ ಟಾಲ್ ಪಿ ಪ್ಲಾಂಟ್ ಅನ್ನೋದು ಒಂದು ಪೇರೆಂಟ್, ಡ್ವಾರ್ಫ್ ಪಿ ಪ್ಲಾಂಟ್ ಅನ್ನೋದು ಕೂಡ ಒಂದು ಪೇರೆಂಟ್ ಆಗಿದೆ. ಸೊ allele ಅಂದ್ರೆ ಒನ್ ಮೆಂಬರ್ ಆಫ್ ಪೇರ್ ಆಫ್ ಜೀನ್ ಅಂತ ಅರ್ಥ. ಅಂದ್ರೆ ಈಗ ದಿಸ್ ಇಸ್ ಒನ್ ಜೀನ್ and this is one gene, they both are existing as a pair. ಈ ಪೇರ್ ಅಲ್ಲಿರುವಂತ ಒಂದು ಮೆಂಬರ್ ನಾವೇನಂತ ಕರಿತೀವಿ, we will call them as allele. what do we call them as? allele. ಒಂದೊಂದು ಲೆಟರ್ನು ಕೂಡ ನಾವು allele ಅಂತ ಕರಿತೀವಿ. ವೆರಿ ಸಿಂಪಲ್. ಅರ್ಥ ಆಯ್ತು ಅಲ್ವಾ? ಇದ್ರ ಬಗ್ಗೆ ಹೆಚ್ಚಾಗಿ ನಾನು ಏನು ಹೇಳಕ್ ಹೋಗಲ್ಲ ನಿಮ್ಗೆ. ಇಷ್ಟನ್ನ ತಿಳ್ಕೊಂಡ್ರೆ ಸಾಕು. allele is nothing but one member of the pair of the given ಕ್ರೋಮೋಸೋಮ್ ಆರ್ ಪೇರೆಂಟ್ ಅಂತ ಹೇಳ್ಬೋದು. ವಾಟ್ ಈಸ್ allele ಅಂತ ಎಕ್ಸಾಮ್ ಅಲ್ಲಿ ಕೇಳಲ್ಲ, ಬಟ್ ಡೆಫಿನೆಟ್ಲಿ ನಿಮ್ಗೆ ಇದು ಗೊತ್ತಿರಬೇಕು. allele is, you see, it is one member of the pair of the gene. So this is also an allele. This is also an allele. Okay na? Right. Just letters ಅಷ್ಟೇ. ನೆಕ್ಸ್ಟ್ ನೋಡಿ, homozygous, heterozygous. ಮ್ಯಾಮ್ ಇದೇನು ಮ್ಯಾಮ್ ಹೋಮೋಲಾಗಸ್, ಹೆಟ್ರೋಲಾಗಸ್, ಹೋಮೋಸೈಗಸ್, ಹೆಟ್ರೋಸೈಗಸ್ ಕನ್ಫ್ಯೂಸಿಂಗ್ ಆಗುತ್ತೆ ಅಲ್ವಾ? ತುಂಬಾ ಸಿಂಪಲ್, ನೆನ್ಪಿಟ್ಕೊಳ್ಳಿ. ಲಾಗಸ್ ಅಂತ ಹೇಳಿದಾಗ ಕ್ಯಾರೆಕ್ಟರ್ಸ್ ಬಗ್ಗೆ ಹೇಳ್ತಾ ಇರುತ್ತೆ. ಲಾಗಸ್ ಅಂತ ಹೇಳಿದಾಗ ಕ್ಯಾರೆಕ್ಟರ್ಸ್ ಬಗ್ಗೆ ಹೇಳ್ತಾ ಇರುತ್ತೆ. ಝೈಗಸ್ ಅಂತ ಹೇಳಿದ್ರೆ ಸಿಂಪಲ್ ಕಂಡ್ರು. ಝೈಗಸ್ ಅಂದ್ರೆ ಒಂದೇ ತರ ಲೆಟರ್ಸ್ ಇರುತ್ತೆ, ಸಿಮಿಲರ್ ಟೈಪ್ ಆಫ್ ಲೆಟರ್ಸ್ ಇದ್ರೆ ದಟ್ ಈಸ್ ಝೈಗಸ್. ನೋಡಿ, ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಈಗ ಟಾಲ್ ಪಿ ಪ್ಲಾಂಟ್ ಅನ್ನ ಕ್ಯಾಪಿಟಲ್ ಟಿ ಅಂತ ರೆಪ್ರೆಸೆಂಟ್ ಮಾಡ್ತೀರಾ ಅಲ್ವಾ? ಈ ಒಂದೇ ಸೇಮ್ ಟೈಪ್ ಆಫ್ ಲೆಟರ್ ಇದ್ರೆ ದಿಸ್ ಇಸ್ ಕಾಲ್ಡ್ ಆಸ್ ಹೋಮೋಸೈಗಸ್ ಆರ್ಗ್ಯಾನಿಸಮ್. ವಾಟ್ ಈಸ್ ಇಟ್ ಕಾಲ್ಡ್ ಆಸ್? homozygous organism. ಎಕ್ಸಾಮ್ ಅಲ್ಲಿ ನಿಮಗೆ ಕೇಳ್ಬೋದು, a homozygous tall pea plant crossed with a homozygous dwarf pea plant ಅಂತ ಕೇಳ್ತಾರೆ ಎಕ್ಸಾಮ್ ಅಲ್ಲಿ. ಅರ್ಥ ಆಯ್ತಾ? homozygous tall pea plant
ನೋಡಿ ನಾನು ಮತ್ತೆ ನಿಮಗೆ ಕುಮಾರ್, ಐ ಥಿಂಕ್ ಯು ಆರ್ ಆಸ್ಕಿಂಗ್ ಅಬೌಟ್ F2 ಜನರೇಷನ್. ನಾನು ಬೇಸಿಕ್ಸ್ ಹೇಳ್ಕೊಡ್ತಾ ಇದ್ದೀನಿ ಕುಮಾರ್, ಕೇಳಿಸ್ಕೊಳ್ಳಿ. ಬಿಕಾಸ್ ನಾನು ಇದು ಹೇಳ್ಕೊಟ್ಟ ಮೇಲೆ ಮತ್ತೆ ನಿಮ್ಗೆ ಆ ಪಾರ್ಟನ್ನು ರಿಪೀಟ್ ಮಾಡ್ತೀನಿ, ಓಕೆನಾ? ಸೇಮ್ ಟೈಪ್ ಆಫ್ ಲೆಟರ್ ಇದ್ರೆ ನಾನೇನು ಹೇಳ್ತಾ ಇದ್ದೆ, ಅ ಹೋಮೋಸೈಗಸ್ ಟಾಲ್ ಪಿ ಪ್ಲಾಂಟ್ ಹ್ಯಾಸ್ ಕ್ರಾಸ್ಡ್ ವಿತ್ ದ ಹೋಮೋಸೈಗಸ್ ಡ್ವಾರ್ಫ್ ಪಿ ಪ್ಲಾಂಟ್. ಅಂದ್ರೆ ಹೋಮೋಸೈಗಸ್ ಅಂದ್ರೆ ಸೇಮ್ ಟೈಪ್ ಆಫ್ ಲೆಟರ್ಸ್ ಇರುತ್ತೆ, ನೆನ್ಪಿಟ್ಕೊಳ್ಳಿ. ಕ್ಯಾಪಿಟಲ್ ಟಿ ಇಸ್ ಹೋಮೋಸೈಗಸ್. ಹೋಮೋಸೈಗಸ್ ಏನಿದು? ದಿಸ್ ಇಸ್ ಟಾಲ್ ಪಿ ಪ್ಲಾಂಟ್. ಓಕೆ, ಆ ಹೋಮೋಸೈಗಸ್ ಟಾಲ್ ಪಿ ಪ್ಲಾಂಟ್ ಕ್ರಾಸ್ಡ್ ವಿತ್ ಹೋಮೋಸೈಗಸ್ ಅಂದ್ರೆ ಮತ್ತೆ ಸ್ಮಾಲ್ ಟಿನೇ ಇರುತ್ತೆ, ಓಕೆನಾ? ವೆನ್ ಅ ಹೋಮೋಸೈಗಸ್ ಟಾಲ್ ಪಿ ಪ್ಲಾಂಟ್ ಹ್ಯಾಸ್ ಕ್ರಾಸ್ಡ್ ವಿತ್ ದ ಹೋಮೋಸೈಗಸ್ ಡ್ವಾರ್ಫ್ ಪಿ ಪ್ಲಾಂಟ್ ಏನಾಗುತ್ತೆ? ವಿ ಗೆಟ್ ಸಮಥಿಂಗ್ ಲೈಕ್ ದಿಸ್, ಹೌದಲ್ವಾ? ಸೊ ಹಾಗಾದ್ರೆ ಇದೇನಾಗಿದೆ? ದಿಸ್ ಇಸ್ ನಾಟ್ ಹೋಮೋಸೈಗಸ್. ವಾಟ್ ಇಸ್ ದಿಸ್? ದಿಸ್ ಈಸ್ ಹೆಟಿರೋಸೈಗಸ್. ವೆರಿ ಸಿಂಪಲ್. ಅರ್ಥ ಆಗ್ತಿದ್ಯಾ? ಸೇಮ್ ಲೆಟರ್ಸ್ ಇದ್ರೆ ಹೋಮೋಸೈಗಸ್, ಡಿಫ್ರೆಂಟ್ ಲೆಟರ್ಸ್ ಇದ್ರೆ ಅಂದ್ರೆ ಒಂದು ಕ್ಯಾಪಿಟಲ್ ಒಂದು ಸ್ಮಾಲ್ ಇದ್ರೆ ಇದನ್ನ ಹೆಟಿರೋಸೈಗಸ್ ಅಂತ ಕರಿತೀವಿ. ಓಕೆ, ರೈಟ್. ಸೊ ಆರ್ಕೆ ದೊಡ್ಡಮನಿ ಇಸ್ ಆಸ್ಕಿಂಗ್, ಮ್ಯಾಮ್ ಎವ್ರಿ ಜೀನ್ ಹ್ಯಾಸ್ ಓನ್ಲಿ 2 ಅಲೀಲ್ಸ್ ಅಂದ್ರೆ ಒಂದೊಂದು ಪೇರ್ ಅಂತ, ಒಂದೊಂದು ಪೇರಲ್ಲೂ ಕೂಡ 2 ಅಲೀಲ್ಸ್ ಇರುತ್ತೆ, ಓಕೆನಾ? ಒಂದು ಪೇರ್ ಅಂತ ಹೇಳಿದಾಗ ಎವ್ರಿ ಪೇರ್ ಹ್ಯಾಸ್ 2 ಅಲೀಲ್ಸ್. ಕ್ಲಿಯರ್ ಆಯ್ತಲ್ವಾ ನಿಮ್ ಡೌಟು? ರೈಟ್. ಸೊ ಐ ಥಿಂಕ್ ದಿಸ್ ಇಸ್ ಕ್ಲಿಯರ್ಡ್. ಎಕ್ಸಾಮ್ ಅಲ್ಲಿ ನಿಮಗೆ ಅ ಹೋಮೋಸೈಗಸ್ ಟಾಲ್ ಪಿ ಪ್ಲಾಂಟ್ ಕ್ರಾಸ್ಡ್ ಅ ಹೋಮೋಸೈಗಸ್ ಡ್ವಾರ್ಫ್ ಪಿ ಪ್ಲಾಂಟ್ ಅಂದ್ರೆ ಯು ಶುಡ್ ರೈಟ್ ಲೈಕ್ ದಿಸ್. I'll be giving you some of the things to what I can say implement and answer. ಕೇಳ್ತೀನಿ, ಆಗ ನೀವು ಇಂಪ್ಲಿಮೆಂಟ್ ಮಾಡ್ಕೊಳ್ಳಿ, ಸೊ ದಟ್ ಐ ವಿಲ್ ಗೆಟ್ ಎ ಕನ್ಕ್ಲೂಷನ್ ವೆದರ್ ಯು ಅಂಡರ್ಸ್ಟುಡ್ ಆರ್ ನಾಟ್. ಓಕೆ, ಸೊ ಹೋಮೋಸೈಗಸ್ ಅಂದ್ರೆ ಏನು? ಆರ್ಗ್ಯಾನಿಸಮ್ಸ್ ವಿತ್ ದ ಐಡೆಂಟಿಕಲ್ ಅಲೀಲ್ಸ್. ನೋಡಿ, ಅಲೀಲ್ ಅಂದ್ರೆ ಒಂದ್ ಲೆಟರ್ ಅಂತ ಹೇಳ್ದೆ ಅಲ್ವಾ? ಒಂದೇ ರೀತಿ ಲೆಟರ್ಸ್ ಇದ್ರೆ ಅದು ಹೋಮೋಸೈಗಸ್. ಅರ್ಥ ಆಗ್ತಿದ್ಯಾ? ನೆಕ್ಸ್ಟ್ ನೋಡಿ, ಹೋಮೋಸೈಗಸ್ ಏನಾಗುತ್ತೆ? ಹೋಮೋಸೈಗಸ್ ಆರ್ಗ್ಯಾನಿಸಮ್ಸ್ ನ ಸೆಲ್ಫ್ ಬ್ರೆಡ್ ಮಾಡಿದ್ರೆ, ಅಂದ್ರೆ ನಾವು ಸೆಲ್ಫ್ ಕ್ರಾಸ್ ಮಾಡಿದ್ರೆ ಏನ್ ಬರುತ್ತೆ ಅಬ್ಸರ್ವ್ ಮಾಡ್ಬೋದು ನೀವು. ಒಂದು ಕ್ಯಾಪಿಟಲ್ ಟಿ ನ ಇನ್ನೊಂದು ಕ್ಯಾಪಿಟಲ್ ಟಿ ಅಂದ್ರೆ ಟಾಲ್ ಪಿ ಪ್ಲಾಂಟ್ ಅನ್ನ ಟಾಲ್ ಪಿ ಪ್ಲಾಂಟ್ ಜೊತೆಗೇನೆ ಕ್ರಾಸ್ ಮಾಡಿದ್ರೆ ಏನ್ ಸಿಗುತ್ತೆ? ಯು ಗೆಟ್ ಸಮಥಿಂಗ್ ಲೈಕ್ ದಿಸ್. ಕ್ಯಾಪಿಟಲ್ ಟಿ ಕ್ರಾಸಸ್ ವಿತ್ ಕ್ಯಾಪಿಟಲ್ ಟಿ, ಕ್ಯಾಪಿಟಲ್ ಟಿ crosses with capital T, again capital T, same, there is no difference, same offsprings ನಿಮ್ಗೆ obtain ಆಗ್ತಾರೆ. There is no change at all. Same traits are expressed. Heterozygous ಅಂದ್ರೆ ಏನು? Organisms with the different alleles. Alleles ಅಂದ್ರೆ ಒಂದು ಲೆಟರ್ ಅಲ್ವಾ? ಸೊ ಒಂದು ಟಾಲ್ ಅಲೀಲ್ ಇದ್ದು ಇನ್ನೊಂದು ಡ್ವಾರ್ಫ್ ಅನ್ನೋ ಅಲೀಲ್ ಇದ್ರೆ ದಿಸ್ ಇಸ್ ಕಾಲ್ಡ್ as heterozygous. ಅರ್ಥ ಆಗ್ತಿದ್ಯಾ? ಈಗ ಎಕ್ಸಾಮ್ ಅಲ್ಲಿ ನಿಮ್ಗೆ ಕೇಳ್ಬೋದು, ಆ ಹೆಟೆರೋಸೈಗಸ್ ಆರ್ಗ್ಯಾನಿಸಮ್ಸ್ ವೆನ್ ಸೆಲ್ಫ್ ಬ್ರೆಡ್ ರಿಸಲ್ಟ್ಸ್ ಇನ್ ದ ಫಾರ್ಮೇಶನ್ ಆಫ್ ದ ಆರ್ಗ್ಯಾನಿಸಮ್ಸ್ ವಿಚ್ ಆರ್ ಸಿಮಿಲರ್ ಟು ದ ಪೇರೆಂಟ್. 75% ಆಫ್ ದ ಆಫ್ಸ್ಪ್ರಿಂಗ್ಸ್ ಆರ್ ಸಿಮಿಲರ್ ಟು ದ ಪೇರೆಂಟ್ ಆಫ್ F1 ಜನರೇಷನ್ ಅಂತ ಕೇಳ್ಬೋದು. ಅರ್ಥ ಆಯ್ತಾ ನನ್ನ ಪ್ರಶ್ನೆ ನಿಮ್ಗೆ? ನಾನು ಏನ್ ಹೇಳ್ತಾ ಇದ್ದೀನಿ ಪ್ರಶ್ನೆ ಅಂದ್ರೆ, ಆ ಹೆಟೆರೋಸೈಗಸ್ ಆರ್ಗ್ಯಾನಿಸಮ್, ಒಂದು ಹೆಟೆರೋಸೈಗಸ್ ಆರ್ಗ್ಯಾನಿಸಮ್ ಇದೆಯಂತೆ, ಈ ಆರ್ಗ್ಯಾನಿಸಮ್ ಸೆಲ್ಫ್ ಬ್ರೆಡ್ ಆದಾಗ ಅಂದ್ರೆ ಇದು ಇದರಿಂದಾನೇ ಕ್ರಾಸ್ ಆದಾಗ ಏನಾಯ್ತಂತೆ? ದ ಆಫ್ಸ್ಪ್ರಿಂಗ್ ವಿಚ್ ಆರ್ ಬಿನ್ ಫಾರ್ಮ್ಡ್, ಆಫ್ಸ್ಪ್ರಿಂಗ್ಸ್ ಏನ್ ಫಾರ್ಮ್ ಆಗ್ತಾ ಇದೆ ಇಲ್ಲಿ, ದೀಸ್ ಆಫ್ಸ್ಪ್ರಿಂಗ್ಸ್, ಓಕೆ, ಔಟ್ ಆಫ್ ದೀಸ್ ಆಫ್ಸ್ಪ್ರಿಂಗ್ಸ್ 75% ಆಫ್ ದ ಆಫ್ಸ್ಪ್ರಿಂಗ್ಸ್ ವರ್ ಸಿಮಿಲರ್ ಟು ದ ಪೇರೆಂಟ್ ಆಫ್ F1 ಜನರೇಷನ್. ಅಂದ್ರೆ ಪೇರೆಂಟ್ ಆಫ್ F1 ಜನರೇಷನ್ ಯಾರು? F1 ಜನರೇಷನ್ ಇರುವಂತ ಎಲ್ಲಾ ಪೇರೆಂಟ್ಸ್ ಏನಾಗಿದ್ರು? ಟಾಲ್ ಆಗಿದ್ರು. ಸೊ ಇಲ್ಲಿ 75% ಆಫ್ ದ ಪ್ಲಾಂಟ್ಸ್ ಕೂಡ ಏನಾಗಿದೆ? ಟಾಲ್ ಆಗಿದೆ. ಈ ರೀತಿ ಪ್ರಶ್ನೆಗಳು ಕೇಳಿದಾಗ ನಿಮ್ಗೆ ಈ ವರ್ಡ್ ಇಟ್ ಪ್ಲೇಸ್ ಅ ವೆರಿ ಕ್ರೂಷಿಯಲ್ ರೋಲ್, ಬಹಳನೇ ಇಂಪಾರ್ಟೆಂಟ್. ಆಯ್ತು ಅನ್ಕೋತೀನಿ ಮಕ್ಳ. ಓಕೆ, ಹೋಮೋಸೈಗಸ್ಗೂ ಹೆಟ್ರೋಸೈಗಸ್ಗೂ ಇರುವಂತ ಡಿಫ್ರೆನ್ಸ್. ಓಕೆ, ಅರ್ಥ ಆಯ್ತಲ್ವಾ? ಎನಿ ಅದರ್ ಡೌಟ್ ಯು ಹ್ಯಾವ್ ಹಿಯರ್? ಎವ್ರಿಬಡಿ ಅಂಡರ್ಸ್ಟುಡ್ ವಾಟ್ ಈಸ್ ಹೋಮೋಸೈಗಸ್ ಅಂಡ್ ಹೆಟ್ರೋಸೈಗಸ್? ಎಲ್ರಿಗೂ ಅರ್ಥ ಆಯ್ತಾ? ಬೇಗ ರೆಸ್ಪಾಂಡ್ ಮಾಡಿ. ಲೆಟ್ಸ್ ಗೋ ಫಾರ್ ದ ನೆಕ್ಸ್ಟ್. ಎಸ್ ಓಕೆ, ಸಿಂಪಲ್ ಕಂಡ್ರು ಹೇಳಿದೀನಿ ಅಲ್ವಾ? ಹೋಮೋಸೈಗಸ್ ಟಾಲ್ ಪಿ ಪ್ಲಾಂಟ್ ಅಂತ ಹೇಳಿದಾಗ ನೀವು ಸೇಮ್ ಲೆಟರ್ಸ್ ಬರ್ಕೊಳ್ತೀರಾ, ಐಡೆಂಟಿಕಲ್ ಲೆಟರ್ಸ್. ಓಕೆ, ಹೋಮೋಸೈಗಸ್ ಟಾಲ್ ಅಂದ್ರೆ ಕ್ಯಾಪಿಟಲ್ ಟಿ. ಸೇ ಫಾರ್ ಎಕ್ಸಾಂಪಲ್, ಹೋಮೋಸೈಗಸ್ ರೆಡ್ ಪ್ಲಾಂಟ್ ವಿತ್ ದ ರೆಡ್ ಕಲರ್ ಫ್ಲವರ್, homozygous plant with the red color flower has crossed with the homozygous plant which is bearing the pink color flower. ಅವಾಗ ಏನಾಗುತ್ತೆ? ಪಿಂಕ್ ಅಂದ್ರೆ ಸ್ಮಾಲರ್, homozygous ಅಂದ್ರೆ ಸೇಮ್ ಟೈಪ್ ಆಫ್ ಲೆಟರ್. It results in the what? It results in the formation of red color flower only. But what kind of organism is this? Is this homozygous or heterozygous? ಹೇಳಿ, is this homozygous or heterozygous? ನೋಡಿ, ಅಲೀಲ್ಸ್ ಏನಾಗಿದೆ? ಬೇರೆ ಬೇರೆ ಇದೆ. ಹೋಮೋಸೈಗಸ್ ಹೆಟ್ರೋಸೈಗಸ್ ಇದು ಕಂಪ್ಲೀಟ್ಲಿ ಏನಾಗಿದೆ?
ಎಸ್ ಹೆಟ್ರೋಸೈಗಸ್, ವೆರಿ ಗುಡ್. ಅರ್ಥ ಆಯ್ತು ಅಲ್ವಾ? ಇದನ್ನ ಎಕ್ಸಾಮಲ್ಲಿ ಕೇಳಿದಾಗ ನೀವು ಅರ್ಥ ಮಾಡ್ಕೊಂಡು ಬರಿಬೇಕು. ಓಕೆ, ಯಾ ಕ್ಲಿಯರ್ ಅಲ್ವಾ? ದಿಸ್ ಇಸ್ ಕಾಲ್ಡ್ ಎಸ್ ಹೆಟ್ರೋಸೈಗಸ್. ಐ ಥಿಂಕ್ ನಿಮ್ಗೆ ಇದು ಅರ್ಥ ಆಗಿದೆ ಅನ್ಕೋತೀನಿ. ಸೊ ಈಗ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಮೆಂಡಲ್ಸ್ ಸೆಕೆಂಡ್ ಸೆಟ್ ಆಫ್ ಎಕ್ಸ್ಪೆರಿಮೆಂಟ್ ಬೈ ಹ್ಯಾವಿಂಗ್ ದ ನಾಲೆಡ್ಜ್ ಆಫ್ ಹೋಮೋಸೈಗಸ್ ಅಂಡ್ ಹೆಟ್ರೋಸೈಗಸ್. ನಿಮಗೆ ಹೋಮೋಸೈಗಸ್ ಅಂದ್ರೆ ಏನು ಗೊತ್ತಿದೆ, ಹೆಟ್ರೋಸೈಗಸ್ ಅಂದ್ರೆ ಏನು ಅಂತ ಗೊತ್ತಿದೆ. ಈಗ ಎಕ್ಸಾಂಪಲ್ ಕೇಳ್ತಾರೆ, ಆ ಹೋಮೋಸೈಗಸ್ ರೌಂಡ್ ಯೆಲ್ಲೋ ಸೀಡೆಡ್ ಪ್ಲಾಂಟ್, ಏನ್ ಬರ್ಕೊಳ್ತೀರಾ? ಹೋಮೋಸೈಗಸ್ ರೌಂಡ್ ಯೆಲ್ಲೋ. ಹೋಮೋಸೈಗಸ್ ಅಂದ್ರೆ ಸೇಮ್, ರೌಂಡ್ ಅಂದ್ರೆ ಕ್ಯಾಪಿಟಲ್ ಆರ್, ಯೆಲ್ಲೋ ಅಂದ್ರೆ ದಟ್ ಇಸ್ ಕ್ಯಾಪಿಟಲ್ ವೈ. ಹೋಮೋಸೈಗಸ್ ರೌಂಡ್ ಅಂಡ್ ಹೋಮೋಸೈಗಸ್ ಯೆಲ್ಲೋ, ಆಯ್ತಾ? ಹ್ಯಾಸ್ ಕ್ರಾಸ್ಡ್ ವಿತ್ ಹೋಮೋಸೈಗಸ್ ರಿಂಕಲ್ಡ್ ಗ್ರೀನ್. ಸೊ ರೌಂಡ್ ಕ್ಯಾಪಿಟಲ್ ಆರ್ ಆದ್ರೆ ರಿಂಕಲ್ಡ್ ಏನಾಗಿರುತ್ತೆ? ಸ್ಮಾಲ್ ಆರ್. ಅರ್ಥ ಆಗ್ತಿದ್ಯಾ? ಸೊ ಯೆಲ್ಲೋ ಕ್ಯಾಪಿಟಲ್ ವೈ ಆಗಿದ್ರೆ ಈಗ ಗ್ರೀನ್ ಆಗಿ ಏನಾಗಿರುತ್ತೆ? ಸ್ಮಾಲ್ ವೈ ಆಗಿರುತ್ತೆ. ಸಿ ದೇ ಆರ್ ಹೋಮೋಸೈಗಸ್, ದೇ ಬೋತ್ ಆರ್ ಹೋಮೋಸೈಗಸ್. ಕ್ಲಿಯರ್ ಆಯ್ತು ಅಲ್ವಾ? ಸೊ ವೆನ್ ದೇ ಬೋತ್ ಕ್ರಾಸ್ ವಾಟ್ ಹ್ಯಾಪನ್ಸ್ ನೋಡಿ, ಕ್ಯಾಪಿಟಲ್ ಆರ್, ಕ್ಯಾಪಿಟಲ್ ವೈ, ಸ್ಮಾಲ್ ವೈ. ಜಸ್ಟ್ ನೋಡಿ, ಇಲ್ಲಿಂದ ಒಂದು ಟ್ರೇಟ್ ತಗೊಳ್ತೀರಾ, ಕ್ಯಾಪಿಟಲ್ ಆರ್, that is from round 1 R you will take, and from wrinkled you will take 1. Similarly from yellow and green also you will take each letter, that is one allele you are going to receive anta artha. So can you guys tell me what is this, whether it is a homozygous round yellow or heterozygous round yellow? Can you guys tell me what is this homozygous round yellow or heterozygous round yellow? ರೌಂಡ್ ಯೆಲ್ಲೋ ಅಂತ ಎಲ್ರಿಗೂ ಗೊತ್ತು, ಬಟ್ ಇದು ಹೋಮೋಸೈಗಸ್ ಹೆಟ್ರೋಸೈಗಸ್? ಫಸ್ಟ್ ಕರೆಕ್ಟ್ ಆನ್ಸರ್ ಇಸ್ ಗಿವನ್ ಬೈ ಯೋಗವತಿ ಅಂಡ್ ಫಾಲೋಡ್ ಬೈ ಮನೋಜ್, ಸುಗುಣ. ವೆರಿ ಗುಡ್, ಎಲ್ರಿಗೂ ಅರ್ಥ ಆಗಿದೆ. ವೆರಿ ಗುಡ್, ಐ ಅಪ್ರಿಷಿಯೇಟ್ ಇನ್ ಅಂಡರ್ಸ್ಟ್ಯಾಂಡಿಂಗ್. ಸೊ ನೋಡಿ, ಇಲ್ಲೇನಿದೆ ಹೆಟ್ರೋಸೈಗಸ್. ಯಾಕ್ರಪ್ಪ ಹೆಟ್ರೋಸೈಗಸ್ ಇದು? ನೋಡಿ, ಒಂದು ಕ್ಯಾಪಿಟಲ್ ಲೆಟರ್ ಇದೆ, ಇನ್ನೊಂದು ಸ್ಮಾಲ್ ಲೆಟರ್ ಇದೆ. ಕ್ಯಾಪಿಟಲ್ ಸ್ಮಾಲ್ ಎರಡು ಮಿಕ್ಸ್ ಏನಾಗುತ್ತೆ? ವಿ ವಿಲ್ ಕಾಲ್ ದೆಮ್ ಆಸ್ ಹೆಟಿರೋ. ವಾಟ್ ಡು ವಿ ಕಾಲ್ ದೆಮ್ ಆಸ್? ಹೆಟಿರೋ. ದಿಸ್ ಈಸ್ ಹೆಟಿರೋಸೈಗಸ್. ಅಂಡ್ ನಿಮ್ಗೆ ಆಲ್ರೆಡಿ ನಾನು ನಿಮ್ಗೆ ಹೇಳಿದೀನಿ, ಕ್ಯಾಪಿಟಲ್ ಲೆಟರ್ ಇದ್ರೆ ಅದರದೇ ಒಂದು ಕ್ಯಾರೆಕ್ಟರ್ ಡಿನೋಟ್ ಆಗ್ತಿರುತ್ತೆ. ಸೊ ಆರ್ ಇಸ್ ನಥಿಂಗ್ ಬಟ್ ರೌಂಡ್, ಕ್ಯಾಪಿಟಲ್ ವೈ ಇಸ್ ನಥಿಂಗ್ ಬಟ್ ಯೆಲ್ಲೋ. ಸೊ ಹಿಯರ್ ಇಟ್ ಈಸ್ ರೌಂಡ್ ಯೆಲ್ಲೋ. ಕ್ಲಿಯರ್ ಆಯ್ತಲ್ವಾ? ರೈಟ್. ಓಕೆ, ದಿಸ್ ಇಸ್ ವಾಟ್ ವಿ ಗಾಟ್ ಇನ್ ದ ಫಸ್ಟ್ ಜನರೇಷನ್. ವಾಟ್ ಇಸ್ ದಿಸ್ ರೌಂಡ್ ಯೆಲ್ಲೋ? This is the offspring that we got in the F1 generation. In F1 generation, all the organisms were round and yellow. Okay? They are round and yellow. Clear? Next nodi, let us now talk about what actually happens. So Mendel actually cross-pollinated a round yellow seed with the wrinkled green seed. In F1 generation, Mendel has received all the seeds which were round and yellow. Okay, what Mendel did in second set of experiment andre, Mendel now he has taken this round yellow seed. What he has obtained in the F1 generation, it was like this. So ee riti seed ittalva. So he has taken this seed and he has now self pollinated. Yen madidru Mendel? He has self pollinated. Upon self pollination, what exactly happened anta tilkolta barana. See, ಎಫ್ ಈಗ ಮೋನೋ ಹೈಬ್ರಿಡ್ಗೂ ಡೈ ಹೈಬ್ರಿಡ್ಗೂ ಸ್ವಲ್ಪ ಡಿಫ್ರೆನ್ಸ್ ಇದೆ ಕಣ್ರೋ. ಮೋನೋ ಹೈಬ್ರಿಡ್ ಅಲ್ಲಿ F1 ಜನರೇಷನ್ ಆದ್ಮೇಲೆ ಡೈರೆಕ್ಟ್ ಆಗಿ ನೀವೇನ್ ಮಾಡ್ತೀರಾ? ಸಿ ಈ ರೀತಿ ಇತ್ತು. ಜಸ್ಟ್ ಟು ಗಿವ್ ಅ ಕ್ಲಾರಿಟಿ, ಕ್ಯಾಪಿಟಲ್ ಟಿ ಸ್ಮಾಲ್ ಟಿನ ಕ್ರಾಸ್ ಮಾಡಿದಾಗ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಬಂದಿತ್ತು. ನೆಕ್ಸ್ಟ್ ಈ ಸ್ಮಾಲ್ ಟಿ ಕ್ಯಾಪಿಟಲ್ ಟಿನ ಡೈರೆಕ್ಟ್ ಆಗಿ ನೀವೇನ್ ಮಾಡಿದ್ರಿ? ಚಕ್ಕರ್ ಬೋರ್ಡ್ ಅಲ್ಲಿ ಅಪ್ಲೈ ಮಾಡ್ಕೊಂಡಿದ್ರಿ ಈ ರೀತಿ. ಬಟ್ ಇಲ್ಲಿ ಆ ರೀತಿ ಆಗಲ್ಲ. So you want to make gamete formation. Gamete formation ಮಾಡಲೇಬೇಕು because there are two characters. Remember, whenever they have given two characters, gamete formation is must. Okay na? Gamete formation is must. Nodi, here how are we forming gamete? A capital R crosses with capital Y to form capital R, capital Y. What is this? This is round and yellow. A capital R crosses with small y. We get capital R, small y. What is this? This is round and green. A small r crosses with capital Y. We get small r and capital Y. What is this? This is wrinkled and yellow. And a small r crosses with small y. We are getting small r and small y. What is this? This is wrinkled and green. What is this? This is wrinkled and green. Clear ಆಯ್ತು ಅಲ್ವಾ? This is how we have to form the gamete. Gamete formation plays a very important role where in the dihybrid. ಡೈಹೈಬ್ರಿಡಲ್ ಇಟ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್. ಡೈರೆಕ್ಟ್ ಆಗಿ ಮೋನೋ ಹೈಬ್ರಿಡಲ್ ಹೇಗೆ ಬರ್ಕೊಳ್ತೀರಾ ಹಾಗೆ ಬರ್ಕೊಳ್ಬಾರ್ದು. ಯು ಆರ್ ನಾಟ್ ಸಪೋಸ್ ಟು ರೈಟ್. ಸೊ ನಾವು ವಾಟ್ ಯು ಹ್ಯಾವ್ ರಿಸೀವ್ಡ್, ದೀಸ್ ಆರ್ ದ ಗ್ಯಾಮೆಟ್ಸ್
These are the gametes. So for these gametes, you're going to write the, that means checkerboard. That means you're going to self-pollinate between these gametes. See, what are the things that you got? You got capital R, capital Y, capital R, small y. Observe, small r, capital Y, small r and small y. So for these, what are you doing? You're going to write the checkerboard like this in the examination. Basically, what are you doing here? Basically, you are self-pollinating. Andre, illiruvanta ಒಂದು gametes na ಅದೇ gametes ಜೊತೆ, see, capital R, capital Y, capital R, small y, small r, capital Y, small r, small y. ಇಲ್ಲಿರುವಂತ gametes ನ ಇದೇ gametes ಜೊತೆಗೆ ನೀವು ಏನು ಮಾಡ್ತಿದ್ದೀರಾ? ಪಾಲಿನೇಟ್ ಮಾಡ್ತಾ ಇದ್ದೀರಾ. This is what we call it as self-pollination. What do we call it as? We will call this as self-pollination. Clear ಆಯ್ತು ಅಲ್ವಾ? Yes. Okay, I think ನಿಮ್ಗೆ ಇದು ಅರ್ಥ ಆಯ್ತು ಅನ್ಕೋತೀನಿ. So, what is the resultant of this? Directly, let me show you the resultant. See, when we pollinate, when we self-pollinate like this, basically, see, when we do like this, see, nodi, for this has to get crossed with this. What do we get? Capital R, capital Y, capital Y. And this has to get crossed with this. We get capital R, but capital Y and small y. See, this has to cross with this. You're getting capital R, small r, capital Y and capital Y. And this again has to cross with this. You get capital R, small r, capital Y, small y. ಇದೇ ರೀತಿ ನೀವು ಏನು ಮಾಡ್ತೀರಾ? ಪ್ರತಿಯೊಂದನ್ನು ಕೂಡ ಏನು ಮಾಡ್ತೀರಾ? ಕ್ರಾಸ್ ಮಾಡ್ತೀರಾ. You will cross everything. Now from here to here, capital R, capital Y, small y, capital R, see, capital R, small y. Again from here till here, capital R, small r, capital Y, small y. And from here you're going at last, capital R, small y and small y. Okay, further, next nodi, from here to here, it is capital R, small r, capital Y. Then see, capital R, small r, capital Y and small y. Then from here till here, capital, see, small r, capital Y. Then from here to the end, it is small r, capital Y, small y. Done alva? So last one nodta barana. Okay, the last one. So from here to here, it is capital R, capital Y, small y. From here to here, it is capital R, small y, small y. And then from here to here, we have small r, capital Y and small y. And last we have small r and small y and small y. See, ಈಗ ಇದನ್ನ ಅರ್ಥ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್, ಬಿಕಾಸ್ ಇದನ್ನ ಕೇಳಿದ್ರೆ 3 marks ಕೇಳ್ತಾರೆ. 3 mark ಕೇಳಿದಾಗ ನೀವು ಹೇಗೆ ಬರೀತೀರಾ? Which all the different seeds you have received here? Let us look at that. Okay, see, this is basically, first let us see what is this. This is round and yellow. We have round and yellow. Then here we have round and green. We have round and green. ನಾನು ನಿಮ್ಗೆ ಜಸ್ಟಿಫಿಕೇಶನ್ ಕೊಡ್ತಾ ಇದ್ದೀನಿ, ಯಾಕೆ ನಾನು ಬರಿತಾ ಇದ್ದೀನಿ ಈ ರೀತಿ ಅಂತ ಅರ್ಥ ಮಾಡ್ಕೊಳ್ಬೇಕು. ಸ್ಮಾಲ್ r was wrinkled and capital Y was yellow. So I have wrinkled and yellow. And lastly, I have wrinkled and green. I have wrinkled and green. First, let us check how many round yellows are there. ಎಷ್ಟು ರೌಂಡ್ ಯೆಲ್ಲೋ ಇದೆ ಅಂತ ಚೆಕ್ ಮಾಡ್ತಾ ಬರೋಣ ಫಸ್ಟ್. ಓಕೆನಾ? ಹೌ ಮೆನಿ ರೌಂಡ್ ಯೆಲ್ಲೋ? ಸಿ, ಕ್ಯಾಪಿಟಲ್ ಆರ್ ರೌಂಡ್, ಕ್ಯಾಪಿಟಲ್ ವೈ, ಒಂದೇ ಒಂದು ಕ್ಯಾಪಿಟಲ್ ಆರ್ ಇದ್ರು ಅದು ರೌಂಡ್, ಒಂದೇ ಒಂದು ಕ್ಯಾಪಿಟಲ್ ವೈ ಇದ್ರು ಅದು ಯೆಲ್ಲೋ. ಓಕೆನಾ? ಸೊ ದಿಸ್ ಇಸ್ ರೌಂಡ್ ಅಂಡ್ ಯೆಲ್ಲೋ. ಓಕೆ, ಐ ಥಿಂಕ್ ಐ ಶೇಡ್ this may go off. One second. Okay, let me just go with the highlighter only. Okay, this is round and yellow. Okay, see, capital R ide, capital Y ide, capital R ide round, and then it is yellow. Okay, 2. Nodi, capital R ide round, capital Y ide yellow. So round and yellow. Capital R ide round, capital Y ide yellow, round and yellow. Capital R ide round, capital Y ide yellow, round and yellow. Capital R ide round, capital Y illa. So skip it. Capital R ide round, capital Y ide yellow. Capital R ide, but capital Y illa. So illi capital R, capital Y ide, so round and yellow. Capital R, capital Y ide, round and yellow. Capital R illa, capital illa. So here, capital R and capital Y, round and yellow.
So capital R ಇದೆ, capital Y ಇಲ್ಲ, no capital R's. So totally how many we got? Let us check. How many round yellows are there? Check. How many round yellows are there? Okay. So number 1, number 2, number 3, number 4, number 5, 6, 7, 8 and 9. Totally how many round yellows are there? 9. Okay. Let us now check how many round and green are there. ಎಷ್ಟು ರೌಂಡ್ ಇದೆ ಬಟ್ ಎಷ್ಟು ಗ್ರೀನ್ ಇದೆ ಅಂತ ನೋಡ್ತಾ ಬರೋಣ. ಹೌ ಮೆನಿ ರೌಂಡ್ ಗ್ರೀನ್ ವಿ ಹ್ಯಾವ್? ಲೆಟ್ಸ್ ಚೆಕ್. ರೌಂಡ್ ಗ್ರೀನ್ ಅಂದ್ರೆ ಏನಿರಬೇಕು? ಒಂದು ಕ್ಯಾಪಿಟಲ್ ಆರ್ ಇರಬೇಕು, ನೋ ಕ್ಯಾಪಿಟಲ್ ವೈ, ಇಟ್ ಶುಡ್ ಬಿ ಕಂಪ್ಲೀಟ್ಲಿ ಸ್ಮಾಲ್ ವೈ. ಸೊ ದಿಸ್ ಇಸ್ ರೌಂಡ್, ಕ್ಯಾಪಿಟಲ್ ಆರ್, ಸ್ಮಾಲ್ ವೈ ಇಸ್ ಗ್ರೀನ್. ಸೊ ದಿಸ್ ಇಸ್ ರೌಂಡ್ ಗ್ರೀನ್. ನೋಡ್ತಾ ಬನ್ನಿ. ಸಿ ದಿಸ್ ಇಸ್ ರೌಂಡ್ ಅಂಡ್ ಅಗೇನ್ ಇಟ್ ಇಸ್ ಗ್ರೀನ್. ನೋಡಿ, ಒಂದು ಕ್ಯಾಪಿಟಲ್ ಆರ್ ಇದು ರೌಂಡ್, ಸ್ಮಾಲ್ ವೈ ಇದ್ರೆ ಗ್ರೀನ್. ದಿಸ್ ಇಸ್ ನೋ, ದೇರ್ ಇಸ್ ನೋ ರೌಂಡ್ ಹಿಯರ್, ನೋ ರೌಂಡ್ ಹಿಯರ್, ದೇರ್ ಇಸ್ ರೌಂಡ್ ಅಂಡ್ ಆಲ್ಸೋ ಗ್ರೀನ್. ನೆಕ್ಸ್ಟ್ ಇಲ್ಲಿ ಇನ್ನೆಲ್ಲೂ ಇಲ್ಲ ರೌಂಡ್. ಓಕೆನಾ? ಸೊ ಎಷ್ಟು ರೌಂಡ್ ಗ್ರೀನ್ ಇದೆ ನೋಡಿ. ಸಿ ದಿಸ್ ಇಸ್ 1, 2 and 3. ಹೌ ಮೆನಿ ಆರ್ ದೇರ್? ರೌಂಡ್ ಗ್ರೀನ್ 3. ನೆಕ್ಸ್ಟ್ ವಿ ಹ್ಯಾವ್ ಟು ಚೆಕ್ ಔಟ್ ರಿಂಕಲ್ಡ್ ಯೆಲ್ಲೋ. ಎಷ್ಟು ರಿಂಕಲ್ಡ್ ಇದೆ ಬಟ್ ಎಷ್ಟು ಯೆಲ್ಲೋ ಇದೆ ನೋಡ್ತಾ ಬರೋಣ. ರಿಂಕಲ್ಡ್ ಅಂಡ್ ಯೆಲ್ಲೋ. ರಿಂಕಲ್ಡ್ ಅಂದ್ರೆ ಕಂಪ್ಲೀಟ್ಲಿ ಸ್ಮಾಲ್ ಆರ್ ಇರಬೇಕು. ಓಕೆನಾ? ನೋಡಿ, ರಿಂಕಲ್ಡ್ ಈ ರೀತಿ ಟ್ವಿಸ್ಟ್ ಆಗಿದೆ ಬಟ್ ಯೆಲ್ಲೋ ಇದೆ. ರಿಂಕಲ್ಡ್ ಇದೆ ನೋಡಿ ಬಟ್ ಟ್ವಿಸ್ಟ್ ಆಗಿದೆ, ಯೆಲ್ಲೋ ಇದೆ. ರಿಂಕಲ್ಡ್ ಇದೆ ಬಟ್ ಏನಾಗಿದೆ? ಟ್ವಿಸ್ಟ್ ಆಗಿದೆ, ಯೆಲ್ಲೋ ಇದೆ. Wrinkled and yellow. How many wrinkled yellows are there? There are totally 3 wrinkled yellows. How many? 3. Last ನಮಗೆ ಉಳಿದಿರುವಂತದ್ದು wrinkled green. Wrinkled ಆಗಿದೆ ಬಟ್ ಗ್ರೀನ್ ಕಲರ್ ಇದೆ. That is very important. This is wrinkled but it is green. Okay. So that is what we need to clearly understand. 3. So ನೋಡಿ, ನಾನು ತುಂಬಾ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಿದೀನಿ. ಯಾವುದೇ ಕಾರಣಕ್ಕೂ ಎಕ್ಸಾಮ್ ಅಲ್ಲಿ ಮಿಸ್ಟೇಕ್ ಮಾಡಬೇಡಿ. Do not mistake. I'm taking time but I'm giving you very good clarity. Okay, so totally what is the number of seats that you got? Total number of seats is 18 seats. 3, 6, 9 plus 9, 18 seats. Out of 18 seats illi enagide, 9 seats are round yellow, 3 seats are round green, 3 seats are wrinkled yellow and 3 are wrinkled green. So idra ಬಗ್ಗೆ ನಿಮಗೆ phenotypic ratio ಕೇಳ್ತಾರೆ. What is the phenotypic ratio of Mendel's dihybrid the cross ಅಂತ ಕೇಳಿದಾಗ, ಫಿನೋಟೈಪಿಕ್ ಅಂದ್ರೆ ಫಿಸಿಕಲ್ ಅಪಿಯರೆನ್ಸ್. ಫಿನೋಟೈಪಿಕ್ ಅಂದ್ರೆ ಏನು? ಫಿಸಿಕಲ್ ಅಪಿಯರೆನ್ಸ್ ಅಂದ್ರೆ ಸೀಡ್ಸ್ ಹೇಗೆ ಕಾಣ್ತಾ ಇದೆ ಅಂತ. ಸೊ ಫಿನೋಟೈಪಿಕ್ ರೇಷಿಯೋ ಆಫ್ F2 ಜನರೇಷನ್ ಇಸ್ ಆಲ್ವೇಸ್ 9:3:3:1. ಬಟ್ ಎಕ್ಸಾಂಪಲ್ ಬರಿಬೇಕಾಗುತ್ತೆ 9 ರೌಂಡ್ ಎಲ್ಲೋ, 3 ರೌಂಡ್ ಗ್ರೀನ್, 3 ರಿಂಕಲ್ಡ್ ಎಲ್ಲೋ ಅಂಡ್ 1 ಈಸ್ ರಿಂಕಲ್ಡ್ ಗ್ರೀನ್. ಓಕೆ, ಈವನ್ ಈ ಕೇಸಲ್ಲೂ ಕೂಡ ಫಿನೋಟೈಪಿಕ್ ಮತ್ತೆ ಜಿನೋಟೈಪಿಕ್ ರೇಷಿಯೋ ಕೇಳ್ತಾರೆ. ವೇರ್ ಇನ್ ದ ಮೋನೋ ಹೈಬ್ರಿಡ್. ಸೊ ಮೋನೋ ಹೈಬ್ರಿಡ್ ಅಲ್ಲಿ ನಾವ್ ಏನ್ ಮಾಡಿದ್ವಿ? We crossed a tall pea plant with the dwarf pea plant. Correct alva? So the resultant which we have obtained were all tall pea plants in the F1 generation. Houdalva? Next now ಏನು ಮಾಡಿದ್ವಿ? Self pollinate ಮಾಡಿದ್ವಿ. Self pollinate ಮಾಡಿದಾಗ, so we got something like this. Correct? We got something like this. Capital T, capital T, capital T, small t, capital T, small t and small t, small t. Out of 4 plants, here number 1 tall, number 2 tall, number 3 it is tall, but number 1 again it is dwarf. The phenotypic ratio, how many plants are tall? Okay, there are 3 plants which are tall and 1 plant which is dwarf. And ಜೊತೆಗೆ ಇಲ್ಲಿ ನಿಮಗೆ genotype ಕೂಡ ಕೇಳ್ತಾರೆ. ನೋಡಿ, ನಾನು ಈಗ ಇಷ್ಟೊತ್ತು ನಿಮಗೆ ಹೇಳ್ಕೊಟ್ಟೆ homozygous, heterozygous. ಇಲ್ಲಿ ಅಪ್ಲೈ ಮಾಡೋಣ. ರೆಡಿನಾ? Are you all ready? Shall we apply homozygous and heterozygous here? So we shall apply homozygous and heterozygous. ಇಲ್ಲಿ ಅಪ್ಲೈ ಮಾಡೋಣ. ನೋಡ್ತಾ ಬನ್ನಿ. ಸೊ ಫಸ್ಟ್ ಆಫ್ ಆಲ್ ಜೀನೋಟೈಪ್ ಅಂದ್ರೆ ಜೀನನ್ನ ನೋಡಿ ಬರೆಯೋದು. ನೋಡಿ ಯಾವ್ಯಾವ ತರ ಜೀನ್ಸ್ ಇದೆ ಇಲ್ಲಿ. ವಿ ಹ್ಯಾವ್ ಕ್ಯಾಪಿಟಲ್ ಟಿ ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿ 1, and I have capital T small t, and then I have small t. These are the genes I have. So how many types of genes I have? 3 types of genes I have here. So out of which capital T ಅನ್ನೋದು ಎಷ್ಟಿದೆ? ಟೋಟಲಿ 1 ಇದೆ. So it is 1. Capital T small t ಎಷ್ಟಿದೆ? ಅಬ್ಸರ್ವ್ ಮಾಡಿ ಇಲ್ಲಿ there are 2. So there are 2 genes which is representing this, and small t ಏನಾಗಿದೆ? It is 1. So only 1 pair ಇದೆ. ಹೌದಲ್ವಾ? ಸೊ genotypic ratio ಅಂದ್ರೆ ಜೀನ್ಸ್ ನ ನೋಡಿ ಬರೆಯುವಂತದ್ದು. So the genotypic ratio of the monohybrid checkerboard is always 1:2:1. But ನನ್ನ ಕ್ವೆಶ್ಚನ್ ಇದೆ ಇಲ್ಲಿ ನಿಮಗೆ. ರೆಡಿನಾ? Are you all ready for the question? Right? So I'm asking you here. So tell me what kind of plant it is, whether it is a homozygous or heterozygous. So I have capital T here. You guys tell me whether it is homozygous or heterozygous.
capital T is homozygous or heterozygous? So Shankar has given the right answer correctly. It is homozygous. Very good. ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ಹೋಮೋಸೈಗಸ್ ಅಂದರೆ ಒಂದೇ ಥರ ಲೆಟರ್ಸ್ ಇರುತ್ತೆ, ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಹೋಮೋಸೈಗಸ್ ಅಂದರೆ ಸೇಮ್ ಟೈಪ್ ಆಫ್ ಲೆಟರ್ಸ್, ಐಡೆಂಟಿಕಲ್ ಅಲೀಲ್ಸ್ ಅಂತ ಹೇಳಿ ಕರಿತೀವಿ. ಓಕೆ, ವೆರಿ ಗುಡ್. ಮೋಸ್ಟ್ ಆಫ್ ಯು ಆನ್ಸರ್ಡ್. ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಅಂದರೆ ಏನು? ದಿಸ್ ಇಸ್ homozygous or heterozygous? Capital T and small t is homozygous or heterozygous. Okay, I think an idea with Vasudev, after that an idea with Appu and Dhanalakshmi has given answer. It is heterozygous. Similarly, small t ಅನ್ನೋದೇನು? ಇಟ್ ಇಸ್ ಆಲ್ಸೋ ಹೋಮೋಸೈಗಸ್. ಎಕ್ಸಾಂಪಲ್ ಕೇಳ್ಬೋದು ನಿಮಗೆ, F1 ಜನರೇಷನ್ಲಿ ಜಿನೋಟೈಪಿಕಲ್ಲಿ ಎಷ್ಟು ಹೋಮೋಸೈಗಸ್ ಎಷ್ಟು ಹೆಟರೋಸೈಗಸ್ ಪ್ಲಾಂಟ್ಸ್ ಬಂದಿದೆ? See, we have, this is homozygous tall plant, but ಇದು homozygous. What is this? Heterozygous tall. This is homozygous dwarf. ಅರ್ಥ ಆಯ್ತಲ್ವಾ? ಇದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಇದೆ ಅನ್ಕೋತೀನಿ, ನಾನು ತುಂಬ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಕೂಡ. ಸೊ ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಡೈರೆಕ್ಟ್ಲಿ. ಸೊ ಇಲ್ಲೇನೆಲ್ಲ ಬರ್ದಿದ್ದೀನಿ ಅದನ್ನು ಆಲ್ಮೋಸ್ಟ್ ನಾನು ನಿಮಗೆಲ್ಲಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಐ ಥಿಂಕ್ ದಟ್ ಯು ಆಲ್ ಆರ್ ಕ್ಲಿಯರ್ ವಿತ್ ವಾಟ್ ಐಮ್ ಎಕ್ಸ್ಪ್ಲೈನಿಂಗ್. ಓಕೆ, ಎಕ್ಸಾಮಲ್ಲಿ ಕ್ವೆಶನ್ ಬಂದಾಗ ಹೇಗೆ ಅಪ್ಲೈ ಮಾಡಬೇಕು ಅಂತ ಅರ್ಥ ಮಾಡ್ಕೊಳ್ಳಿ. That is most important. So let's understand the observations of Mendel's second experiment. So Mendel's second experiment, what was the observations he made? Let us understand regarding that. See, F1 generation displayed. So the observation was based on now dihybrid cross. The observation is based on dihybrid cross, not on the monohybrid. Okay, it is dihybrid. F1 generation alli enaitu? In F1 generation, the offsprings which were displayed, okay, those offsprings were showing only one parental character. See, we were having round yellow and also we were having wrinkled green. Round yellow, wrinkled green ಎರಡು ಇತ್ತು. ಬಟ್ F1 generation ಅಲ್ಲಿ ನಮಗೆ ಬಂದಂತ ಸೀಡ್ ಏನಾಗಿತ್ತು? It was all round yellow. ಅಂದ್ರೆ it displayed only one parent's character. ರೌಂಡ್ ಯೆಲ್ಲೋ, ರೌಂಡ್ ಮತ್ತೆ ಯೆಲ್ಲೋ ಅನ್ನೋ ಕ್ಯಾರೆಕ್ಟರ್ ಅಂದರೆ ಒಂದೇ ಪೇರೆಂಟ್ನ ಟ್ರೇಟನ್ನು ಎಕ್ಸಿಬಿಟ್ ಮಾಡ್ತಾ ಇದೆ, ಬಿಕಾಸ್ ದೇ ಆರ್ ಡಾಮಿನೆಂಟ್. ಬಟ್ F2 ಜನರೇಷನಲ್ಲಿ ಏನಾಯಿತು? F2 ಜನರೇಷನಲ್ಲಿ ದ ಹಿಡನ್ ಟ್ರೇಟ್ ದಟ್ ಈಸ್ ರಿಂಕಲ್ಡ್ ಆ್ಯಂಡ್ ಗ್ರೀನ್, ಹಿಡನ್ ಟ್ರೇಟ್ ಏನಾಗಿತ್ತು? ಇಟ್ ಗಾಟ್ ರೀಅಪಿಯರ್ಡ್ ವಿತೌಟ್ ಚೇಂಜಿಂಗ್. ಅಬ್ಸರ್ವ್ ಮಾಡಿದ್ರಿ ಅಲ್ವಾ? ನೋಡಿ, ಈ ಕೇಸಲ್ಲಿ ನಾನು ಇಲ್ಲಿ ಏನು ಮಾಡಿದ್ರಿ ನೋಡಿ, ಲಾಸ್ಟಲ್ಲಿ ಬಂತಲ್ಲ ನಮಗೆ, ದಿಸ್ ಇಸ್ ರಿಂಕಲ್ಡ್ ಗ್ರೀನ್. F1 generation ಅಲ್ಲಿ ಇದು ಕ್ಯಾರಿ ಆಗಿತ್ತು, ಬಟ್ ಇಟ್ ವಾಸ್ ರಿಸೆಸಿವ್. ಇಟ್ ಕುಡ್ ನಾಟ್ ಹಿಡನ್ ಇನ್ ಫ್ರಂಟ್ ಆಫ್ ಡಾಮಿನೆಂಟ್ ಟ್ರೇಟ್, ಬಟ್ ಇಟ್ ಗಾಟ್ ರೀಅಪಿಯರ್ಡ್ ವಿತೌಟ್ ಚೇಂಜಿಂಗ್ ಇನ್ ದ F2 ಜನರೇಷನ್. ಅರ್ಥ ಆಯ್ತಾ? ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಕ್ಲಿಯರ್? ಓಕೆ, ಐ ಹೋಪ್ ಯು ಅಂಡರ್ಸ್ಟುಡ್. ಕ್ಲಿಯರ್ ಆಯ್ತು ಅಲ್ವಾ? ರೈಟ್. ಸೊ ನಾವು ಲೆಟ್ ಅಸ್ ಗೆಟ್ ಇನ್ ಟು ದ ಪ್ರಿನ್ಸಿಪಲ್ಸ್. ನೋಡಿ, ಪ್ರಿನ್ಸಿಪಲ್ಸ್ ಬೇಸಿಸ್ ಮೇಲೆ ನಿಮಗೆ ಎಕ್ಸಾಮಲ್ಲಿ ಕ್ವೆಶನ್ಸನ್ನು ಕೇಳ್ತಾರೆ. ಯಾವುದೋ ಒಂದು ಪ್ರಿನ್ಸಿಪಲ್ನ ಪರ್ಟಿಕ್ಯುಲರ್ ಆಗಿ ತೊಗೊಂಡು ಆ ಪ್ರಿನ್ಸಿಪಲ್ ಬೇಸಿಸ್ ಆಗಿ ಎಕ್ಸಾಮಲ್ಲಿ ಕ್ವೆಶನ್ಸನ್ನು ಕೇಳ್ತಾರೆ. ಸೊ ಯು ಮಸ್ಟ್ ಬಿ ರೆಡಿ ಟು ಆನ್ಸರ್ ದ್ಯಾಟ್. ಅದು ನೀವು ಅರ್ಥ ಮಾಡ್ಕೊಳ್ಬೇಕು, ಯಾವ್ಯಾವ ಪ್ರಿನ್ಸಿಪಲ್ ಏನು ಹೇಳ್ತಾ ಇದೆ ಅಂತ ಅರ್ಥ ಮಾಡ್ಕೊಳ್ಬೇಕು. ಸೊ ಐ ಆಮ್ ಗೋಯಿಂಗ್ ಟು ಹೆಲ್ಪ್ ಯು ಫಾರ್ ಅಂಡರ್ಸ್ಟ್ಯಾಂಡಿಂಗ್ ದ್ಯಾಟ್ ಪ್ರಿನ್ಸಿಪಲ್. Actually, Mendel has came up with the laws of inheritance. Mendel came up with laws of inheritance. Okay, so laws of inheritance ಏನ್ ಹೇಳುತ್ತೆ ನೋಡ್ತಾ ಬರೋಣ. I told you already this is a very big session, so you should be ready to listen with patience. So principle of inheritance, first ಏನ್ ಹೇಳ್ತಾ ಇದೆ ನೋಡ್ತಾ ಬನ್ನಿ. Principle of inheritance, principle of dominance. So there are basically three principles. First principle is principle of dominance, second is principle of segregation, and the third one is principle of independent assortment. And all these principles are based on the Mendel's first and second set of experiment, that is both monohybrid and also the dihybrid. Okay, monohybrid ಅಲ್ಲಿ tall pea plant and dwarf pea plant ನೀವೇನು ನೋಡಿದ್ರಿ, ಹಾಗೂ ಡೈಹೈಬ್ರಿಡ್ ಅಲ್ಲಿ ರೌಂಡ್ ಎಲ್ಲೋ ಅಂಡ್ ರಿಂಕಲ್ಡ್ ಗ್ರೀನ್ ಸೀಡ್ಸ್ ನಾವೇನು ನೋಡ್ತಾ ಬಂದ್ವಿ. ದ ಹೋಲ್ ಪ್ರಿನ್ಸಿಪಲ್ ವಾಸ್ ಬೇಸ್ಡ್ ಆನ್ ಕಂಪ್ಲೀಟ್ಲಿ ದ ಅಬ್ಸರ್ವೇಷನ್ಸ್ ವಿಚ್ ಇಸ್ ಮೇಡ್ ಬೈ ದ ಮೆಂಡಲ್. ಫಸ್ಟ್ ಪ್ರಿನ್ಸಿಪಲ್ ಏನು ಹೇಳುತ್ತೆ? ಪ್ರಿನ್ಸಿಪಲ್ ಆಫ್ ಡಾಮಿನೆನ್ಸ್. ಸಿಂಪಲ್ ಕಂಟ್ರೋಲ್. ಇನ್ ಅ ಹೆಟಿರೋಸೈಗಸ್ ಆರ್ಗ್ಯಾನಿಸಮ್ ಓನ್ಲಿ 1 out of 2 ಅಲೀಲ್ಸ್ ಗೆಟ್ ಎಕ್ಸ್ಪ್ರೆಸ್ಡ್. ಇದೇ ನಿಮ್ಮ ಪ್ರಿನ್ಸಿಪಲ್, ಫಸ್ಟ್ ಪ್ರಿನ್ಸಿಪಲ್. ಮ್ಯಾಮ್ ಏನು ಅರ್ಥ ಆಗ್ತಿಲ್ವಲ್ಲ? ಹೆಟ್ರೋಸೈಗಸ್ ಆರ್ಗ್ಯಾನಿಸಮ್ ಅಲ್ಲಿ 1 out of 2 ಗೆಟ್ ಎಕ್ಸ್ಪ್ರೆಸ್ಡ್ ಅಂದ್ರೆ ಏನು? ಈಗ F1 ಜನರೇಷನ್ ಅಲ್ಲಿ ನಮಗೆ ಆಫ್ಸ್ಪ್ರಿಂಗ್ ಆಗಿ ಯಾರು ಬಂದ್ರು? ಕ್ಯಾಪಿಟಲ್ ಟಿ ಅಂಡ್ ಸ್ಮಾಲ್ ಟಿ. ಟಾಲ್ ಅನ್ನೋ ಒಂದು ಪ್ಲಾಂಟ್ ಎಕ್ಸಿಬಿಟ್ ಆಗಿದೆ ಅಲ್ವಾ? ಟಾಲ್ನೆಸ್ ಎಕ್ಸಿಬಿಟ್ ಆಗಿದೆ.
See, in a heterozygous organism, if you take heterozygous organism, you have to take the alleles with the different alleles. ಈಗ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಅನ್ನೋದು ಟಾಲ್ ಪಿ ಪ್ಲಾಂಟ್ ಹೌದಲ್ವಾ. ಸೊ ಇದು ಹೆಟ್ರೋಸೈಗಸ್. ಯಾಕೆ? ದೇ ಡೋಂಟ್ ಹ್ಯಾವ್ ಐಡೆಂಟಿಕಲ್ ಅಲೀಲ್ಸ್. ಸೊ ದಿಸ್ ಇಸ್ ಅನ್ ಆರ್ಗ್ಯಾನಿಸಮ್. ಓಕೆ, ಇನ್ ಹೆಟ್ರೋಸೈಗಸ್ ಆರ್ಗ್ಯಾನಿಸಮ್ ಈ ಎರಡು ಅಲೀಲಲ್ಲಿ ಏನಾಗ್ತಿದೆ, ಔಟ್ ಆಫ್ 2 alleles only 1 allele get expressed and that allele is dominant one. ಅರ್ಥ ಆಗ್ತಿದ್ಯಾ? that allele is the dominant one. Okay, right. Next, this is now exhibiting the law, principle of dominance. In the heterozygous organism, only 1 out of 2 alleles get expressed. So that allele is the dominant allele. So this is completely based in the first observation, that is in the F1 generation, and this law is called as principle of dominance. Okay, next, principle of segregation. ಏನು ಹೇಳುತ್ತೆ? Each allele retain its distinct identity even though they remain together in an individual. They segregate only during the gamete formation ಅಂತ ಹೇಳ್ಕರಿತೀವಿ. Each allele retain its distinct identity. ಏನು? ಈಗ F1 ಜನರೇಷನ್ ಆರ್ಗ್ಯಾನಿಸಮ್ ಆಗಿ ನಮಗೆ ಟಾಲ್ ಪಿ ಪ್ಲಾಂಟ್ ಬಂದಿದೆ. ಅಂಡ್ ಇದು ಏನಾಗಿದೆ, ಡ್ವಾರ್ಫ್ ಅನ್ನೋ ಕ್ಯಾರೆಕ್ಟರ್ ಇದ್ರೂ ಕೂಡ ಡಾಮಿನೆಂಟ್ ಟ್ರೇಟ್ ಇರೋದ್ರಿಂದ ಏನಾಗಿದೆ, ಇದು ಟಾಲ್ ಆಗಿದೆ. ಹೌದಲ್ವಾ? ಸೊ ಈ ಒಂದು ಅಲೀಲ್, ಈಚ್ ಅಲೀಲ್ ರಿಟೇನ್ ಇಟ್ಸ್ ಡಿಸ್ಟಿಂಕ್ಟ್ ಐಡೆಂಟಿಟಿ. ಯಾವಾಗ ನೋಡಿ, ಇಲ್ಲೊಂದು ದಿಸ್ ಇಸ್ ಒನ್ ಅಲೀಲ್, ದಿಸ್ ಈಸ್ ಒನ್ ಅಲೀಲ್. ವೆನ್ ವಿ ಸಪರೇಟ್ ದಿಸ್ ಅಲೀಲ್, ಈ ರೀತಿ ಸಪರೇಟ್ ಮಾಡಿ, ಓಕೆ, ವೆನ್ ವಿ ಪಾಲಿನೇಟ್ ಏನಾಗ್ತಿದೆ, ವೆನ್ ವಿ ಸಪರೇಟ್ ಈಚ್ ಅಲೀಲ್ ಈಸ್ ರಿಟೈನಿಂಗ್ ಇಟ್ಸ್ ಡಿಸ್ಟಿಂಕ್ಟ್ ಐಡೆಂಟಿಟಿ. ಅಬ್ಸರ್ವ್ ಮಾಡ್ತಾ ಇರ್ಬೋದು ನೀವು. ಇಲ್ಲಿ ಏನ್ ಬರಿತಾ ಇದ್ದೀನಿ, ಇಲ್ಲಿ ನಾನು ಐ ಆಮ್ ರೈಟಿಂಗ್ ದ ಚಕ್ಕರ್ ಬೋರ್ಡ್ ಆಫ್ F2 ಜನರೇಷನ್. ಹೌದಲ್ವಾ? ಈಚ್ ಅಲೀಲ್, ಸಿ ಕ್ಯಾಪಿಟಲ್ ಟಿ and capital T and small t, when it has been self-pollinated, that means when they are segregated basically and they separated, see the allele which got hidden reappeared unchanged. The allele which got hidden in the F1 generation, it reappeared unchanged in the F2 generation. F2 generation ಅಲ್ಲಿ ಎಕ್ಸ್ಪ್ರೆಸ್ ಆಗದೇ ಇರುವಂತ ಡ್ವಾರ್ಫ್ ಅನ್ನೋ ಕ್ಯಾರೆಕ್ಟರ್ ಏನಾಗಿದೆ, ಸಾರಿ F1 ಜನರೇಷನ್ ಅಲ್ಲಿ ಎಕ್ಸ್ಪ್ರೆಸ್ ಆಗದೇ ಇರುವಂತ ಡ್ವಾರ್ಫ್ ಅನ್ನೋ ಒಂದು ಕ್ಯಾರೆಕ್ಟರ್ ಏನಾಗಿದೆ, F2 ಜನರೇಷನ್ ಅಲ್ಲಿ ಎಕ್ಸ್ಪ್ರೆಸ್ ಆಗ್ತಾ ಇದೆ. ಅಂಡ್ ದಿಸ್ ಹ್ಯಾಪನ್ಸ್ ಅಪಾನ್ ಸೆಗ್ರಿಗೇಷನ್. ಅರ್ಥ ಆಯ್ತಾ? ಸಿ ಈಚ್ ಅಲೀಲ್, ರಿಪೀಟ್ ಮಾಡ್ತೀನಿ ಕೇಳಿಸ್ಕೊಳ್ಳಿ. ಈಚ್ ಅಲೀಲ್, ದಿಸ್ ಇಸ್ ಒನ್ ಅಲೀಲ್, ದಿಸ್ ಇಸ್ ಅನದರ್ ಅಲೀಲ್. ಈಚ್ ಅಲೀಲ್ ರಿಟೈನ್ ಇಟ್ಸ್ ಡಿಸ್ಟಿಂಕ್ಟ್ ಐಡೆಂಟಿಟಿ. ಓಕೆ, ಈವನ್ ದೋ ದೇ ರಿಮೇನ್ ಟುಗೆದರ್ ಆಸ್ ಎನ್ ಇಂಡಿವಿಜುವಲ್, ಬಟ್ ದೇ ಸೆಗ್ರಿಗೇಟ್ ಓನ್ಲಿ ಡ್ಯೂರಿಂಗ್ ದ ಗ್ಯಾಮಿಟ್ ಫಾರ್ಮೇಷನ್. ಯಾವಾಗ ಇದನ್ನ ಸೆಪರೇಟ್ ಮಾಡ್ತೀವಾಗ ಏನಾಗುತ್ತೆ, ಗ್ಯಾಮಿಟ್ ಫಾರ್ಮೇಷನ್ ಆಗುತ್ತೆ. ಡ್ಯೂರಿಂಗ್ ದಟ್ ಟೈಮ್ ವಾಟ್ ಹ್ಯಾಪನ್, ದ ಅಲೀಲ್ ವಿಚ್ ವಾಸ್ ಹಿಡನ್ ಇನ್ ದ F1 ಜನರೇಷನ್ ಗಾಟ್ ರೀಅಪಿಯರ್ಡ್ ಇನ್ ದ F2 ಜನರೇಷನ್. F2 ಜನರೇಷನ್ ಅಲ್ಲಿ ರೀಅಪಿಯರ್ ಆಗಿದೆ ಅಂತ ಅರ್ಥ. ದಿಸ್ ಇಸ್ ಅಬೌಟ್ ದ ಪ್ರಿನ್ಸಿಪಲ್ ಆಫ್ ಸೆಗ್ರಿಗೇಷನ್. When I talk about principle of independent assortment, ನೆನ್ಪಿಟ್ಕೊಳ್ಳಿ, principle of independent assortment is completely based on Mendel's dihybrid experiment. ಅರ್ಥ ಆಗ್ತಿದ್ಯಾ? ಸೆಗ್ರಿಗೇಷನ್ ಆಗಿರ್ಬೋದು, ಡಾಮಿನೆನ್ಸು ನಾವು ಮೋನೋ ಹೈಬ್ರಿಡ್ ಅಲ್ಲೂ ನೋಡ್ತೀವಿ, ಡೈಹೈಬ್ರಿಡ್ ಅಲ್ಲೂ ನೋಡ್ತೀವಿ. ಬಟ್ ಅಸಾರ್ಟ್ಮೆಂಟ್ ಇದೆಲ್ಲ, ಪ್ರಿನ್ಸಿಪಲ್ ಆಫ್ ಅಸಾರ್ಟ್ಮೆಂಟ್, ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್, ದಿಸ್ ಇಸ್ ಕಂಪ್ಲೀಟ್ಲಿ ಬೇಸ್ಡ್ ಆನ್ ದ ಸೆಕೆಂಡ್, ದಟ್ ಈಸ್ ಡೈಹೈಬ್ರಿಡ್ ಎಕ್ಸ್ಪೆರಿಮೆಂಟ್. ಓಕೆ, ಏನಾಗುತ್ತೆ, see during the gamete formation, the segregation of allele of one pair is independent of segregation of alleles of another pair ಅಂತ ಹೇಳ್ತೀವಿ. ಅಂದ್ರೆ ಸಿ ಗ್ಯಾಮಿಟ್ ಫಾರ್ಮ್ ಮಾಡ್ತೀವಿ. ಈಗ ಕ್ಯಾಪಿಟಲ್ R ಸ್ಮಾಲ್ r, ಕ್ಯಾಪಿಟಲ್ Y ಸ್ಮಾಲ್ y, this was the result of the round yellow and wrinkled green seed in the F1 generation. ಹೌದಲ್ವಾ? ಇದೇನಾಗಿದೆ, this is round and yellow ಬಿಕಾಸ್ ಆಫ್ ಪ್ರಿನ್ಸಿಪಲ್ ಆಫ್ ಡಾಮಿನೆನ್ಸ್. ಇದು ರೌಂಡ್ ಯೆಲ್ಲೋ ಆಗಿದೆ. ಯಾಕೆ? ಡಾಮಿನೆಂಟ್ ಕ್ಯಾರೆಕ್ಟರ್ ಏನಾಗುತ್ತೆ, ಎಕ್ಸಿಬಿಟ್ ಆಗುತ್ತೆ. ಸೊ ನಮ್ಮ ಲಾ ಏನ್ ಹೇಳ್ತಾ ಇದೆ ನೋಡಿ, ಡ್ಯೂರಿಂಗ್ ಗ್ಯಾಮಿಟ್ ಫಾರ್ಮೇಷನ್. ಓಕೆ, ಈಗ ನಾವು ಗ್ಯಾಮಿಟ್ ಅನ್ನ ಫಾರ್ಮ್ ಮಾಡೋಣ. ಹೇಗೆ ಫಾರ್ಮ್ ಮಾಡ್ತೀವಿ? ಕ್ಯಾಪಿಟಲ್ R ಕ್ರಾಸಿಂಗ್ ವಿತ್ ಕ್ಯಾಪಿಟಲ್ Y. ಸೊ ಇಟ್ ಈಸ್ ನೌ ಗೋಯಿಂಗ್ ಟು ಬಿ ಕ್ಯಾಪಿಟಲ್ R ಅಂಡ್ ಕ್ಯಾಪಿಟಲ್ Y. ಅಂಡ್ ಕ್ಯಾಪಿಟಲ್ R is crossing with small y. We are getting capital R, small y. Small r is crossing with capital Y. I am getting small r, capital Y.
Small r is crossing with small y. We're getting small r and small y. ಏನು ಅಬ್ಸರ್ವ್ ಮಾಡ್ತಾ ಇದ್ದೀರಾ ಬೇಸಿಕಲಿ ಇಲ್ಲಿ ನೀವು ಅಂತಂದ್ರೆ ಡ್ಯೂರಿಂಗ್ ಗ್ಯಾಮಿಟ್ ಫಾರ್ಮೇಷನ್ ಇಲ್ಲಿ ಗ್ಯಾಮಿಟ್ ಫಾರ್ಮ್ ಆಗ್ತದೆ. ದಿಸ್ ಇಸ್ ಒನ್ ಗ್ಯಾಮಿಟ್, ದಿಸ್ ಇಸ್ ಒನ್ ಗ್ಯಾಮಿಟ್, ದಿಸ್ ಇಸ್ ಒನ್ ಗ್ಯಾಮಿಟ್, ದಿಸ್ ಇಸ್ ಒನ್ ಗ್ಯಾಮಿಟ್. ಡ್ಯೂರಿಂಗ್ ಗ್ಯಾಮಿಟ್ ಫಾರ್ಮೇಷನ್ ಸೆಗ್ರಿಗೇಷನ್ ಆಫ್ ಒನ್ ಪೇರ್ ಆಫ್ ಅಲೀಲ್ ಅಂದ್ರೆ ಈ ಪೇರ್ ಏನಾಗಿದೆ ಇದು ನೋಡಿ ಏನ್ ಅಬ್ಸರ್ವ್ ಮಾಡ್ತಾ ಇದ್ದೀರಾ ದಿಸ್ ಪೇರ್, ದಿಸ್ ರೌಂಡ್ ಯೆಲ್ಲೋ ವಾಟ್ ಯು ಆರ್ ಅಬ್ಸರ್ವಿಂಗ್, ದಿಸ್ ಇಸ್ ಕಂಪ್ಲೀಟ್ಲಿ ಡಿಫರೆಂಟ್ ಫ್ರಮ್ ದಿಸ್. And the another one what you're observing is the wrinkled yellow. This is completely different from wrinkled green alva. So segregation of one pair is different from another pair. Andre exhibit ಆಗ್ತಿರುವಂತ ಎಲ್ಲಾ seeds ಒಂದೇ ರೀತಿ ಇಲ್ಲ. They're all completely different. Okay, they're all completely different. ಅರ್ಥ ಆಗ್ತಿದೆ ಅಲ್ವಾ? They're all completely different. This is what you want to understand, and this is what we will understand in the principle of what? Principle of independent assortment. ಅರ್ಥ ಆಯ್ತು ಅಲ್ವಾ? ಪ್ರಿನ್ಸಿಪಲ್ ಆಫ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್ is what I'm telling to you right now. This is round yellow, round green, wrinkled yellow, wrinkled green, all are different. This pair is different from this, this pair is different from this pair is different from this. And how did this happen? Upon segregation. Okay, upon segregation. And segregation of one pair is completely independent on the segregation of another. They're not completely of same. Clear aita makla? Shall we go for next? Everybody understood, right? If you are clear with this, we'll go for next, children. I hope everybody understood what is so ನನಗೀಗ ಮೇನ್ ಆಗಿ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಹೋಮೋಜೈಗಸ್ ಅಂದ್ರೆ ಏನು, ಹೆಟ್ರೋಜೈಗಸ್ ಅಂದ್ರೆ ಏನು, ಅಂಡ್ 3 ಪ್ರಿನ್ಸಿಪಲ್ಸ್. ಇದು 3 ಇಷ್ಟು ಅರ್ಥ ಮಾಡ್ಕೋಬೇಕು. ಹೋಮೋಜೈಗಸ್ ಅಂದ್ರೆ ಏನು, ಹೆಟ್ರೋಜೈಗಸ್ ಅಂದ್ರೆ ಏನು, ಇದಿಷ್ಟು ನೀವು ಅರ್ಥ ಮಾಡ್ಕೊಳ್ಬೇಕು. ಓಕೆ, ರೈಟ್. ಅರ್ಥ ಆಯ್ತಲ್ವಾ? ಓಕೆ, ಸೊ 3 ಪ್ರಿನ್ಸಿಪಲ್ಸ್ ನೆನ್ಪಿಟ್ಕೊಳ್ಳಿ. ಆ 3 ಪ್ರಿನ್ಸಿಪಲ್ ಕಂಪ್ಲೀಟ್ಲಿ ಇಂಪಾರ್ಟೆಂಟ್. ನೆಕ್ಸ್ಟ್ ಎಕ್ಸ್ಪ್ರೆಷನ್ ಆಫ್ ಟ್ರೇಟ್ ಅಂತ ಬರುತ್ತೆ. ಎಕ್ಸ್ಪ್ರೆಷನ್ ಆಫ್ ಟ್ರೇಟ್ ಅಲ್ಲಿ ನಾವು ತಿಳ್ಕೊಳ್ತೀವಿ ಏನಾಗುತ್ತೆ, ದ ಜೀನ್ಸ್ ಪ್ರೆಸೆಂಟ್ ಇನ್ ಅವರ್ ಬಾಡಿ ವಿಲ್ ಆಕ್ಚುಲಿ ಕಂಟ್ರೋಲ್ಸ್ ಅವರ್ ಕ್ಯಾರೆಕ್ಟರ್ಸ್. ಟ್ರೇಟ್ಸ್ ಆರ್ ನಥಿಂಗ್ ಬಟ್ ಕ್ಯಾರೆಕ್ಟರ್ಸ್. ಅರ್ಥ ಆಗ್ತಿದ್ಯಾ? ಇದಕ್ಕೆ ಬಿಲೆ ಬೇಸಿಸ್ ಆಗಿ ನೋಡಿ, ಇಲ್ಲಿ ನಾನು ಹೈಲೈಟ್ ಮಾಡಿದ್ದೀನಲ್ವಾ, ಅಂಡರ್ಲೈನ್ ಮಾಡಿದ್ದೀನಿ ಅಲ್ವಾ, ಈ ಹೈಲೈಟ್ ಮಾಡಿರುವಂಥದ್ದು ಹಾಗೂ ಅಂಡರ್ಲೈನ್ ಮಾಡಿರುವಂಥ ಈ ಪಾಯಿಂಟ್ಸ್ ಇಂದ ಒಂದು ವರ್ಷ ಎಕ್ಸಾಮಲ್ ಪ್ರಶ್ನೆ ಕೇಳಿದ್ರು. ಇಲ್ಲಿ ಏನಾಗುತ್ತೆ, ಜೀನ್ಸ್ ಕಂಟ್ರೋಲ್ ದ ಟ್ರೇಟ್ಸ್ ಆಫ್ ಅ ಲಿವಿಂಗ್ ಆರ್ಗಾನಿಸಮ್, ಕ್ಯಾನ್ ಯು ಜಸ್ಟಿಫೈ ಅಂತ ಕೇಳಿದ್ರು. ಏನ್ ಹೇಳ್ಬೋದು? ಸೇ ಫಾರ್ ಎಕ್ಸಾಂಪಲ್, ಇಫ್ ಐ ಟೇಕ್ ದ ಎಕ್ಸಾಂಪಲ್ ಆಫ್ ಫಸ್ಟ್ ಸೆಟ್ ಆಫ್ ಎಕ್ಸ್ಪೆರಿಮೆಂಟ್, ಸಿ ಹೈಟ್ ಆಫ್ ದ ಪ್ಲಾಂಟ್ಸ್ ಬೇಸಿಕಲಿ ಡಿಪೆಂಡ್ ಅಪಾನ್ ದ ಗ್ರೋತ್ ಹಾರ್ಮೋನ್. ಯು ನೋ ದಟ್ ಆಕ್ಸಿನ್ ಏನ್ ಮಾಡುತ್ತೆ, ಆಕ್ಸಿನ್ ಇಸ್ ಬೇಸಿಕಲಿ ಪ್ರೆಸೆಂಟ್ ಇನ್ ದ ಶೂಟ್ ಟಿಪ್ and it is responsible for the growth of the plant, height of the plant basically. Oxygen ಜಾಸ್ತಿ ರಿಲೀಸ್ ಆದ್ರೆ ಏನಾಗುತ್ತೆ ಪ್ಲಾಂಟ್ ಅಲ್ಲಿ, ಪ್ಲಾಂಟ್ ವಿಲ್ ಬಿ ವೆರಿ ಟಾಲ್. ಆಕ್ಸಿನ್ ಕಡಿಮೆ ರಿಲೀಸ್ ಆದ್ರೆ ಏನಾಗುತ್ತೆ, ಪ್ಲಾಂಟ್ ವಿಲ್ ಬಿ ಡ್ವಾರ್ಫ್. ಹೌದಲ್ವಾ? ಸೊ ಹೈಟ್ ಆಫ್ ದ ಪ್ಲಾಂಟ್ ಡಿಪೆಂಡ್ಸ್ ಆನ್ ದ ಗ್ರೋತ್ ಹಾರ್ಮೋನ್. So which is that growth hormone here which is responsible? Auxin, alva. So in this hormone, if more, see, if this hormone is produced more, then the height is more. So the hormone is secreted by respective glands which is present inside the plant body. Okay, so ತುಂಬಾನೇ ಇಂಪಾರ್ಟೆಂಟ್ ಪಾಯಿಂಟ್ ನಾನು ಹೇಳ್ತಾ ಇದೀನಿ, ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಹೈಟ್ ಆಫ್ ದ ಪ್ಲಾಂಟ್ ಡಿಪೆಂಡ್ಸ್ ಅಪಾನ್ ದ ಗ್ರೋತ್ ಹಾರ್ಮೋನ್ ಕಾಲ್ಡ್ ಆಕ್ಸಿನ್, ಅಂಡ್ ಇಫ್ ದಿಸ್ ಹಾರ್ಮೋನ್ ಇಸ್ ರಿಲೀಸ್ಡ್ ಮೋರ್ ಇನ್ ಅ ಪ್ಲಾಂಟ್, ದ ಹೈಟ್ ಆಫ್ ದ ಪ್ಲಾಂಟ್ ಇಸ್ ಮೋರ್, ಅಂಡ್ ಇಫ್ ದ ಹಾರ್ಮೋನ್ ಸೆಕ್ರೆಟೆಡ್ ಇಸ್ ಲೆಸ್, ದ ಹೈಟ್ ಆಫ್ ದ ಪ್ಲಾಂಟ್ ಇಸ್ ಲೆಸ್. ಸೊ ಬೇಸಿಕಲಿ ಏನ್ ನಾವು ಹೇಳ್ತಾ ಇದೀವಿ, ಸಿ these are basically that the hormones which has been released in the plant is basically controlled by the proteins present in the plant body. That means genes are, see, these genes has the information that is synthesized by the proteins. See, proteins anta heldaga we must remember DNA. DNA completely comprises of proteins. The type of, that is the protein which is giving the suggestion, the type of suggestion given by the protein will be responsible for the amount of hormone that is secreted. ಅರ್ಥ ಆಗ್ತಿದೆ? ಪ್ರೋಟೀನ್ಸ್ ಹೇಗೆ ಏನ್ ಮಾಡ್ತಿರುತ್ತೆ, ಆಲ್ಟರ್ ಆಗ್ತಿರುತ್ತೆ. ಇಫ್ ಅ ಜೀನ್ ಹ್ಯಾಸ್ ಆಲ್ಟ್ರೇಷನ್, ನೋಡಿ, ಇಫ್ ಅ ಜೀನ್ ಹ್ಯಾಸ್ ಆಲ್ಟ್ರೇಷನ್, ದ ಎನ್ಸೈಮ್ ಕ್ಯಾನ್ ಬಿ ಲೆಸ್ ಆರ್ ಮೋರ್ ಎಫಿಷಿಯಂಟ್, ಸೊ ವಿಚ್ ಇನ್ ಟರ್ನ್ ಕ್ಯಾನ್ ಮೇಕ್ ದ ಹೈಟ್ ಆಫ್ ದ ಪ್ಲಾಂಟ್ ಮೋರ್ ಆರ್ ಲೆಸ್. ಜೀನ್ ಹ್ಯಾಸ್ ಆಲ್ಟ್ರೇಷನ್ ಅಂದ್ರೆ ಏನು, ಈ ಪ್ರೋಟೀನೇ ಅದಕ್ಕೂ ಕೂಡ ರೆಸ್ಪಾನ್ಸಿಬಲ್. ಸಿ, ಪ್ರೋಟೀನ್ಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ದ ಎನ್ಸೈಮಲ್ ಆಕ್ಟಿವಿಟಿ ಇನ್ಸೈಡ್ ದ DNA. ಪ್ರೋಟೀನ್ಸ್ ಕರೆಕ್ಟ್ ಆಗಿ ಏನಾಗ್ತಿಲ್ಲ, ಇನ್ಫಾರ್ಮೇಶನ್ ಅನ್ನ ಪಾಸ್ ಮಾಡ್ತಾ ಇಲ್ಲ ಅಂದ್ರೆ ಎನ್ಸೈಮ್ಸ್ ಏನಾಗಲ್ಲ, ಪ್ರಾಪರ್ ಆಗಿ
ಹಾರ್ಮೋನ್ಸ್ನ ಸೆಕ್ರೀಟ್ ಮಾಡಲ್ಲ ಅಥವಾ ಎನ್ಸೈಮ್ಸ್ ಏನು ಮಾಡಲ್ಲ, ಇಟ್ ಕೆನಾಟ್ ಗಿವ್ ದ ಪ್ರಾಪರ್ ಇನ್ಫಾರ್ಮೇಷನ್. Okay, during that time what happen, see if the protein is giving the proper information to the auxin anta ankoli, so auxin will be secreted more by the enzyme, and then what happen, the plant will be tall. Opposite aste, ಈಗ enzyme correct ಆಗಿ activity ಮಾಡ್ತಾ ಇಲ್ಲ ಅಂದ್ರೆ ಏನಾಗುತ್ತೆ, obviously ಏನಾಗುತ್ತೆ, the plant will be dwarf ಅಂತ ಅರ್ಥ. Okay, right, I hope you understood. ಅರ್ಥ ಆಯ್ತು ಅಲ್ವಾ? So it is the gene which has the information for synthesizing the protein. DNA basically, you know, it synthesizes the protein. It contains protein, it synthesizes the protein, and that gene which has been produced, it will alter. Okay, as it has some alteration, so the enzymal activity may be more efficient or less efficient based on the alteration of the gene. Okay. So let's get entered to next. Nodi sex determination ಬಗ್ಗೆ already ನಾನು explain ಮಾಡಿದ್ದೀನಿ. So sex determination ಬಗ್ಗೆ ಕೇಳ್ತಾರೆ. Now directly will enter to evolution also later. So sex determination ಬಗ್ಗೆ ಕೇಳಿದಾಗ exam ಅಲ್ಲಿ ಬರಿಬೇಕು, ಹೀಗೆ ಬರಿಬೇಕು. So ಏನಂತ, see a father has mismatched pair of chromosome, that is X and Y, but mother has complete what I can say, if this is mismatched, this is a perfect pair. Yes, father has mismatched pair of chromosome, that is X and Y, but mother has perfect pair of chromosomes, that is X and X. During fertilization, that is reproduction time, if father contribute X chromosome, it combines with the X chromosome of mother and it results in the formation of the girl child. Similarly, if father contribute Y chromosome, it combines with the X chromosome of mother and it results in the formation of boy child. So basically ಏನಾಗುತ್ತೆ, exam ಅಲ್ಲಿ ಕೇಳ್ತಾರೆ, who is responsible for the sex of the child? It is father. Father is responsible for the sex of the child. Why? Because father has a choice. Father can either send X chromosome or father can either send Y chromosome, but mother cannot send any altered chromosome. Mother has only one type of chromosome, that is X. She always sends X chromosome. So you have to write, it is father who is responsible for the determination of sex of the child. Father is responsible, ನೆನ್ಪಿಟ್ಕೊಳ್ಳಿ, father is responsible for, he is responsible for determination of sex of the child. Determination of sex of the child. Clear ಆಯ್ತು ಅಲ್ವಾ? Right. Let's go for the next concept. Just a minute. Let us now enter to the next concept of this lesson, that is evolution. Evolution related ಆಗಿ ಸಾಕಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರೆ. Let us understand what is evolution. First, let me give you what is the meaning of evolution. Evolution ಅಂದ್ರೆ change in the inherited characteristics of biological population over successive generation ಅಂತ ಹೇಳ್ತೀವಿ. ಅಂದ್ರೆ ಫಾರ್ ಎಕ್ಸಾಂಪಲ್, ಈಗ ಫಾರ್ ಎಕ್ಸಾಂಪಲ್ 100 BC ನಲ್ಲಿ say for example there was an organism X. So this organism, as it is undergoing sexual reproduction, ಏನಾಗುತ್ತೆ, see organism X is it got married to another organism. Okay, but now they both are reproducing another organism. So next generation ಅಲ್ಲಿ ಏನಾಗುತ್ತೆ, both the parents are contributing the information to the offspring. ಸೊ ಈಗೇನಾಗುತ್ತೆ, ನೆಕ್ಸ್ಟ್ ಜನರೇಷನ್ ಅಲ್ಲಿ ಬಂದಂಥ ಆರ್ಗನಿಸಮ್ ಬಾಡಿನಲ್ಲಿ ಏನೋ ಒಂದು ಹೊಸ ಕ್ಯಾರೆಕ್ಟರ್ಸ್, ಒಂದು ಸ್ಮಾಲ್ ಹೊಸ ಕ್ಯಾರೆಕ್ಟರ್ ಇರುತ್ತೆ. ವಾಟ್ ಡು ವಿ ಕಾಲ್ ದಟ್ ನ್ಯೂ ಕ್ಯಾರೆಕ್ಟರ್ ಆಸ್? ವಿ ವಿಲ್ ಕಾಲ್ ದಟ್ ನ್ಯೂ ಕ್ಯಾರೆಕ್ಟರ್ ಆಸ್ ವೇರಿಯೇಷನ್. ವಾಟ್ ಡು ವಿ ಕಾಲ್ ದಟ್ ನ್ಯೂ ಕ್ಯಾರೆಕ್ಟರ್ ಆಸ್? ವಿ ವಿಲ್ ಕಾಲ್ ದಟ್ ಆಸ್ ವೇರಿಯೇಷನ್. ಸೊ ನೆಕ್ಸ್ಟ್ ಏನಾಗುತ್ತೆ, ಈ ರೀತಿ ಜನರೇಷನ್ ಬೈ ಜನರೇಷನ್ ಬೈ ಜನರೇಷನ್ 200 BC ನಾವು ರೀಚ್ ಆಗಿದ್ದೀವಿ ಥ್ರೂ ಸೆಕ್ಶುವಲ್ ರೀಪ್ರೊಡಕ್ಷನ್ ಓನ್ಲಿ ಅಂತ ಅನ್ಕೊಳ್ಳಿ. By the time these 100 years ಏನಾಗುತ್ತೆ, organisms have passed with many different variety of I can say the variations. So these variations ultimately result in the formation of new type of organism only. ಅಂದ್ರೆ ಒಂದು ಹೊಸ ಆರ್ಗ್ಯಾನಿಸಮ್ನೇ ಅದು ಏನ್ ಮಾಡಿರ್ಬೋದು, ಕ್ರಿಯೇಟ್ ಮಾಡಿರ್ಬಹುದು.
ಅರ್ಥ ಆಗ್ತಿದ್ಯಾ? ಏನಾಗ್ತಾ ಇದೆ, ಕ್ಯಾರೆಕ್ಟರಿಸ್ಟಿಕ್ಸು ಒಂದು ಜನರೇಷನಿಂದ ಇನ್ನೊಂದು ಜನರೇಷನ್ಗೆ ಇನ್ಹೆರಿಟ್ ಆಗ್ತಾ ಹೋಗ್ತಾ ಇದೆ. And this inherited in a population over a successive generation. It does not happen in 1 or 2 days, 1 or 2 months, 1 or 2 years, not in 10 or 20 years. It happens with hundreds of years. Okay, that is what, evolution, that is how the evolution occur. Variation is nothing but a new type of character. Okay, what is variation? A new character which has been found due to sexual reproduction is what we call it as variation. I hope you understood. Okay, this is the definition for the variation. ನೋಡ್ತಾ ಬನ್ನಿ, ಇಲ್ಲೊಂದು ಪಿಕ್ಚರ್ ಬರ್ದಿದ್ದೀನಿ ನೋಡಿ. Evolutionally, see, there exists a huge variety of living organisms on the earth, but each organism reproduces to bring more organisms of its own kind. Correct. It is believed that all the organisms evolved from the common ancestor. It is believed all the organisms, even we, okay, all the organisms have evolved from the same common ancestor. Okay, so common ancestor, maybe I can say that we may also been evolved from a microorganism. Who knows? We say that we have evolved from the chimpanzee, alva, but who knows that chimpanzee has evolved from some other organism. Correct. So like that, if we keep on searching, like we all organisms have a common ancestor. ಅದ್ರ ಬಗ್ಗೆ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಓಕೆ, ರೈಟ್. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ದಿಸ್ ಈಸ್ ವಾಟ್ ಐ ಆಮ್ ಜಸ್ಟ್ ಮೆನ್ಷನಿಂಗ್. ದಿಸ್ ಇಸ್ ಆಕ್ಚುಲಿ DNA ಸ್ಟ್ರಾಂಡ್. ಸಿ ಏನಾಗ್ತಾ ಇದೆ, ಒಂದು ವೇಳೆ DNA ಸ್ಟ್ರಾಂಡ್ ಅಲ್ಲಿ, ಸಿ ಬೇಸಿಕಲಿ ನೌ ಐ ಆಮ್ ಫೋಕಸಿಂಗ್ ಆನ್ ಏಸೆಕ್ಷುವಲ್ ಮೋಡ್ ಆಫ್ ರಿಪ್ರೊಡಕ್ಷನ್. ಈಗ ಈ ಪಾಯಿಂಟ್ ಆಫ್ ವ್ಯೂನಲ್ಲಿ ಬೇಸಿಕಲಿ ಏನಾಗುತ್ತೆ, ಏಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ ವಿ ಕಾಂಟ್ ಫೈಂಡ್ much of the changes because there will be only single parent, alva. So suppose if during DNA copying, if DNA copy does not take place, if there is error in DNA copying anta ankoli, if there is error in the DNA copying, yava body nalli, asexual organism na body ಒಳಗಡೆ DNA copy error ಆದ್ರೆ ಏನಾಗುತ್ತೆ, DNA copy ಆಗುವಾಗ ಎರರ್ ಆದ್ರೆ ಏನಾಗುತ್ತೆ, you can see that the newly formed organism has some new character. Can you see this character? See, can you see here the change has occurred, and here you can see the character is different from this organism. They both are not completely similar. Correct? They have some variation. This organism, even a due course of time ಏನಾಗುತ್ತೆ, ಇದು ಕೂಡ it keep reproducing. Correct ಅಲ್ವಾ? Reproduce ಮಾಡ್ತಾ ಏನಾಗುತ್ತೆ, you can see this organism finally leads to change in the color of the amoeba only. That is a type of organism. Basically, see, DNA, if there is error in the DNA, remember, if there is error in the DNA, we can see more of variation. If there is error in DNA, we can see more of variation. This is very important. Clear ಆಯ್ತು ಅಂತ ಅನ್ಕೋತೀನಿ, right? Let's talk more important topics about the evolution. ಸೊ ಇವಲ್ಯೂಷನ್ ಅಲ್ಲಿ ಎಷ್ಟೊಂದು ಎಕ್ಸಾಂಪಲ್ಸ್ ಇದೆ. ನಾನು ನಿಮಗೆ ಆಕ್ಚುಲಿ ಎಲ್ಲ ಎಕ್ಸಾಂಪಲ್ಸ್ ಹೇಳ್ಕೊಡುವಂಥ ಒಂದು ಐಡಿಯಾ ಇಂದಾನೆ ಈ ಕ್ಲಾಸ್ನ ಸ್ಟಾರ್ಟ್ ಮಾಡಿದ್ದೀನಿ. ಸಿ ಎವಲ್ಯೂಷನ್ ಅಂತ ಹೇಳಿದಾಗ ನೀವು ನೋಡ್ಬೋದು ಗ್ರೇ ವುಲ್ಫ್ ಇದೆ ಇಲ್ಲಿ. ಸಿ ಆಕ್ಚುಲಿ ವಿ ಹ್ಯಾವ್ ಸೀನ್ ನೌ ವಿ ಹ್ಯಾವ್ ಸೋ ಮೆನಿ ಟೈಪ್ಸ್ ಆಫ್ ಪಪ್ಪೀಸ್, ರೈಟ್? there are so many types of dogs. All these dogs are actually evolved from a single type of organism, that is the grey wolf. See, I say grey wolf, okay? So grey wolf is the reason for the formation of puppies, I can say. Okay, grey wolf is the reason for the formation of puppies. Enandre long ago, okay, long ago, yes, just a second, I just want to hide some students who are not really interested. Okay, fine. So how to draw checkerboard anta timmappa kelta idira. See, I've already thought this. Separate video bekare ನಾನು ನಿಮಗೆ ಎಂಡಲ್ಲಿ ಪೋಸ್ಟ್ ಮಾಡ್ತೀನಿ ಕಾಮೆಂಟ್ ಏರಿಯಾದಲ್ಲಿ. Only to learn checkerboard you can watch that video. Okay. See, ನೀವು ಇಲ್ಲಿ ನೋಡ್ತಾ ಇದ್ದೀರಲ್ವಾ? See, actually what are you observing here? You can observe that there are so many dogs which are being found. These dogs are actually formed out of the grey wolf. ಹ್ಯೂಮನ್ ಬೀಯಿಂಗ್ಸ್ ಏನು ಮಾಡ್ತಾರೆ, ಗ್ರೇ ವೂಲ್ಫಲ್ಲಿ ಯಾವುದೋ ಒಂದು ಡಿಸೈರ್ಡ್ ಕ್ಯಾರೆಕ್ಟರ್ನ ಚೂಸ್ ಮಾಡಿ ಇನ್ನೊಂದು ಆರ್ಗ್ಯಾನಿಸಮ್ ಜೊತೆ ಕ್ರಾಸ್ ಮಾಡ್ತಾರೆ. ಕ್ರಾಸ್ ಮಾಡಿದಾಗ ಯಾವುದೋ ಒಂದು ಆರ್ಗ್ಯಾನಿಸಮ್ ಬರುತ್ತೆ, ಲೈಕ್ ಒಂದು ಹೊಸ ಟೈಪ್ ಆಫ್ ಡಾಗ್
ಡಾಗ್ ಅಂತ ಹೇಳಕ್ಕಾಗಲ್ಲ, ನಾನು ಇಲ್ಲಿ ಎಕ್ಸಾಕ್ಟ್ಲಿ ಏನು ಹೇಳ್ಬೋದು ಅಂದರೆ ಅ ನ್ಯೂ ಟೈಪ್ ಆಫ್ ಆರ್ಗ್ಯಾನಿಸಮ್ ಇಸ್ ಫಾರ್ಮ್ಡ್. ಹೊಸ ರೀತಿಯ ಆರ್ಗ್ಯಾನಿಸಮ್ ಏನಾಗುತ್ತೆ, ಫಾರ್ಮ್ ಆಗುತ್ತೆ. ಆ ಹೊಸ ರೀತಿಯ ಆರ್ಗ್ಯಾನಿಸಮ್ ಏನು ಫಾರ್ಮ್ ಆಗ್ತಾ ಇದೆ, ದೇ ಆಕ್ಚುಲಿ ಕಾಲ್ಡ್ ದಟ್ ಆಸ್ ಡಾಗ್. ಅದನ್ನ ಡಾಗ್ ಅಂತ ಕರೆದ್ರು ಅವರು. ಓಕೆನಾ? ಓಕೆ, ಸೊ ರಿಮೆಂಬರ್ there are so many dogs, then all these dogs are found from the grey wolf. That means I can say this is a result of evolution. Okay, this is a result of evolution. And who did this? Actually human beings involved in this, and human beings only have they have chosen the desired traits and they formed a new type of organisms and they have given a name for it as dogs. Okay, similarly we can also take another example, that is Darwin's Finch's theory. Darwin Finch's theory nalli enagutte andre, Charles Darwin is a person who is actually father of evolution, I can say. The main contribution of what we are talking about evolution, this has been basically given by the Charles Darwin. See, actually there was a island called Galapagos Island. Galapagos anta ಒಂದು ಐಲ್ಯಾಂಡ್ ಇತ್ತು. ಆ ಐಲ್ಯಾಂಡ್ ಅಲ್ಲಿ ಒಂದು ರೀತಿಯ ಬರ್ಡ್ ಇತ್ತು. ಓಕೆ, ಅಂಡ್ ಆಲ್ ದೋಸ್ ಬರ್ಡ್ಸ್ ವರ್ ಸೀಡ್ ಈಟಿಂಗ್ ಬರ್ಡ್ಸ್. ಫಸ್ಟ್ ಒನ್ ಇದೆಯಲ್ಲ, ದಿಸ್ ವಾಸ್ ದ ಫಸ್ಟ್ ಬರ್ಡ್ ವಿಚ್ ಆಕ್ಚುಲಿ ವಾಸ್ ಸೀನ್ ಇನ್ ದ Galapagos Island. ಸೊ ಈ ಬರ್ಡ್ ಏನಾಯ್ತು ಅಂತಂದ್ರೆ, ಇಟ್ ಕೆಪ್ಟ್ ಆನ್ ರಿಪ್ರೊಡ್ಯೂಸಿಂಗ್ ಮೆನಿ ಅದರ್ ಬರ್ಡ್ಸ್ ಇನ್ ದ ಐಲ್ಯಾಂಡ್. ಓಕೆನಾ? ಈಗ ಐಲ್ಯಾಂಡ್ ಅನ್ನೋದು ಒಂದು ಸ್ಮಾಲ್ ಏರಿಯಾ. ಸೊ ಈ ಬರ್ಡ್ ಏನಾಗುತ್ತೆ, ಸೆಕ್ಷುಯಲಿ ರೀಪ್ರೊಡ್ಯೂಸ್ ಮಾಡ್ತಾ ಹೋಗುತ್ತೆ. ಸೆಕ್ಷುಯಲಿ ರೀಪ್ರೊಡ್ಯೂಸ್ ಮಾಡ್ತಾ ಹೋದಾಗ ಯಾವುದೋ ಒಂದು ಜನರೇಷನ್ ಅಲ್ಲಿ ಏನಾಗುತ್ತೆ, ದ ಬರ್ಡ್ ವಿಚ್ ವಾಸ್ ಫಾರ್ಮ್ ವಾಸ್ ಹ್ಯಾವಿಂಗ್ ಲಿಟಲ್ ಲಾಂಗರ್ ಬೀಕ್ ಕಂಪೇರ್ ಟು ದ ಪೇರೆಂಟ್ ಆರ್ಗ್ಯಾನಿಸಮ್. ಅಂಡ್ these organisms, the first generation organism, they were completely dependent on seed. But the organism which came later, as they were having the long beaks, it was difficult for them to eat the seeds. So they tried to eat, what happened, they tried to eat the worms, I say. For example, worms. So what basically you're observing that the organisms, when they undergo sexual reproduction, what is basically happening? We can see that there is change in the characteristics of a new organism, in the body of new organism. Clear ಆಯ್ತು ಅಲ್ವಾ? I just want to know like what you're able to understand. ಇದೆಲ್ಲ ನಿಮಗೆ ಹೆಲ್ಪ್ ಆಗುತ್ತೆ ಎಕ್ಸಾಮ್ ಅಲ್ಲಿ, ನೀವು ಅರ್ಥ ಮಾಡ್ಕೊಳ್ಬೇಕು ಕ್ವಶನ್ ಅಂತ ಹೇಳಿದಾಗ. ಕ್ಲಿಯರ್ ಆಯ್ತು ಅಲ್ವಾ? ಓಕೆ, ಸೊ even due course of time ಅಲ್ಲಿ ಏನಾಗುತ್ತೆ, see, as island is very small, then this island, that maybe when the number of organism increases, what happened, it is not possible for all the organisms to get the food shortage kuda agbodu. So food shortage ಆದಾಗ ಏನಾಗುತ್ತೆ, the seed eating birds, okay, so they gradually have to shift to some other things to eat. And also similarly, these birds which have a longer beak, which were not able to eat the seeds, now they started to eat the worms. And next again, what happened, as generation by generation, what happened, when they are undergoing sexual reproduction, you can see there are so many variety of the birds which are being found. Yes, one variety of birds there. Nodi, ee bird nodi ಎಷ್ಟು long beak ಇದೆ. So this is all a result of evolution, and this does not happen in 1 or 2 days. ಒಂದೆರಡು ದಿನದಲ್ಲಿ ಇದು ಖಂಡಿತ ಆಗಲಿಲ್ಲ. ಓಕೆ, ಇಟ್ ಟುಕ್ ಲಾಂಗ್ ಟೈಮ್ ಟು ಹ್ಯಾಪನ್. ಓಕೆನಾ? ಸೊ ದಿಸ್ ಇಸ್ ಒನ್ ಆಫ್ ದ ಎಕ್ಸಾಂಪಲ್ ಫಾರ್ ಇವಲ್ಯೂಷನ್. ಆ್ಯಂಡ್ ದ ಬೆಸ್ಟ್ ಎಕ್ಸಾಂಪಲ್ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಈಗ ನೋಡಿ, ಇದು ನಿಮ್ಮ ಮೆಕ್ಯಾನಿಸಮ್ ಆಫ್ ಇವಲ್ಯೂಷನ್ ಮೇಲೆ ಈಗ ಡಿಪೆಂಡ್ ಆಗ್ತಾ ಹೋಗುತ್ತೆ. ಸೊ ದಿಸ್ ಡಿಪೆಂಡ್ಸ್ ಆನ್ ಮೆಕ್ಯಾನಿಸಮ್ ಆಫ್ ಇವಲ್ಯೂಷನ್. ಸೊ ಲೆಟ್ ಅಸ್ ನೌ ಟಾಕ್ ಅಬೌಟ್ ಸಿಚುಯೇಷನ್ ಟು ಅಂಡರ್ಸ್ಟ್ಯಾಂಡ್ ಈವನ್ ಮೋರ್ ಅಬೌಟ್ ಇವಲ್ಯೂಷನ್. ಆ್ಯಂಡ್ I'm going to teach you about mechanism of evolution right now. See, there was actually a forest area. So there was a forest area. In that forest area, there was both red beetles. Okay, there were many red beetles. You can see there were many red beetles in the forest area. Let me write here. Okay, there were red beetles in the forest area. So these red beetles, okay, they start to reproduce. When they start to reproduce in one of the generation, you can see that among many red beetles, we have found one green beetle. ಹೇಗಾಯ್ತು ಇದು? This is because change in the sequence of DNA. DNA ಏನು ಆಲ್ಟ್ರೇಷನ್ ಆಗಿರುತ್ತೆ.
ಆ DNA ನಲ್ಲಿ ಆಗಿರುವಂತ ಆಲ್ಟ್ರೇಷನ್ ಅನ್ನ ನಾವೇನಂತ ಕರಿತೀವಿ, ಚೇಂಜ್ ಇನ್ ದ ಸೀಕ್ವೆನ್ಸ್ ಆಫ್ DNA ಅಂತ ಕರಿತೀವಿ. ಆಕ್ಚುಲಿ ಇಟ್ ಈಸ್ change in the sequence of DNA. What is this? This is change in the sequence of DNA. Okay, because of change in the sequence of DNA, out of many red beetles, one green beetle is formed. So now these red beetles and green beetles, they also start to reproduce. For a due course of time, you can see that there are so many red beetles, and also we can also see now some of the green beetles as well. So illenagutte andre one thing happened one fine day. One fine day, many crows came to this forest area where both green and red beetles are found. So forest ಅಂದಾಗ ಏನಾಗಿರುತ್ತೆ, ಫಾರೆಸ್ಟ್ ಅಲ್ಲಿ ಏನಾಗುತ್ತೆ, ಈ ಗ್ರಾಸ್ ಏರಿಯಾ ಏನಾಗಿರುತ್ತೆ, ಇಸ್ ಕಂಪ್ಲೀಟ್ಲಿ ದಿಸ್ ಗ್ರಾಸ್ ಏರಿಯಾ ಇಸ್ ಗ್ರೀನ್ ಇನ್ ಕಲರ್. ಈ ಗ್ರೀನ್ ಕಲರ್ ಏರಿಯಾದಲ್ಲಿ ಬೋತ್ ರೆಡ್ ಬೀಟಲ್ಸ್ ಆಸ್ ವೆಲ್ ಆಸ್ ಗ್ರೀನ್ ಬೀಟಲ್ಸ್ ಆರ್ ಫೌಂಡ್. ಓಕೆ, ಅಂಡ್ ಅ ಕ್ರೋ ಕೇಮ್ ಟು ದಿಸ್ ಏರಿಯಾ. ಗ್ರೀನ್ ಕಲರ್ ಇರುವಂತ ಈ ನೇಚರ್ ಅಲ್ಲಿ ಯಾವ ಕಲರ್ ರೆಡ್ ಬೀಟಲ್ಸ್ ನಮ್ಗೆ ಈಸಿಯಾಗಿ ಐಡೆಂಟಿಫೈ ಮಾಡಬಹುದು? ಇಟ್ ಇಸ್ ಅಟ್ ರೆಡ್ ಅಲ್ವಾ, ಬಿಕಾಸ್ ಗ್ರೀನ್ ಅನ್ನೋ ಬೀಟಲ್ಲು ಗ್ರೀನ್ ಕಲರ್ ಲ್ಯಾಂಡ್ ಮೇಲೆ ಈಸಿಯಾಗಿ ಐಡೆಂಟಿಫೈ ಮಾಡೋಕ್ಕೆ ಆಗಲ್ಲ ಕಂಪೇರ್ ಟು ರೆಡ್. ಸೊ ರೆಡ್ ಕಲರ್ ಬೀಟಲ್ಸ್ ಕ್ಯಾನ್ ಬಿ ಈಸಿಲಿ ಐಡೆಂಟಿಫೈಡ್ ಕಂಪೇರ್ ಟು ದ ಗ್ರೀನ್ ಕಲರ್ ಬೀಟಲ್ಸ್. ಹಾಗಾಗಿ all the red beetles were picked up by the birds. It is not that crow intentionally consumed red beetles. For the crow, it was easy to identify red color beetles compared to green color beetles. So here, the nature is supporting, remember, nature is supporting the green color beetles. Then pitkoli, nature is supporting the green color beetles. Clear? So now, for a due course of time, now what happened? All the green beetles were survived, and these green beetles, when they start to reproduce, we got one red beetle in one of the generation. Okay, now, so green color beetles got survival advantage. Why? Because the nature only is green in color, so it is supporting the green things which is present in the nature. So now when these green beetles further reproduce, nodi the mechanism of evolution artha madkoli. When these green beetles, when they further start to reproduce, we could see that one of the red beetle in one generation, ಈಗ ರೆಡ್ ಇದೆ ಮತ್ತೆ ಗ್ರೀನು ಇದೆ, ಏನಾಗುತ್ತೆ, ಎರಡು ಕೂಡ ಕಂಟಿನ್ಯೂ ಟು ರೀಪ್ರೊಡ್ಯೂಸ್. ಒನ್ ಫೈನ್ ಡೇ ಏನಾಗುತ್ತೆ ಅಂದ್ರೆ, ಇನ್ ದ ಫಾರೆಸ್ಟ್ ಬಿಟ್ವೀನ್ ಮೆನಿ ರೆಡ್ ಬೀಟಲ್ಸ್, ಓಕೆ, ಸೊ ಲೆಟ್ ಮಿ ಟೇಕ್ ದಿಸ್ ಆಸ್ ದ ಸೆಕೆಂಡ್ ಸಿನಾರಿಯೋ. ಫಾರೆಸ್ಟ್ ಅಲ್ಲಿ ಏನಾಗುತ್ತೆ, ಒಂದಷ್ಟು ರೆಡ್ ಬೀಟಲ್ಸ್ ಇರುತ್ತೆ, ರೆಡ್ ಬೀಟಲ್ಸ್ ಮಧ್ಯೆ ಏನಾಗುತ್ತೆ, ಒಂದು ಬ್ಲೂ ಕಲರ್ ಬೀಟಲ್ ಕೂಡ ಫಾರ್ಮ್ ಆಗುತ್ತೆ. ಸೊ ಇದು ಮತ್ತೆ ಏನಾಗುತ್ತೆ, ರಿಪ್ರೊಡ್ಯೂಸ್ ಆಗ್ತಾ ಆಗ್ತಾ ಏನಾಗುತ್ತೆ, ದ ನಂಬರ್ ಆಫ್ ರೆಡ್ ಆಸ್ ವೆಲ್ ಆಸ್ ದ ಬ್ಲೂ ಬೀಟಲ್ಸ್ ಗಾಟ್ ಇಂಪ್ರೂವ್ಡ್. ದಟ್ ಮೀನ್ಸ್ ದೇ ಇನ್ಕ್ರೀಸ್ಡ್. ಸೊ ಏನಾಗುತ್ತೆ, ಈಗ ಫಾರೆಸ್ಟ್ ಅಂದಾಗ ದೇರ್ ವಿಲ್ ಬಿ ಸೋ ಮೆನಿ ಅನಿಮಲ್ಸ್ ಅಲ್ವಾ. ಸೊ ಫಾರೆಸ್ಟ್ ಅಲ್ಲಿ ಅನಿಮಲ್ಸ್ ಮೂವ್ ಆಗಬೇಕಾದ್ರೆ ಬೈ ಮಿಸ್ಟೇಕ್ ಇವಾಗ ಯಾವುದೋ ಒಂದು ಅನಿಮಲ್ ಏನಾಯ್ತು, ರೆಡ್ ಬೀಟಲ್ಸ್ ಅನ್ನ ಸ್ಟ್ಯಾಂಪ್ ಮಾಡ್ಬಿಡ್ತು. ದಟ್ ಮೀನ್ಸ್ ದೇ ಆಕ್ಸಿಡೆಂಟಲಿ ಸ್ಟ್ಯಾಂಪ್ಡ್, ನಾಟ್ ಪರ್ಪಸ್ಫುಲಿ. ಆಕ್ಸಿಡೆಂಟಲಿ ರೆಡ್ ಬೀಟಲ್ಸ್ ನ ಸ್ಟ್ಯಾಂಪ್ ಮಾಡಿದಾಗ ಉಳ್ಕೊಂತಂತಂದು ಏನಾಗಿದೆ, ಇನ್ನೊಂದು ಗ್ರೂಪ್ ಆಫ್ ಬೀಟಲ್ಸ್ ವಿಚ್ ವಾಸ್ ದಿಸ್ ವಾಸ್ ದ ಬ್ಲೂ ಕಲರ್ ಬೀಟಲ್ಸ್. ಸೊ ಆಕ್ಸಿಡೆಂಟಲ್ ಪ್ರೋಸೆಸ್ ನ ವಿ ಬೇಸಿಕಲಿ ಕಾಲ್ ಇಟ್ ಆಸ್ ಜೆನೆಟಿಕ್ ಡ್ರಿಫ್ಟ್. ಏನಂತ ಕರಿತೀವಿ, ಜೆನೆಟಿಕ್ ಡ್ರಿಫ್ಟ್. ಹಿಯರ್ ಆರ್ಗ್ಯಾನಿಸಮ್ಸ್ ಆರ್ ಸರ್ವೈವ್ಡ್. ಓಕೆ, ಆರ್ಗ್ಯಾನಿಸಮ್ಸ್ ಆರ್ ಸರ್ವೈವ್ಡ್ ಡ್ಯೂ ಟು ಜೆನೆಟಿಕ್ ಡ್ರಿಫ್ಟ್. ಓಕೆ, ಐ ಹೋಪ್ ಯು ಅಂಡರ್ಸ್ಟುಡ್. ಅರ್ಥ ಆಗ್ತದೆ ಅಲ್ವಾ? ಸೆಕೆಂಡ್ ಸಿನಾರಿಯೋದಲ್ಲಿ ನೇಚರ್ ಗ್ರೀನ್ ಇರೋದ್ರಿಂದ ಗ್ರೀನ್ ಕಲರ್ ಬಿಟ್ಟರೆ ಸರ್ವೈವ್ ಆಯಿತು. ಥರ್ಡ್ ಸಿನಾರಿಯೋದಲ್ಲಿ ಯಾವುದೋ ಒಂದು ಆರ್ಗ್ಯಾನಿಸಮ್ ಹೋಗಬೇಕಾದ್ರೆ ಒಂದು ಗ್ರೂಪ್ ಆಫ್ ಬೀಟರ್ಸ್ ನ ಸ್ಟ್ಯಾಂಪ್ ಮಾಡಿದ್ರಿಂದ ಇನ್ನೊಂದು ಗ್ರೂಪ್ ಏನಾಯ್ತು, ಸರ್ವೈವ್ ಆಯಿತು. ದಿಸ್ ಈಸ್ ಅನ್ ಆಕ್ಸಿಡೆಂಟಲ್ ಪ್ರೋಸೆಸ್ ವೇರ್ ದ ಆರ್ಗ್ಯಾನಿಸಮ್ಸ್ ಗಾಟ್ ಸರ್ವೈವ್ಡ್. ಆರ್ಗ್ಯಾನಿಸಮ್ಸ್ ಗಾಟ್ ಸರ್ವೈವ್ಡ್. ಅರ್ಥ ಆಯ್ತಲ್ವಾ? ನೋಡಿ, ಇದು ನಾನು ಮತ್ತೆ ನಿಮಗೆ ಕೇಳಿದಾಗ ನಿಮಗೆ ಕ್ವಿಕ್ ಆಗಿ ಅರ್ಥ ಆಗಬೇಕು. Now that because of the first one, because of change in the sequence of DNA, because of natural selection, because of genetic drift, okay, and we can also add the one more thing, because some organism had moved from one region to another region, so we call them as migration. Because of all these things, we can see now variety of beetles are found. ಹೆಚ್ಚಾಗಿ ನಮಗೆ ಕಾಣಿಸೋದು ರೆಡ್ ಬೀಟಲ್, ಓಕೆನಾ, ಬಟ್ ದೇರ್ ಆರ್ ವೆರೈಟಿ ಆಫ್ ಬೀಟಲ್ಸ್ ಫೌಂಡ್. How are these beetles found ಅಂತ ಹೇಳಿದ್ರೆ, these beetles are formed because of mechanism of evolution. These beetles are formed because of mechanism of evolution. Okay na? Right. So let us now understand mechanism of evolution. ತುಂಬಾ important ಕಂಡ್ರೋ. Mechanism of evolution ಅಲ್ಲಿ first ನಾವು ತಿಳ್ಕೊಳ್ತೀವಿ mutation. Mutation ಅಂದ್ರೆ ಏನು? Change in the sequence of DNA or change in DNA sequence.
DNA ಸೀಕ್ವೆನ್ಸ್ ಚೇಂಜ್ ಆದಾಗ ಏನಾಗುತ್ತೆ, ದೆರ್ ವಿಲ್ ಬಿ ವೇರಿಯೇಷನ್. ನೋಡಿ ಅಬ್ಸರ್ವ್ ಮಾಡಿದ್ವಿ ನಾವು ಫಸ್ಟ್ ಕೇಸಲ್ಲಿ ಏನು ಹೇಳಿದ್ವಿ, ಒಂದು ಗ್ರೂಪ್ ಒಂದು ಫಾರೆಸ್ಟ್ ಅಲ್ಲಿ ರೆಡ್ ಬೀಟಲ್ಸ್ ಇತ್ತು. ಈ ರೆಡ್ ಬೀಟಲ್ಸ್ ರಿಪ್ರೊಡ್ಯೂಸ್ ಮಾಡ್ತಾ 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 ಏನಾಯ್ತು, ಒಂದು ಗ್ರೀನ್ ಬೀಟಲ್ ಬಂತು. ಹೇಗೆ ಬಂತು? ಬಿಕಾಸ್ ಆಫ್ ಚೇಂಜ್ ಇನ್ ದ ಸೀಕ್ವೆನ್ಸ್ ಆಫ್ DNA. ದಿಸ್ ಇಸ್ ವಾಟ್ ವಿ ವಿಲ್ ಕಾಲ್ ಇಟ್ ಅಸ್ ಮ್ಯೂಟೇಷನ್. ಹಾಗೇನೆ ಸೆಕೆಂಡ್ ಸಿನಾರಿಯೋದಲ್ಲಿ ನಾವು ಅರ್ಥ ಮಾಡ್ಕೊಂಡ್ವಿ ಏನಂತಂದ್ರೆ, ಸೊ ಫಾರೆಸ್ಟ್ ಏರಿಯಾದಲ್ಲಿ ಗ್ರೀನ್ ಕಲರ್ ಏರಿಯಾದಲ್ಲಿ there were red beetles as well as green beetles, okay, but the birds came to that area, so birds could easily see the red beetles rather than seeing the green beetles, so the birds picked up all the red beetles and the green beetles got survived. So this is called natural selection. Natural selection andre enu? Change in the frequency of some genes in a population which gives survival advantage. ಓಕೆ, ಚೇಂಜ್ ಇನ್ ದ ಫ್ರೀಕ್ವೆನ್ಸಿ. ನೋಡಿ, ಈಗ ರೆಡ್ ಫ್ರೀಕ್ವೆನ್ಸಿ ಕಡಿಮೆ ಆಯಿತು, ಗ್ರೀನ್ ಫ್ರೀಕ್ವೆನ್ಸಿ ಜಾಸ್ತಿ ಆಯಿತು ಈ ಪಾಪ್ಯುಲೇಷನಲ್ಲಿ. ಹೇಗಾಯಿತು? ಇಟ್ ವಾಸ್ ಅ ಸರ್ವೈವಲ್ ಅಡ್ವಾಂಟೇಜ್. ಹೂ ಹ್ಯಾಸ್ ಹೆಲ್ಪ್ ಟು ಸರ್ವೈವ್ ದೀಸ್ ಆರ್ಗ್ಯಾನಿಸಮ್ಸ್? ಇಟ್ ವಾಸ್ ನೇಚರ್. ನೇಚರ್ ವಾಸ್ ದ ಒನ್ ವಿಚ್ ಹೆಲ್ಪ್ ಇನ್ ಸರ್ವೈವಿಂಗ್ ದೀಸ್ ಆರ್ಗ್ಯಾನಿಸಮ್ಸ್. ಓಕೆನಾ? ಅದೇ ರೀತಿ when I talk about the third scenario, genetic drift, ಇಲ್ಲೇನಾಯಿತು? ಚೇಂಜ್ ಇನ್ ದ ಫ್ರೀಕ್ವೆನ್ಸಿ ಆಫ್ ಸಮ್ ಲಕ್ಕಿ ಜೀನ್ಸ್. ಯಾಕೆ ಲಕ್ಕಿ? ಸೊ ದರ್ ವರ್ ರೆಡ್ ಬೀಟಲ್ಸ್, they started to reproduce, and it so happened that one blue beetle is formed. Now as reproduction continued, there were so many red beetles as well as blue beetles, but one fine day enaitu, the red beetles were stabbed by one of the group of organisms, and all those got vanished, and these got survived luckily. It is not that organism ಯಾವುದು ಬಂದು ಬೇಕು ಅಂತಾನೆ ರೆಡ್ ಬೀಟಲ್ಸ್ನ ಸ್ಟ್ಯಾಮ್ ಮಾಡಲಿಲ್ಲ. ಆಕ್ಸಿಡೆಂಟಲ್ ಆಗಿ ಏನಾಯಿತು, ಇದಾಗೋಯ್ತು. ಓಕೆ, ಬಟ್ ಆವಾಗ ಏನಾಯಿತು, ಬ್ಲೂ ಬೀಟಲ್ಸ್ ಸರ್ವೈವ್ ಆಯಿತು. ಇದು ಲಕ್ಕಿ ಆಗೈತೆ. ಇಟ್ ಇಸ್ ವೆರಿ ಲಕ್ಕಿ. ಯಾಕಂದ್ರೆ ಈ ಆರ್ಗಾನಿಸಮ್ ಇದನ್ನು ಸ್ಟ್ಯಾಪ್ ಮಾಡಲಿಲ್ಲ. ಇಟ್ ವಾಸ್ ಲಕ್ಕಿ. ಅರ್ಥ ಆಗ್ತಿದ್ಯಾ? ಸೊ ಚೇಂಜ್ ಇನ್ ದ ಫ್ರೀಕ್ವೆನ್ಸಿ ಆಫ್ ಸಮ್ ಆರ್ಗಾನಿಸಮ್ಸ್, ಓಕೆ, ಇನ್ ಅ ಪಾಪ್ಯುಲೇಷನ್, ಈವನ್ ದೋ ದೇ ಡು ನಾಟ್ ಗಿವ್ ಎನಿ ಸರ್ವೈವಲ್ ಅಡ್ವಾಂಟೇಜ್ ಅಂತ ಹೇಳ್ತೀವಿ. ಅರ್ಥ ಆಗ್ತಿದೆ ಅಲ್ವಾ? ಇಲ್ಲಿ ಈ ಆರ್ಗಾನಿಸಮ್ಸ್ ಸರ್ವೈವ್ ಆಗ್ತಾ ಇದೆ. ಬ್ಲೂ ಕಲರ್ ಆರ್ಗಾನಿಸಮ್ಸ್ ಸರ್ವೈವ್ ಆಗಬೇಕು ಅಂತ ಸರ್ವೈವ್ ಆಗಲಿಲ್ಲ. ಇಟ್ ವಾಸ್ ಲಕ್ಕಿ ಆಕ್ಚುಲಿ ಇನ್ ದಟ್ ಪಾಪ್ಯುಲೇಷನ್. ಏನಾಯಿತು? ಲಕ್ಕಿಲಿ ಇದು ಸರ್ವೈವ್ ಆಯಿತು. ಬಟ್ ಇದರಿಂದ ಯಾವುದೇ ರೀತಿ ಸರ್ವೈವಲ್ ಅಡ್ವಾಂಟೇಜ್ ಇಲ್ಲ. there is no survival advantage. So this is what we basically need to understand when I talk about genetic drift. See, ಈ ಎಂಟೈರ್ ವಿಡಿಯೋದಲ್ಲಿ ನಿಮಗೇನು ಡೌಟ್ ಇದೆ ಅದನ್ನು ಚೂಸ್ ಮಾಡ್ಕೊಂಡು ನೋಡಿ. ಬೇಕಾದರೆ ಎಂಟೈರ್ ಲೈವನ್ನ ಅಟೆಂಡ್ ಮಾಡ್ತಿರೋರು ವೆರಿ ಗುಡ್. ಯಾರಿಗೆ ಇದು ಲಾಂಗ್ ಸೆಷನ್ ಅಟೆಂಡ್ ಮಾಡೋಕ್ಕಾಗಲ್ಲ ಅಂತ ಅನ್ಸುತ್ತೆ, ನೀವು ಚೂಸ್ ಮಾಡ್ಕೊಳ್ಳಿ. ಚೂಸ್ ಮಾಡ್ಕೊಂಡು ಯಾವ ಏರಿಯಾ ಬೇಕು ಆ ಏರಿಯಾದ ಒಂದು ಕಾನ್ಸೆಪ್ಟನ್ನು ಕೇಳಿಸ್ಕೊಳ್ಳಿ. ನಿಮಗೆ ಎಕ್ಸಾಮ್ ಅಂದರೆ ನಿಮಗೆ ಸ್ಕೂಲಲ್ಲಿ ಯಾವ್ದು ಅರ್ಥ ಆಗಿಲ್ಲ ಅದನ್ನು ಕೇಳಿಸ್ಕೊಳ್ಬಹುದು. ದಿಸ್ ವಾಸ್ ಆಲ್ ಅಬೌಟ್ ಜೆನೆಟಿಕ್ ಡ್ರಿಫ್ಟ್. ಅರ್ಥ ಆಯ್ತಲ್ವಾ? ಆ್ಯಂಡ್ ದ ಲಾಸ್ಟ್ ಒನ್ ಇಸ್ ಮೈಗ್ರೇಷನ್. ಮೈಗ್ರೇಷನ್ ಅಂದರೆ ಏನು? ಮೂವ್ಮೆಂಟ್ ಆಫ್ ಆರ್ಗ್ಯಾನಿಸಮ್ಸ್. ಮೂವ್ಮೆಂಟ್ ಆಫ್ ಆರ್ಗ್ಯಾನಿಸಮ್ಸ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್, ವಿ ವಿಲ್ ಕಾಲ್ ಇಟ್ ಆಸ್ migration. So migration ಆದಾಗ ಏನಾಗುತ್ತೆ? ಫಾರ್ ಎಕ್ಸಾಂಪಲ್, ಸಿ ದೇರ್ ವಾಸ್ ಅ ಏರಿಯಾ ಎ. ದ ಆರ್ಗನಿಸಮ್ ಫ್ರಮ್ ದ ಏರಿಯಾ ಎ ಹ್ಯಾಸ್ ಮೂವ್ ಟು ಏರಿಯಾ ಬಿ. ಸೊ ಈಗ ಏರಿಯಾ ಎ ಮತ್ತು ಏರಿಯಾ ಬಿ ಎರಡರ ಮಧ್ಯೆ ಕನೆಕ್ಷನ್ನೇ ಇಲ್ಲ. ಅಂದರೆ ಆರ್ಗನಿಸಮ್ಸ್ ಪ್ರೆಸೆಂಟ್ ಇನ್ ದ ಏರಿಯಾ ಎ ಗಾಟ್ ಐಸೋಲೇಟೆಡ್. ಐಸೋಲೇಟೆಡ್ ಅಂದರೆ ಏನು? ಸಪರೇಟೆಡ್. ದೇ ಗಾಟ್ ಐಸೋಲೇಟೆಡ್ ಫ್ರಮ್ ದ ಆರ್ಗನಿಸಮ್ಸ್ ಪ್ರೆಸೆಂಟ್ ಇನ್ ದ ಏರಿಯಾ ಬಿ. ಏನಾಗುತ್ತೆ? ಫೈನಲಿ ವೆನ್ ದೀಸ್ ಆರ್ಗನಿಸಮ್ಸ್ ಗಾಟ್ ಸಪರೇಟೆಡ್ ಅಂಡ್ ದೇ ಸ್ಟಾರ್ಟ್ ಟು reproduce sexually, one fine day it results in the formation of new variety of organisms which you are seeing here. This is resultant of geographical isolation as well as the migration. Okay, small break anta kelta idira Manoj. Even I too need break. It's been 2 hours I started this video, but one shot anta heldaga I should finish as I promised. So you can take a break and come back. Break ತಗೊಂಡು ವಾಪಸ್ ಬನ್ನಿ ಬೇಕಾದರೆ. You can replay the video later. Play ಮಾಡ್ಕೊಂಡು ಕೇಳಿಸ್ಕೊಳ್ಳಿ. Okay. I would like to finish my work as I promised. Let me move. I think ನಿಮ್ಗೆ ಅರ್ಥ ಆಯ್ತಲ್ವಾ? So mechanism of evolution ಅಂದರೆ there are 4 mechanism. One is the mutation. See, mutation ಅಂದರೆ ಏನು? Change in the sequence of DNA. Second one is what? Natural selection. ಏನು ಹೇಳಿದೆ? Change in the frequency of some genes in a population which gives survival advantage. Nature survive ಆಗೋ ಹಾಗೆ ಮಾಡ್ತಾ ಇದೆ. So that is why it is natural selection. Third one is genetic drift. Genetic drift ಅಂದ್ರೆ ಏನು? Change in the frequency of some organism in a population. So that is lucky genes in a population, but they don't have any survival advantage. And the last one is migration, ಅಂದ್ರೆ movement of organisms. ಇದ್ರ ಬಗ್ಗೆ ಎಕ್ಸಾಮಲ್ ಕ್ವಶನ್ಸ್ ಕೇಳ್ತಾರೆ. So be careful, understand the concept and answer. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ. So share ಮಾಡಿ. Okay, it's a sincere request. Okay, next
ನೆಕ್ಸ್ಟ್ ನೋಡ್ತಾ ಬನ್ನಿ. ಈ ಪ್ರಶ್ನೆ ಅಂತೂ 100% ಕೇಳ್ತಾರೆ, 99 ಟೈಮ್ಸ್ ಕೇಳಿದ್ದಾರೆ. ಕಾನ್ಸೆಪ್ಟ್ ಬೇಸ್ಡ್ ಆನ್ ಅಕ್ವೈರ್ಡ್ ಟ್ರೇಟ್ಸ್ ಅಂಡ್ ಇನ್ಹೆರಿಟೆಡ್ ಟ್ರೇಟ್ಸ್. ಅಕ್ವೈರ್ಡ್ ಟ್ರೇಟ್ಸ್ ಅಂದ್ರೆ ಏನು? ದ ಟ್ರೇಟ್ಸ್ ದಟ್ ಅಕ್ವೈರ್ಡ್ ಬೈ ಅನ್ ಆರ್ಗ್ಯಾನಿಸಮ್ ಡ್ಯೂರಿಂಗ್ ದೇರ್ ಲೈಫ್ ಟೈಮ್, ಅಂಡ್ ದೀಸ್ ಟ್ರೇಟ್ಸ್ ವಿಲ್ ನಾಟ್ ಪಾಸ್ ಫ್ರಮ್ ಒನ್ ಜನರೇಷನ್ ಟು ಅನದರ್ ಜನರೇಷನ್. ಒಂದು ಜನರೇಷನ್ ಇಂದ ಇನ್ನೊಂದು ಜನರೇಷನ್ಗೆ ಯಾವ ಒಂದು ಟ್ರೇಟ್ ಪಾಸ್ ಆಗಲ್ಲ, ಅದನ್ನೇ ನಾವು ಹೇಳ್ತೀವಿ ಅಕ್ವೈರ್ಡ್ ಟ್ರೇಟ್. ಫಾರ್ ಎಕ್ಸಾಂಪಲ್, ಓಕೆ, RCB ಮ್ಯಾಚ್ ಇದೆ ಅಲ್ವಾ? ಹೂಸ್ ಯೋರ್ ಫೇವ್ರೆಟ್ ಪ್ಲೇಯರ್ ಹೇಳಿ. ಇವತ್ತು RCB ಮ್ಯಾಚ್ ಇದೆ ಅಂತ ಎಲ್ಲರೂ ಹೇಳ್ತಾ ಇದ್ದೀರಾ ಅಲ್ವಾ? ಯಾರು ನಿಮ್ಮ ಫೇವ್ರೆಟ್ ಪ್ಲೇಯರ್ ಯಾರಾದರೂ ಒಬ್ಬರು ಹೇಳಿ. ಸೊ ಡೋಂಟ್ ಹ್ಯಾವ್ ಅ ಕ್ಲಾಶ್ ದೇರ್. ನೀವು ಪ್ಲೇಯರ್ ಹೆಸರು ಹೇಳಿದ್ರೆ ನಾನು ನಿಮ್ಗೆ ಎಕ್ಸಾಂಪಲ್ ಹೇಳ್ತೀನಿ. ಹೂಸ್ ಯೋರ್ ಫೇವ್ರೆಟ್ ಪ್ಲೇಯರ್? ಓಕೆ, ಕೊಹ್ಲಿ, ಪೆರ್ರಿ. ಓಕೆ, ಇಬ್ರು ತಗೊಳ್ಳೋಣ. ಈಗ ಕೊಹ್ಲಿ ಆಗಿರ್ಬೋದು, ಪೆರ್ರಿ ಆಗಿರ್ಬೋದು, ಓಕೆನಾ? ಈಗ ಕೊಹ್ಲಿ ಮತ್ತೆ ಪೆರ್ರಿ ಏನಾಗಿದ್ದಾರೆ, ಅವರು ಆಫ್ಟರ್ ಟೇಕಿಂಗ್ ಬರ್ತ್ ದೇ ಗಾಟ್ ಇಂಟ್ರೆಸ್ಟೆಡ್ ಇನ್ ಕ್ರಿಕೆಟ್. ಅವ್ರಿಗೆ ಕ್ರಿಕೆಟಲ್ಲಿ ಇಂಟ್ರೆಸ್ಟ್ ಬಂತು, ದೇ ಗಾಟ್ ಟ್ರೈನ್ಡ್ ಇನ್ ದ ಕ್ರಿಕೆಟ್ ಆ್ಯಂಡ್ ದೇ ಬಿಕಮ್ ಅ ಫೇಮಸ್ ಕ್ರಿಕೆಟ್ ಪ್ಲೇಯರ್ಸ್ ಅಲ್ವಾ? ಅವರು ಫೇಮಸ್ ಕ್ರಿಕೆಟ್ ಪ್ಲೇಯರ್ಸ್ ಆಗಿದ್ದಾರೆ. ಈಗ ಕೊಹ್ಲಿಗೆ ಒಬ್ರು ಡಾಟರ್ ಇದ್ದಾರೆ ಅಲ್ವಾ? ಕೊಹ್ಲಿಗೆ ಒಬ್ರು ಡಾಟರ್ ಇದ್ದಾರೆ. ಓಕೆ, ಐ ನೋ ಓನ್ಲಿ ಸೋ ಮಚ್ ಅಬೌಟ್ ದೇರ್ ಫ್ಯಾಮಿಲಿ. ಈಗ ಅವ್ರ ಡಾಟರು ಕೂಡ ಫೇಮಸ್ ಕ್ರಿಕೆಟ್ ಪ್ಲೇಯರ್ ಆಗಲೇಬೇಕು ಅನ್ನೋದು ಖಂಡಿತ ಇಲ್ಲ. Because that trait that is becoming a great player, okay, whoever it, ಎಷ್ಟೊಂದು ಜನ ಹೆಸರು ಹೇಳ್ತಾ ಇದ್ದಾರೆ ಇಲ್ಲಿ ಬೇರೆ ಬೇರೆ ಅವರು, ಯಾರೇ ಆಗಿರ್ಬೋದು, ಬಿಕಮಿಂಗ್ ಅ ಗ್ರೇಟ್ ಕ್ರಿಕೆಟ್ ಪ್ಲೇಯರ್ ಇಸ್ ಅನ್ ಅಕ್ವೈರ್ಡ್ ಟ್ರೇಟ್. ಅವರ ಲೈಫ್ ಟೈಮಲ್ಲಿ ಅವರು ಎಫರ್ಟ್ ಹಾಕಿ ಅಚೀವ್ ಮಾಡಿಕೊಂಡು ಡೆವಲಪ್ ಮಾಡ್ಕೊಂಡಿರುವಂಥ ಒಂದು ಕಾಮನ್ ಕ್ಯಾರೆಕ್ಟರ್ ಅದು. ಇಟ್ ಇಸ್ ನಾಟ್ that ಕ್ಯಾರೆಕ್ಟರ್ ಹ್ಯಾಸ್ ಟು ಪಾಸ್ ಟು his ಡಾಟರ್ ಆರ್ ಹಿಸ್ ಸನ್. ಪಾಸ್ ಆಗ್ಬೇಕಂತ ಇಲ್ಲ, ಬಿಕಾಸ್ ಕ್ರಿಕೆಟ್ ಅನ್ನೋದು ಜೀನ್ಸಲ್ಲಿ ಬಂದಿಲ್ಲ. ಅರ್ಥ ಆಗ್ತಿದ್ಯಾ? he has played and he has put effort in understanding that game. ಅರ್ಥ ಆಗ್ತಿದ್ಯಾ? ಸೊ ಟುಡೇ is not the men's cricket, women's. ಓಕೆ ಫೈನ್, ಯಾರಾದರೂ ಆಗಿರಲಿ. ಓಕೆ, see, the discussion is not that who is going to play the cricket. The discussion is, I just asked you an example, who's your favorite cricket player. Okay na? So ಈಗ it is not that a cricket player's son or daughter has to become cricket player, because it is not an acquired trait. So the trait which acquired during lifetime, for example, if you are having dark black color hair, and if one fine day when you go to college you don't like this hair color, you may also get your color, hair color brown or some other color alva, but that color which you are going to change in your lifetime may not carry to your next generation. ನೆಕ್ಸ್ಟ್ ಜನರೇಷನ್ಗೆ ಪಾಸ್ ಆಗಲ್ಲ. ಅರ್ಥ ಆಗ್ತಿದೆ ಅಲ್ವಾ? ವೆರಿ ಸಿಂಪಲ್. ಒಂದಷ್ಟು ಎಕ್ಸಾಂಪಲ್ ಕೊಟ್ಟೆ, ಈ ರೀತಿ ಕೊಟ್ಟರೆ ನೆನಪಿರುತ್ತೆ ಅಂತ. ಇನ್ಹೆರಿಟೆಡ್ ಟ್ರೇಟ್ ಅಂದ್ರೆ ಏನು? ಟ್ರೇಟ್ಸ್ ದಟ್ ಗೆಟ್ ಕಂಟ್ರೋಲ್ಡ್ ಬೈ ದ ಜೀನ್ಸ್, ಅಂದ್ರೆ ವಿಚ್ ದೇ ಪಾಸ್ ಫ್ರಮ್ ಒನ್ ಜನರೇಷನ್ ಟು ಅನದರ್ ಜನರೇಷನ್. ಪೇರೆಂಟ್ಸ್ ಇಂದ ಆಫ್ ಸ್ಪ್ರಿಂಗ್ಸ್ಗೆ ಪಾಸ್ ಆಗುವಂತ ಟ್ರೇಟ್ ನ ವಿ ವಿಲ್ ಕಾಲ್ ಇಟ್ ಆಸ್ ಇನ್ಹೆರಿಟೆಡ್ ಟ್ರೇಟ್. ಒಂದಷ್ಟು ಎಕ್ಸಾಂಪಲ್ ಕೊಟ್ಟಿದ್ದೀನಿ ನೋಡಿ ಇಲ್ಲಿ ನಾನು ನಿಮಗೆ ಇನ್ಹೆರಿಟೆಡ್ ಟ್ರೇಟ್ಗೆ. ಈಗ ಯು ಕ್ಯಾನ್ ಸಿ ದ ಫರ್ ಆಫ್ ಅನ್ ಆರ್ಗ್ಯಾನಿಸಮ್. ಈಗ ಈ ಒಂದು ಬೇರ್ ಇದು ನೆಕ್ಸ್ಟ್ ಜನರೇಷನ್ ಅಲ್ಲಿ ಬೇಬಿ ಬೇರ್ನ ರಿಪ್ರೊಡ್ಯೂಸ್ ಮಾಡಿದಾಗ ಅದಕ್ಕೂ ಕೂಡ ಫರ್ ಇರುತ್ತೆ ಅಲ್ವಾ? ಅದೇ ರೀತಿ ಐಬಾಲ್ ಕಲರ್ ಏನಾಗುತ್ತೆ, ಇದು ಕೂಡ ಒಂದು ಜನರೇಷನ್ ಇಂದ ಇನ್ನೊಂದು ಜನರೇಷನ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಸೊ ಒಂದು ಪ್ಲಾಂಟ್ ಅಲ್ಲಿ ಇರುವಂತ ಲೀಫ್, ಈ ಪ್ಲಾಂಟ್ ನ ಮತ್ತೆ ನಾನು ರೀಗ್ರೋ ಮಾಡಿದಾಗ, ಹೊಸ ಪ್ಲಾಂಟ್ ನ ರೀಗ್ರೋ ಮಾಡಿದಾಗ ಇದರದೇ ಒಂದು ವೆರೈಟಿನ ಸೇಮ್ ಟೈಪ್ ಆಫ್ ಲೀಫ್ ಇರುತ್ತೆ ಅಲ್ವಾ? ಬಿಕಾಸ್ ದೇ ಆರ್ ಪ್ರೆಸೆಂಟ್ ವಿತ್ ಇನ್ ದೇರ್ ಬಾಡಿ. ಯಾವುದು ಬಾಡಿಯಲ್ಲಿರುತ್ತೆ ಅದು ಏನಾಗುತ್ತೆ, ಇನ್ಹೆರಿಟೆಡ್. that can be carried from one generation to another generation. ಓಕೆ, ಅಕ್ವೈರ್ಡ್ ಟ್ರೇಟ್ ನೋಡಿ, ನಿಮ್ಮ ಬಾಡಿ ಮೇಲೆ ಸ್ಕಾರ್ಸ್ ಇರ್ಬೋದು, ಅಲ್ಲಲ್ಲಿ ಸ್ಕಾರ್ಸ್ ಇರ್ಬೋದು, ಇದು ನಿಮ್ಮ ನೆಕ್ಸ್ಟ್ ಜನರೇಷನ್ಗೆ ಪಾಸ್ ಆಗ್ಬೇಕಂತ ಇಲ್ಲ. ಸೊ ಈಗ ನೀವು ಹೋಗಿ ಏನಾಗಿದ್ದೀರಾ, ಹೇರ್ ಕಲರ್ ಚೇಂಜ್ ಮಾಡ್ಕೊಂಡಿದ್ದೀರಾ, ಇದು ಪಾಸ್ ಆಗ್ಬೇಕಂತ ಇಲ್ಲ. ಸೊ ಈಗ ಇಯರ್ಸ್ನ ಪಿಯರ್ಸ್ ಮಾಡಿಸ್ಕೊಂಡಿರ್ತೀರಾ, 1 2 3 4 5 ಎಲ್ಲ ಹೋಲ್ಸ್ ಆಗಿರುತ್ತೆ. ಇಟ್ ಇಸ್ ನಾಟ್ ದಟ್ ನಿಮ್ಮ ಆಫ್ ಸ್ಪ್ರಿಂಗಿಗೂ ಕೂಡ ಪಿಯರ್ಸ್ಡ್ ಇಯರ್ ಬರುತ್ತೆ ಅಂತ ಅಲ್ಲ, ಇದೆಲ್ಲ ಅಲ್ಲ. ಓಕೆನಾ? ಐ ಥಿಂಕ್ ಕ್ಲಿಯರ್ ಆಯ್ತು ಅನ್ಕೋತೀನಿ ನಿಮಗೆ. ವೆರಿ ಸಿಂಪಲ್. ಎಕ್ಸಾಂಪಲ್ ಕೇಳ್ತಾರೆ, ಓಕೆ, ದ ಎಕ್ಸ್ಪೀರಿಯನ್ಸಸ್ ಆಫ್ ಎ ಪರ್ಸನ್ ಕ್ಯಾನ್ ನಾಟ್ ಬಿ ಕನ್ಸಿಡರ್ಡ್ ಆಸ್ ಅ ಅಕ್ವೈರ್ಡ್ ಟ್ರೇಟ್ ಅಂತ ಕೇಳ್ತಾರೆ. ಯಾಕೆ? ಎಕ್ಸ್ಪೀರಿಯನ್ಸ್. ಈಗ ನೋಡಿ, ನಾನು ಕೂತ್ಕೊಂಡು ಆಗ್ಲಿಂದ 2 hours ಇಂದ ನಿಮ್ಗೆ ಲೆಕ್ಚರ್ ಮಾಡ್ತಾ ಇದ್ದೀನಿ. This is completely based on my experience I'm teaching. It is not that my offspring also has to do the same. Okay, this is my experience that I am facing during my lifetime. Okay, because this is an acquired trait. I has chosen teaching and I have interest in teaching and I am teaching. It is not that my next generation organism also have to follow that.
ಕ್ಲಿಯರ್ ಆಯ್ತು ಅಲ್ವಾ? ರೈಟ್. ಸೊ ರಿಮೆಂಬರ್, traits acquired during lifetime or acquired traits which pass from one generation to another generation, that is called as inherited trait. Okay, fine. So I told you already, no need to say again the same thing. Next, let us get enter to speciation. ಇಲ್ಲಿ ಎಕ್ಸಾಮ್ ಅಲ್ಲಿ ಕೇಳಿದ್ರೆ ನಿಮಗೆ ಪ್ರಿಪರೇಟರಿ ಅಲ್ಲಿ ವಾಟ್ ಈಸ್ ಸ್ಪೀಸಿಯೇಷನ್, ಮೆನ್ಷನ್ ದ ಫ್ಯಾಕ್ಟರ್ಸ್ ವಿಚ್ ಎಫೆಕ್ಟ್ಸ್ ಆನ್ ದ ರೇಟ್ ಆಫ್ ಸ್ಪೀಸಿಯೇಷನ್ ಅಂತ ಕೇಳ್ತಾರೆ. ವಾಟ್ ಈಸ್ ಸ್ಪೀಸಿಯೇಷನ್? ಸಿ, ಆರಿಜಿನ್ ಆಫ್ ನ್ಯೂ ಸ್ಪೀಷಸ್ ಫ್ರಮ್ ದ ಎಕ್ಸಿಸ್ಟಿಂಗ್ ಸ್ಪೀಷಸ್ ವಿ ವಿಲ್ ಕಾಲ್ ಇಟ್ ಆಸ್ ಸ್ಪೀಸಿಯೇಷನ್. ಅಂದ್ರೆ ಒಂದು ಗ್ರೂಪ್ ಆಫ್ ಆರ್ಗನಿಸಮ್ಸ್ ಆಲ್ರೆಡಿ ಇದೆ, ಈ ಗ್ರೂಪ್ ಆಫ್ ಆರ್ಗನಿಸಮ್ಸ್ ಇಂದ ಒಂದು ಹೊಸ ರೀತಿಯ ಆರ್ಗನಿಸಮ್ ಏನಾಗುತ್ತೆ ಇನ್ ಡ್ಯೂ ಕೋರ್ಸ್ ಆಫ್ ಟೈಮ್, ಅಂದ್ರೆ ಎಷ್ಟೋ ವರ್ಷಗಳ ನಂತರ. ನಾನು ನಿಮ್ಗೆ ಹೇಳ್ದೆ ಆಗ್ಲೇ, ಎಕ್ಸಾಂಪಲ್ ನೀವು ನೋಡ್ತಾ ಬಂದ್ರಿ ಅಲ್ವಾ, ಒಂದು ಬರ್ಡ್ಗೆ ಏನಾಗಿತ್ತು, ಶಾರ್ಟ್ ಬೀಕ್ ಇತ್ತು. ಇದು ಸೆಕ್ಷುವಲ್ ರಿಪ್ರೊಡಕ್ಷನ್ ಮಾಡ್ತಾ ಮಾಡ್ತಾ ಏನಾಗುತ್ತೆ, ಜನರೇಷನ್ ಕಂಟಿನ್ಯೂ ಆಗ್ತಾ ಏನಾಗುತ್ತೆ, ಯಾವುದೋ ಒಂದು ಆರ್ಗ್ಯಾನಿಸಮ್ ಅಲ್ಲಿ ಬರ್ಡ್ಗೆ ಏನಾಗಿರುತ್ತೆ, ಶಾರ್ಟ್ ಬೀಕ್ ಇರುವಂಥದ್ದು ತುಂಬಾ ಲಾಂಗ್ ಬೀಕ್ ಕೂಡ ಆಗ್ಬೋದು. ಅಂಡ್ ಈ ಲಾಂಗ್ ಬೀಕ್ ಇರುವಂತ ಆರ್ಗ್ಯಾನಿಸಮ್ ಇನ್ ಡ್ಯೂ ಕೋರ್ಸ್ ಆಫ್ ಟೈಮ್ ಈ ಆರ್ಗ್ಯಾನಿಸಮ್ ಜೊತೆ ಏನಾಗುತ್ತೆ, ರಿಪ್ರೊಡಕ್ಷನ್ ಮಾಡಕ್ಕೆ it is not possible. ಅರ್ಥ ಆಗ್ತಿದೆ? ಬೈ ಬಿಕಾಸ್ ದಟ್ ಹ್ಯಾಸ್ ಇವಾಲ್ವ್ಡ್ ಇನ್ ಟು ಅ ನ್ಯೂ ಆರ್ಗ್ಯಾನಿಸಮ್. ಇಟ್ ಬಿಕೇಮ್ ಅ ನ್ಯೂ ಸ್ಪೀಷಿಸ್ ಅಂತ ಹೇಳ್ಬೋದು. ದಿಸ್ ಹ್ಯಾಸ್ ಕಂಪ್ಲೀಟ್ಲಿ ಬಿಕೇಮ್ ಅ ನ್ಯೂ ಸ್ಪೀಷಿಸ್. ಓಕೆ, ಸೊ ದಿ ಆರಿಜಿನ್ ಆಫ್ ನ್ಯೂ ಸ್ಪೀಷಿಸ್ ಫ್ರಮ್ ದ ಎಕ್ಸಿಸ್ಟಿಂಗ್ ಸ್ಪೀಷಿಸ್, ಇಟ್ ಈಸ್ ಕಾಲ್ಡ್ ಅಸ್ ಸ್ಪೀಸಿಯೇಷನ್. ಸ್ಪೀಸಿಯೇಷನ್ ಹೇಗಾಗುತ್ತೆ? ಬೇಸಿಕಲಿ ಎವಲ್ಯೂಷನ್ ಆದಾಗ ಸ್ಪೀಸಿಯೇಷನ್ ಆಗುತ್ತೆ. ಎವಲ್ಯೂಷನ್ ಹೇಗಾಗುತ್ತೆ? ಸೊ ಎವಲ್ಯೂಷನ್ ಡ್ಯೂ ಕೋರ್ಸ್ ಆಫ್ ಟೈಮ್, ಇಟ್ ಟೇಕ್ಸ್ ಮೆನಿ ಇಯರ್ಸ್ ಟು ಹ್ಯಾಪನ್. ಓಕೆ, ರೈಟ್. ಸೊ ಎಕ್ಸಾಂಪಲ್ ಕೇಳ್ತಾರೆ, ವಾಟ್ ಆರ್ ದ ಎವಿಡೆನ್ಸಸ್ ಆಫ್ ಎವಲ್ಯೂಷನ್ ಅಂತ ಕೇಳ್ತಾರೆ. ಸಿ, ವಾಟ್ ಆರ್ ದ ಎವಿಡೆನ್ಸಸ್ ಆಫ್ ಎವಲ್ಯೂಷನ್ ಅಂತ ಹೇಳಿದಾಗ, ಲೆಟ್ ಮಿ ಟೇಕ್ ದ ಎವಿಡೆನ್ಸ್ ಫ್ರಮ್ ದ ಫಾಸಿಲ್ ಅಂಡ್ ಎವಿಡೆನ್ಸ್ ಫ್ರಮ್ ದ ಮಾರ್ಫಾಲಜಿ ಅಂಡ್ ಅನಾಟಮಿ. ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಕೇಳಿಸ್ಕೊಳ್ಳಿ. ಇದನ್ನ ಎಕ್ಸಾಂಪಲ್ ಕೇಳ್ತಾರೆ, ಎವಿಡೆನ್ಸಸ್ ಫ್ರಮ್ ದ ಫಾಸಿಲ್ ಕೇಳ್ತಾರೆ. ಓಕೆನಾ? somebody is asking me to explain again which point I need to explain again ಅಂತ ಕೇಳ್ತಾ ಇದ್ದೀರಾ. an ID with I can't read out your ID also, it's so peculiar. What do you want me to explain? What do you want me to explain? Please ask. Okay, I'm waiting for it. ಮ್ಯಾಮ್ ಅಗೇನ್ ಪ್ಲೀಸ್ ಎಕ್ಸ್ಪ್ಲೇನ್ ಅಂತ ಕೇಳ್ತಾ ಇದ್ರೆ, ಯಾವ ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡಬೇಕು? ಇವಲ್ಯೂಷನಾ? ಯಾವುದು? Okay, I'll be waiting for your reply anyhow. I'll be continuing the class because it's already time. Fine. ಸೊ ಈಗ ನಾವು ಅರ್ಥ ಮಾಡ್ಕೊಳ್ತಾ ಇದೀವಿ ಅಲ್ವಾ, ಇವಲ್ಯೂಷನ್ ಅಂದ್ರೆ ಏನು? ಇಟ್ ಈಸ್ ಚೇಂಜ್ ವಿಚ್ ಇಸ್ ಸೀನ್ ಇನ್ ಅನ್ ಆರ್ಗ್ಯಾನಿಸಮ್ ಓವರ್ ಅ ಸಕ್ಸೆಸಿವ್ ಜನರೇಷನ್ ಅಂತ ಹೇಳಿ ಕರಿತೀವಿ. ಸೊ ವೆನ್ ಐ ಟಾಕ್ ಅಬೌಟ್ ಎವಲ್ಯೂಷನ್, ಎವಿಡೆನ್ಸಸ್ ಆಫ್ ಎವಲ್ಯೂಷನ್, ಲೆಟ್ ಅಸ್ ಟಾಕ್ ಅಬೌಟ್ ಎವಿಡೆನ್ಸ್ ಫ್ರಮ್ ಫಾಸಿಲ್ಸ್ ಅಂಡ್ ಆಲ್ಸೋ ಎವಿಡೆನ್ಸಸ್ ಫ್ರಮ್ ದ ಮಾರ್ಫಾಲಜಿ ಅಂಡ್ ಅನಾಟಮಿ. ಮಾರ್ಫಾಲಜಿ ಅಂದ್ರೆ ಏನು? ಮಾರ್ಫಾಲಜಿ ಇಸ್ ಅ ಬ್ರಾಂಚ್ ಆಫ್ ಬಯಾಲಜಿ ವೇರ್ ವಿ ಸ್ಟಡಿ ಅಬೌಟ್ ದ ಎಂಟೈರ್ ಬಾಡಿ ಆಫ್ ಅನ್ ಆರ್ಗ್ಯಾನಿಸಮ್. ಓಕೆ, ಒಂದು ಹೋಲ್ ದ ಸ್ಕೆಲಿಟಲ್ ಸಿಸ್ಟಮ್ ಆಗಿರ್ಬೋದು, ಆರ್ಗನ್ ಸಿಸ್ಟಮ್ ಆಗಿರ್ಬೋದು, ಕಂಪ್ಲೀಟ್ ಆಗಿ ನಾವು ಒಂದು ಸಿಸ್ಟಮ್ ಬಗ್ಗೆ ಸ್ಟಡಿ ಮಾಡ್ತಾ ಇದ್ದೀವಿ ಅಂದ್ರೆ ದಟ್ ಈಸ್ ಕಾಲ್ಡ್ ಅಸ್ ಮಾರ್ಫಾಲಜಿ. ಅನಾಟಮಿ ಇಸ್ ದ ಸಬ್ ಬ್ರಾಂಚ್ ಆಫ್ ಮಾರ್ಫಾಲಜಿ. ಅನಾಟಮಿ ನಾವೆಲ್ಲ ಏನ್ ಮಾಡ್ತೀವಿ? ವಿ ವಿಲ್ ಸ್ಟಡಿ ಅಬೌಟ್ ಈಚ್ ಆರ್ಗನ್ ಬೈ ಡಿಸೆಕ್ಷನ್. ಈಗ ಒಂದು ಕಿಡ್ನಿ ಇರುತ್ತೆ ಅನ್ಕೊಳ್ಳಿ, ಕಿಡ್ನಿನ ಡಿಸೆಕ್ಟ್ ಮಾಡಿ ಕಿಡ್ನಿ ಒಳಗಡೆ ಏನಿದೆ, ಯಾವ್ಯಾವ ಸ್ಟ್ರಕ್ಚರ್ ಇದೆ, ಹಾರ್ಟನ್ನು ಡಿಸೆಕ್ಟ್ ಮಾಡಿ ಅದರಲ್ಲಿ ಏನಿದೆ, ಈ ರೀತಿ ನಾವು ಡಿಸೆಕ್ಷನ್ ಮಾಡಿ ಒಂದೊಂದು ಆರ್ಗನ್ನೇ ಸ್ಟಡಿ ಮಾಡಿದ್ರೆ ವಿ ವಿಲ್ ಕಾಲ್ ಇಟ್ ಆಸ್ ಅನಾಟಮಿ. ಹೋಲ್ ಬಾಡಿ ಸ್ಟಡಿ ಮಾಡೋದನ್ನ ವಿ ವಿಲ್ ಕಾಲ್ ಇಟ್ ಆಸ್ ಮಾರ್ಫಾಲಜಿ. ಓಕೆನಾ? ಸೊ ಎವಿಡೆನ್ಸಸ್ ಫ್ರಮ್ ಫಾಸಿಲ್ಸ್. ಫಾಸಿಲ್ಸ್ ಅಂದ್ರೆ ಏನು? ಫಸ್ಟ್ಲಿ ಐ ವಿಲ್ ಲೈಕ್ ಟು ಟೆಲ್ ವಾಟ್ ಈಸ್ ಮೀನ್ ಬೈ ಫಾಸಿಲ್. ಯು ಕ್ಯಾನ್ ಸಿ ಐ ಹ್ಯಾವ್ ಗಿವನ್ ಜಸ್ಟ್ an example like how we have been evolved. ಹೀಗೆದ್ದಂಥ ಆರ್ಗ್ಯಾನಿಸಮ್ ನಾವು ಈಗ ಹೀಗೆ ಇವಾಲ್ವ್ ಆಗಿದ್ವಿ. ಜಸ್ಟ್ ಇಮ್ಯಾಜಿನ್ ಇಫ್ ಆರ್ ಟೀತ್ಸ್ ಆರ್ ಲೈಕ್ ದಿಸ್, ವಿ ವರ್ ಲುಕಿಂಗ್ ಸೋ ವಿಯರ್ಡ್, ರೈಟ್? ತುಂಬಾ ವಿಚಿತ್ರವಾಗಿ ಕಾಣ್ತಿದ್ವೋ ಏನೋ. ಓಕೆ, ಬಟ್ ಥ್ಯಾಂಕ್ ಗಾಡ್ ವಿ ಆಲ್ ಆರ್ ಲೈಕ್ ಬೈ ಗಾಡ್ ಗ್ರೇಸ್ ವಿ ಆಲ್ ಹ್ಯಾವ್ ಬೀನ್ ಇವಾಲ್ವ್ಡ್ ಅಂಡ್ ವಿ ಆರ್ ಲುಕ್ ಸೋ ಡೀಸೆಂಟ್, ವಿ ಆಲ್ ಲುಕ್ ಸೋ ನೈಸ್ ಅಲ್ವಾ? ರೈಟ್, ವಿ ಆಲ್ ಹ್ಯಾವ್ ಬೇಸಿಕಲಿ ಇವಾಲ್ವ್ಡ್. ಓಕೆ ಓಕೆ, ನೆಕ್ಸ್ಟ್ ನೋಡ್ತಾ ಬನ್ನಿ. ಇಲ್ಲಿ ಐ ವಾಸ್ ಟೆಲ್ಲಿಂಗ್ ಅಬೌಟ್ ಫಾಸಿಲ್ಸ್. ಫಾಸಿಲ್ಸ್ ಅಂದ್ರೆ ಏನು? ಫಾಸಿಲ್ಸ್ ಆರ್ ದ ಪ್ರಿಸರ್ವ್ಡ್ ರಿಮೈನ್ಸ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಫ್ರಮ್ ದ ರಿಮೋಟ್ ಪಾಸ್ಟ್ ಅಂತ ಹೇಳಿ ಕರಿತೀವಿ. ವಾಟ್ ಆರ್ ಫಾಸಿಲ್ಸ್? ಫಾಸಿಲ್ಸ್ ಆರ್ ದ
ಪ್ರಿಸರ್ವ್ಡ್ ರಿಮೈನ್ಸ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಫ್ರಮ್ ದ ರಿಮೋಟ್ ಪಾಸ್ಟ್. ಅಂದರೆ ಭೂಮಿಯ ಒಳಗೆ ಎಷ್ಟೋ ವರ್ಷಗಳ ಹಿಂದೆ ಬರಿ ಆಗಿರುವಂಥ ಒಂದು ಆರ್ಗ್ಯಾನಿಸಮ್ದು ಒಂದು ಟ್ರೇಸ್ ಸಿಕ್ಕಿದ್ರೆ ನಮಗೆ BURY ಬರೀಡ್ ಆಗಿರುವಂಥ ಆರ್ಗ್ಯಾನಿಸಮ್ದು ಒಂದು ಬಾಡಿಯ ಒಂದು ಪಾರ್ಟ್ ಟ್ರೇಸ್ ನೀವು ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ಒಂದು ಬರ್ಡ್ದು ರೆಪ್ಟೈಲ್, ಆ್ಯಕ್ಚುಲಿ ಇದು ಒಂದು ರೆಪ್ಟೈಲ್ದು ನಾವು ಏನು ತೋರಿಸ್ತಾ ಇದ್ದೀವಿ, ಇದು ಅದರ ಒಂದು ಫಾಸಿಲ್, ಅಂದರೆ ಆ ಆರ್ಗ್ಯಾನಿಸಮ್ ಹೇಗಿತ್ತು ಅನ್ನೋದು ಅದರದ್ದು ಒಂದು ಟ್ರೇಸ್ ನಾವು ನೋಡ್ತಾ ಇದ್ದೀವಿ ಅಲ್ವಾ. ಸೊ ಈ ಒಂದು ಟ್ರೇಸನ್ನೇ ನಾವು ಏನಂತ ಕರಿತೀವಿ, ವಿ ವಿಲ್ ಕಾಲ್ ಇಟ್ ಆಸ್ ಫಾಸಿಲ್. ವಾಟ್ ವಿ ಕಾಲ್ ದಿಸ್ ಆಸ್, ವಿ ವಿಲ್ ಕಾಲ್ ಇಟ್ ಆಸ್ ಫಾಸಿಲ್. ಇದೇ ರೀತಿ ಎಷ್ಟೋ ಆರ್ಗ್ಯಾನಿಸಮ್ ಭೂಮಿಯ ಮೇಲೆ ಎಷ್ಟೋ ವರ್ಷಗಳ ಹಿಂದೆ ವಾಸ ಆಗಿರುತ್ತೆ. ಆರ್ಗ್ಯಾನಿಸಮ್ಸ್ ಎಲ್ಲ ಏನಾಗುತ್ತೆ, ದೇ ಗಾಟ್ ಬರೀಡ್, ಯಾವುದೋ ಒಂದು ನ್ಯಾಚುರಲ್ ಡಿಸಾಸ್ಟರ್ ಇಂದ ಸತ್ತು ಎಲ್ಲ ಒಳಗಡೆ ಬರಿ ಆಗಿರುತ್ತೆ. ಅದನ್ನ ನಾವು ಫೈಂಡ್ ಔಟ್ ಮಾಡಿದಾಗ ಆ ಒಂದು ಟ್ರೇಸ್ ನ ವಾಟ್ ವಿ ಕಾಲ್ ಇಟ್ ಆಸ್, ವಿ ವಿಲ್ ಕಾಲ್ ಇಟ್ ಆಸ್ ಫಾಸಿಲ್. ಸೊ ಎವಿಡೆನ್ಸಸ್ ಫ್ರಮ್ ಫಾಸಿಲ್ ಅಂತ ಹೇಳಿದಾಗ ಹೌ ಡು ವಿ ಬೇಸಿಕಲಿ ಸೇ ಆರ್ ಟಾಕ್ ಅಬೌಟ್ ಫಾಸಿಲ್ಸ್ ಅಂತ ಹೇಳಿದಾಗ, see basically fossils mainly preserves only a portion of dead organism ಅಂತ ಹೇಳ್ತೀವಿ. ಇಟ್ ಇಸ್ ನಾಟ್ ದಟ್ ಯಾವುದೋ ಒಂದು ಆರ್ಗನಿಸಮ್ ಭೂಮಿನಲ್ಲಿ ಬರಿ ಆಗಿದ್ರೆ ಆ ಫುಲ್ ಆರ್ಗನಿಸಮ್ ಹಾಗೆ ಇರಲ್ಲ, ಒಂದು ಪಾರ್ಟ್ ಉಳ್ಕೊಂಡಿರುತ್ತೆ. ಮೇ ಬಿ ಸ್ಕೆಲಿಟನ್ ಉಳ್ಕೊಳ್ಳುತ್ತೆ, ಬೋನ್ ಉಳ್ಕೊಳ್ಳುತ್ತೆ, ಟೀತ್ ಉಳ್ಕೊಳ್ಳುತ್ತೆ. ಈ ರೀತಿ ಯಾವುದೋ ಒಂದು ಪಾರ್ಟ್ ಏನಾಗಿರುತ್ತೆ ಭೂಮಿನಲ್ಲಿ ಹಾಗೆ ಪ್ರಿಸರ್ವ್ ಆಗಿರುತ್ತೆ. ಆ ಪ್ರಿಸರ್ವ್ಡ್ ರಿಮೇನೇ ಫಾಸಿಲ್ ಅಂತ ಹೇಳಿ ಕರೆಯೋದು ನಾವು. ಓಕೆ, ಸೊ ದ ಲೇಯರ್ಸ್ ಆಫ್ ಫಾಸಿಲ್ಸ್ ಆರ್ ಫಾರ್ಮ್ಡ್ ಒನ್ ಆಫ್ಟರ್ ದ ಅನದರ್. ಓಕೆ, ಲೇಯರ್ಸ್ ಆಫ್ ಫಾಸಿಲ್ಸ್ ಆರ್ ಫಾರ್ಮ್ಡ್ ಒನ್ ಆಫ್ಟರ್ ದ ಅನದರ್. ಅಂದರೆ ಈಗ ಭೂಮಿ ಫಾರ್ಮ್ ಆದಾಗಿಂದ ಏನಾಗುತ್ತೆ, ಸೊ ಫಸ್ಟ್ ಯಾವುದೋ ಒಂದು ಆರ್ಗನಿಸಮ್, ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಮೈಕ್ರೋ ಆರ್ಗನಿಸಮ್ಸ್ ಇತ್ತು ಅಂತ ಅನ್ಕೊಳ್ಳಿ. ಆ ಮೈಕ್ರೋ ಆರ್ಗನಿಸಮ್ಸ್ ಎಲ್ಲ ವೆನ್ ದೇ ಗಾಟ್ ಬರೀಡ್, ವಾಟ್ ಹ್ಯಾಪನ್, ಮೈಕ್ರೋಸ್ಕೋಪಿಕ್ organisms when they got buried, so they are being covered with the layer of the soil. They are being covered with the layer of soil. ಓಕೆನಾ. ನೆಕ್ಸ್ಟ್ ಏನಾಗುತ್ತೆ, ಇನ್ನೊಂದು ಗ್ರೂಪ್ ಆಫ್ ಆರ್ಗನಿಸಮ್ಸ್ ಭೂಮಿ ಮೇಲೆ ಬದುಕ್ತಾ ಇರುತ್ತೆ. ದೋಸ್ ಆರ್ಗನಿಸಮ್ಸ್ ವಾಟ್ ಹ್ಯಾಪನ್, ದೇ ಲಿವ್ ಫಾರ್ ಸಮ್ ಸೆವರಲ್ ಇಯರ್ಸ್ ಅಂಡ್ ದೇ ಗಾಟ್ ಬರಿ ಹಿಯರ್. ದಿಸ್ ಇಸ್ ರೀಜನ್ ಎ, ದಿಸ್ ಇಸ್ ರೀಜನ್ ಬಿ. ಓಕೆ, ಸೊ ನೌ ವಾಟ್ ಹ್ಯಾಪನ್, ಇನ್ ಅ ಡ್ಯೂ ಕೋರ್ಸ್ ಆಫ್ ಟೈಮ್ ಏನಾಗುತ್ತೆ, ಇಲ್ಲೂ ಕೂಡ ಏನಾಗುತ್ತೆ, ದ ಸಾಯಿಲ್ ವಿಲ್ ಬಿ ಫಾರ್ಮ್ಡ್. ಸೊ ನೆಕ್ಸ್ಟ್ another group of organism may come and they may live on the earth. The organisms, let me call it as C. And due to natural calamities, they also will die and they also get buried. ಈ ರೀತಿ ಏನಾಗುತ್ತೆ, fossils are found layer in different layers. The fossils are found in this layer, the fossils are found in this layer, fossils are also found in this layer. Okay, fossils are found in different layers, but fossils found in the different layers are appeared different. ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ fossils which are found in the deep layer, okay, they're actually the simple fossils. They are the simple fossils. Fossils which are found in the deep layer of the earth, they're called as simple fossils, and they are the older fossils. They are the older fossils. I can say they are the, what I can say, they are the simple organisms. They were not having any complex body design. They were having the simple body design. Okay, ಕೇಳಿಸ್ಕೊಳ್ಳಿ. ಫಾಸಿಲ್ಸ್ ಅಂದ್ರೆ ಏನು, ಒಂದು ಆರ್ಗ್ಯಾನಿಸಮ್ನ ಸಿಂಪಲ್ ಆಗಿ ಹೇಳ್ತೀನಿ, ತುಂಬಾ ಜನ ಏನಂದ್ರೆ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಏನಿಲ್ಲ ಇದು. ಈಗ ಫಾರ್ ಎಕ್ಸಾಂಪಲ್ ನಾವು ಸತ್ತು ಹೋಗ್ತೀವಿ ಅಂದ್ರೆ ನಮ್ಮನ್ನ ಭೂಮಿನಲ್ಲಿ ಏನ್ ಮಾಡ್ತಾರೆ, ಬರಿ ಮಾಡ್ತಾರೆ ಅಲ್ವಾ. ಸೊ ಒಂದು 200 ಇಯರ್ಸ್ ಆದ್ಮೇಲೆ ಆ ಜಾಗದಲ್ಲಿ ಯಾರೋ ಒಂದಷ್ಟು ಜನ ಏನ್ ಮಾಡಿರ್ತಾರೆ, ಸಾಯಿಲ್ನ ಫಾರ್ಮ್ ಆಗೋಗೆ ಮಾಡಿ, ಲೈಕ್ ಸಾಯಿಲ್ನ ಹಾಕಿ ಆ ಏರಿಯಾದಲ್ಲಿ ಬಿಲ್ಡಿಂಗ್ ನ ಕ್ರಿಯೇಟ್ ಮಾಡಿದಾಗ ಏನಾಗುತ್ತೆ, ಓವರ್ ಡ್ಯೂ ಕೋರ್ಸ್ ಆಫ್ ಟೈಮ್ ಏನಾಗುತ್ತೆ, ನಮ್ಮ ಯಾವುದೋ ಒಂದು ಬಾಡಿ ಪಾರ್ಟ್ನ ಬೋನ್ ಅಥವಾ ಟೀತ್ ಅಥವಾ ಯಾವುದೋ ಒಂದು ಪಾರ್ಟ್ ಅಲ್ಲಿ ನಮಗೆ ಸಿಗುತ್ತೆ ಅಲ್ವಾ. ಸೊ ನಮ್ಮ ಟ್ರೇಸಸ್ ಏನ್ ಸಿಗುತ್ತೆ ಅಲ್ವಾ, ಅದನ್ನೇ ನಾವು ಫಾಸಿಲ್ ಅಂತ ಹೇಳಿ ಕರೆಯೋದು. ಓಕೆನಾ, ಫೈನ್. ನಾನು ಎಂಟೈರ್ ಲೆಸನ್ ನಿಮಗೆ ಕಾನ್ಸಂಟ್ರೇಟ್ ಮಾಡಿ ಹೇಳ್ಕೊಡ್ತಾ ಇದ್ದೀನಿ, ಸೊ ಹಾಗಾಗಿ ಅರ್ಥ ಮಾಡ್ಕೊಳ್ಳಿ. ಓಕೆ, ಐ ಕ್ಯಾನ್ ಸೇ ಡೀಪರ್ ದ ಫಾಸಿಲ್, ಓಲ್ಡರ್ ಇಟ್ ಇಸ್. Okay, deeper the fossil, older it is. Remember, deeper the fossil, older it is. Fossil ಎಷ್ಟು ಡೀಪ್ ಆಗಿರುತ್ತೆ ಅಷ್ಟು ಓಲ್ಡ್ ಆಗಿರುತ್ತೆ. And the fossils which are found on the top layer are most recent ones. The fossil which are found on the top layer are the most recent ones. And deeper the fossil, the organism body is very simple. And the organism which are found on the top layer, the recent organism have the complex body design. ಈ ಒಂದು ಪಾಯಿಂಟ್ ಅನ್ನ ನೆನ್ಪಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಐ ರಿಪೀಟ್, ವೆರಿ ಇಂಪಾರ್ಟೆಂಟ್.
ಮತ್ತೆ ಹೇಳ್ತಾ ಇದೀನಿ, ತುಂಬಾ ಇಂಪಾರ್ಟೆಂಟ್. ಓಕೆ, ಸೊ ದಟ್ ಇಸ್ ವಾಟ್ ದೇ ಆಸ್ಕ್. ಹೌ ಡು ಯು ಎಸ್ಟಿಮೇಟ್ ದ ಏಜ್ ಆಫ್ ಫಾಸಿಲ್ ಅಂತ ಹೇಳಿದಾಗ, ಹೌ ಡು ಯು ಎಸ್ಟಿಮೇಟ್ ದ ಏಜ್ ಆಫ್ ಫಾಸಿಲ್ ಅಂತ ಹೇಳಿದಾಗ, deeper the fossil, older it is. First point. And the deeper the fossil, older it is, and the body is very simple. First point aitala. Next, the fossil which are found on the upper layers are most recent ones, and their body is very complex. This is how we estimate the age of fossil, by one way. ಒಂದು ವೇನಲ್ಲಿ ಈ ರೀತಿ ನಾವು ಎಸ್ಟಿಮೇಟ್ ಮಾಡ್ತೀವಿ. The other way, ನೋಡ್ತಾ ಬನ್ನಿ. Okay, the other way, we also estimate the age of fossil by the composition of the carbon in it. So we can basically say that, estimation detects the ratio of isotopes of different element. Each isotopes has the specific half-life. ಅಂದ್ರೆ ಏನು? ಫಾರ್ ಎಕ್ಸಾಂಪಲ್ ನೋಡಿ, ಈ ಒಂದು ಆರ್ಗಾನಿಸಮ್ ಇಲ್ಲಿ ಇರುತ್ತಲ್ಲ, ಈ ಏರಿಯಾದಲ್ಲಿ, ಈ ಆರ್ಗಾನಿಸಮ್ ನ ಬಾಡಿನಲ್ಲಿರುವಂತ ಕಾರ್ಬನ್ಗೂ, ಈ ಲೇಯರ್ ಅಲ್ಲಿರುವಂತ ಕಾರ್ಬನ್ಗೂ, ಈ ಲೇಯರ್ ಅಲ್ಲಿರುವಂತ ಕಾರ್ಬನ್ಗೂ ಡಿಫರೆನ್ಸ್ ಇರುತ್ತೆ. ಅಂಡ್ ನಿಮ್ಗೆ ಗೊತ್ತು, ಕಾರ್ಬನ್ ಅಂತ ಹೇಳಿದಾಗ ಕಾರ್ಬನ್ ಇಸ್ ಫೌಂಡ್ ಇನ್ ಡಿಫರೆಂಟ್ ಫಾರ್ಮ್. ಸೊ ವಿ ಬೇಸಿಕಲಿ ಕಾಲ್ ದಮ್ ಆಸ್ ಐಸೋಟೋಪ್ಸ್ ಆಫ್ ಕಾರ್ಬನ್. ಐಸೋಟೋಪ್ಸ್ ಅಂದ್ರೆ ಏನು? ದ element which has the same atomic number but different mass number. The mass of the carbon which is present in this layer is different from this layer to this layer. Okay, so by estimating the ratio of isotope, that is the type of carbon which is present inside this organism, we can also estimate the age of fossil. We can also estimate the age of fossil. ಈ ಎರಡು ಪಾಯಿಂಟ್ ನ ತುಂಬಾ ಇಂಪಾರ್ಟೆಂಟ್ ಆಗಿ ಮಾರ್ಕ್ ಮಾಡ್ಕೊಂಡು ಅರ್ಥ ಮಾಡ್ಕೊಳ್ಳಿ. ಎರಡು ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತಲ್ಲ? ಸೊ ಒಂದು ನೋಡಿ, ಡೀಪರ್ ದ ಫಾಸಿಲ್, ಓಲ್ಡರ್ ಇಟ್ ಇಸ್ ಅಂಡ್ ಸಿಂಪಲ್, ಅಂಡ್ ದ ಫಾಸಿಲ್ ಫೌಂಡ್ ಇನ್ ದ ಅಪ್ಪರ್ ಲೇಯರ್ಸ್ ಆರ್ ಕಾಂಪ್ಲೆಕ್ಸ್ and their most recent ones. That is a one way. Second way, by estimating the ratio of isotopes. Okay, ಎರಡು ಪಾಯಿಂಟ್ you can write how can we estimate the age of fossils ಅಂತ ಹೇಳಿದಾಗ you can write this. ಕ್ಲಿಯರ್ ಆಯ್ತಲ್ವ? ಅದರಲ್ಲಿ ಸೇಮ್ ಪಾಯಿಂಟ್ ಇಲ್ಲಿ ನಾನು ಮೆನ್ಷನ್ ಕೂಡ ಮಾಡಿದ್ದೀನಿ. ಓಕೆ, ಅಂಡ್ ನಮ್ಗೆ ಇನ್ನೇನಂದ್ರೆ ಫಾಸಿಲ್ ರೆಕಾರ್ಡ್ಸ್ ಏನ್ ಹೇಳುತ್ತೆ? ಫಾಸಿಲ್ ರೆಕಾರ್ಡ್ಸ್ ಸೇಸ್ ದಟ್ ಹೌ ಎವಲ್ಯೂಷನ್ ಅಕರ್ಡ್ ಇನ್ ಸಮ್ ಮ್ಯಾಮಲ್ಸ್ ವಿತ್ ಟೈಮ್. ಅಬ್ಸರ್ವ್ ಮಾಡಿ ನೋಡಿ, ಇದು ಮೈಕ್ರೋಸ್ಕೋಪಿಕ್ ಆರ್ಗಾನಿಸಮ್ ಕೆಳಗಡೆ ಲೇಯರ್ ಇದೆ. ಇದು ಸ್ವಲ್ಪ ಏನಾಗಿದೆ, ಡೆವಲಪ್ ಆಗಿದೆ ಆರ್ಗಾನಿಸಮ್. ಇದು ಇನ್ನೂ ಡೆವಲಪ್ ಆಗಿದೆ. ಸಿ, ಆರ್ಗಾನಿಸಮ್ಸ್ ಫೌಂಡ್ ಅಟ್ ಡಿಫ್ರೆಂಟ್ ಲೇಯರ್ ಆರ್ ಡಿಫ್ರೆಂಟ್ ಇನ್ ದೇರ್ ಅಪಿಯರೆನ್ಸ್. ಹೌದಲ್ವಾ? ಆರ್ಗಾನಿಸಮ್ ಹೇಗೆ ಇವಾಲ್ವ್ ಆಗ್ತಿದೆ ಅಂತ ಇಫ್ ವಿ ಲುಕ್ ಅಟ್ ದ fossils, we can easily identify. When we look at the fossil, we can easily identify. Yes, Satish, correct. What you're saying is relative method. Okay, relative method and time dating ನಾವು ಏನು ಹೇಳ್ತೀವಿ? Relative method is what we say deeper the fossil is older it is. Time dating ಅಲ್ಲಿ ಏನು ಹೇಳ್ತೀವಿ? By estimating the ratio of the isotope. That is what we talk under time dating. Okay, right. Next ನೋಡಿ. See, this is very, very beautiful picture. So, evidences from morphology and anatomy ಅಂತ ನಾನು ನಿಮಗೆ ಹೇಳ್ತಾ ಇದ್ದೆ ಅಲ್ವಾ? ಸೊ ನಾವಲ್ಲಿ ಏನು ನೋಡ್ಕೋಬೇಕು? ಸಿ, when I talk about comparative embryology, ಅಬ್ಸರ್ವ್ ಮಾಡಿ, ನಾನು ನಿಮಗೆ ಹೇಳ್ದೆ ಆಗಲೇ, we all have evolved from a common, ancestor ಅಂತ ಹೇಳ್ದೆ. Just look at this picture. See, this is actually the embryo of fish. This is the embryo of salamander. This is embryo of tortoise. This is embryo of a chick. This is embryo of a rabbit. And this is an embryo of the man. ಎಲ್ಲ ಆರ್ಗಾನಿಸಮು ಕೂಡ ಒಂದು ಸ್ಟೇಜ್ ಅಲ್ಲಿ ನೋಡಿ, at one stage the body design of all the organisms are similar. ನಮ್ಮೆಲ್ಲರ ಬಾಡಿ ಡಿಸೈನು ಕೂಡ at the first stage it is similar. ಹೌದಲ್ವಾ? See, all the organisms are having same body design at one stage. So ನಾವು ಹೇಳ್ಬೋದಲ್ವಾ, ನಾವೆಲ್ಲ ಒಂದೇ ಆರ್ಗಾನಿಸಮ್ ಇಂದ ಇವಾಲ್ವ್ ಆಗಿದೀವಿ ಅಂತ ಹೇಳ್ಬೋದಲ್ವಾ, ಬೈ ಹ್ಯಾವಿಂಗ್ ದಿಸ್ ಪ್ರೂಫ್. ಸೊ ಲೇಟರ್ ಏನಾಗುತ್ತೆ, ಬಾಡಿ ಇನ್ಕ್ರೀಸ್ ಆಗ್ತಾ ಆಗ್ತಾ ಆಸ್ ವಿ ಡೆವಲಪ್ ಇನ್ಸೈಡ್ ದ womb of the mother, the organism also tend to change their body structure. But at one point of time, all the organisms are having the same body design. At one point of time, all the organisms are having the same body design.
Okay, this is what you want to understand. We all have evolved from same organism. Okay, so this comparative embryology of animals will give the proof that all the organisms have evolved from a common ancestor. Clear ಆಯ್ತು ಅಲ್ವಾ? ರೈಟ್. ನೆಕ್ಸ್ಟ್ ನೋಡಿ ಇದಕ್ಕೆ ರಿಲೇಟೆಡ್ ಆಗಿ ಪ್ರಶ್ನೆಗಳನ್ನ ಕೇಳ್ತಾರೆ. ಹೋಮೋಲಾಗಸ್ ಆರ್ಗಾನಿಸಮ್ಸ್ ಅಂಡ್ ಹೆಟ್ರೋಲಾಗಸ್ ಆರ್ಗಾನಿಸಮ್ಸ್. ಹೋಮೋಲಾಗಸ್ ಆರ್ಗಾನಿಸಮ್ಸ್ ಅಂದ್ರೇನು? ಆರ್ಗನ್ಸ್ ವಿತ್ ಕಾಮನ್ ಆರಿಜಿನ್ ಅಂಡ್ ಸ್ಟ್ರಕ್ಚರ್ ಬಟ್ ಡಿಫ್ರೆಂಟ್ ಇನ್ ಫಂಕ್ಷನ್. They are called as homologous organs. For example, 4 limbs of amphibians and 4 limbs of mammals or reptiles. ನೋಡ್ಬೋದು ನೀವು ಇಲ್ಲಿ ಹೋಮೋಲಾಗಸ್ ಆರ್ಗನ್ಸ್ ಇದೆಲ್ಲ. ನೋಡಿ ಇಂಟರ್ನಲ್ ಬಾಡಿ ಡಿಸೈನ್ ಏನಾಗಿದೆ ನೋಡಿ, ದೇ ಆರ್ ಆಲ್ ಸಿಮಿಲರ್ ಅಂತ ಹೇಳ್ತಾ ಇದ್ದೀನಿ, ನಾಟ್ ಐಡೆಂಟಿಕಲ್. ನೋಡಕ್ಕೆ ಒಳಗಡೆ ಬಾಡಿ ಡಿಸೈನ್ ಏನಾಗಿದೆ, ಸಿಮಿಲರ್. 5 ಫಿಂಗರ್ಸ್ ತರ ಇಲ್ಲೂ ಇದೆ. ಇಫ್ ಆರ್ಗಾನಿಸಮ್ಸ್ ಆರ್ ಹ್ಯಾವಿಂಗ್ ಸಿಮಿಲರ್ ಇಂಟರ್ನಲ್ ಬಾಡಿ ಡಿಸೈನ್ but those organs are used for different purpose. Nodi illi the forelimb of the man, that is hands, were used to hold the things or to write or to eat. Illi cheetah the forelimbs en marte, these are used to run, walk and all. Illi whale alli en agtide nodi, forelimbs are used to move in the water. Illi bat alli for the flying purpose it is used. Internal body design of all these organisms are similar, but their functions which they perform is different. Hence, they are called as homologous organs. E case al nodi, wing of the bird, wing of the bat, and wing of the butterfly. All are having different body structure. See, body structure is different body structure. All these are having all these organisms are having the different body structure, but they performs the same function, that is the flight is the function. ಅರ್ಥ ಆಗ್ತಿದೆ ಅಲ್ವಾ? ಸೊ ಅನಾಲೋಗಸ್ ಆರ್ಗನ್ಸ್ ಅಂದ್ರೆ ಏನು? ಆರ್ಗನ್ಸ್ ವಿಚ್ ಪರ್ಫಾರ್ಮ್ ಸಿಮಿಲರ್ ಫಂಕ್ಷನ್ ಬಟ್ ದೇ ಹ್ಯಾವ್ ಡಿಫರೆಂಟ್ ಆರಿಜಿನ್ ಅಂಡ್ ಸ್ಟ್ರಕ್ಚರ್. ಇಂಟರ್ನಲ್ ಬಾಡಿ ಡಿಸೈನ್ ಡಿಫರೆಂಟ್ ಆಗಿರುತ್ತೆ, ಫಂಕ್ಷನ್ ಸೇಮ್ ಇರುತ್ತೆ. ಫಂಕ್ಷನ್ ಸೇಮ್ ಇದ್ರೆ ಅನಾಲೋಗಸ್, ಫಂಕ್ಷನ್ ಡಿಫರೆಂಟ್ ಇದ್ರೆ ಹೋಮೋಲಾಗಸ್. ಕ್ಲಿಯರ್ ಆಯ್ತು ಅಲ್ವಾ? ಐ ಥಿಂಕ್ ಯು ಆರ್ ಕ್ಲಿಯರ್ ವಿತ್ ದಿಸ್. ಓಕೆ, ಸೊ ಕ್ಲಿಯರ್ ಆಗಿದೆ, ಮುಂದಕ್ಕೆ ಹೋಗೋಣ. ರೈಟ್. ನೆಕ್ಸ್ಟ್ ಎವಲ್ಯೂಷನ್ ಬೈ ಸ್ಟೇಜಸ್. ತುಂಬಾ ಜನ ಕೇಳ್ತಾ ಇದ್ರಿ ಮ್ಯಾಮ್ ಇದನ್ನ ಎಕ್ಸ್ಪ್ಲೈನ್ ಮಾಡಿ ಅಂತ. ಎವಲ್ಯೂಷನ್ ಬೈ ಸ್ಟೇಜಸ್ ಅಲ್ಲಿ ನೋಡಿ, ಎವಲ್ಯೂಷನ್ ಹೇಗಾಯ್ತು? ಕ್ಯಾನ್ ಯು ಗಿವ್ ದ ಪ್ರೂಫ್ ಫಾರ್ ದ ಎವಿಡೆನ್ಸ್ ಆಫ್ ಎವಲ್ಯೂಷನ್ ಅಂತ ಹೇಳಿದಾಗ ಯು ಕ್ಯಾನ್ ಟೇಕ್ ಎಕ್ಸಾಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿದ್ದಾರೆ. ಎವಲ್ಯೂಷನ್ ಆಫ್ ಐ ಇದೆ, ನೆಕ್ಸ್ಟ್ ವಿ ಹ್ಯಾವ್ ಎವಲ್ಯೂಷನ್ ಆಫ್ ಫೆದರ್ಸ್ ಅಂಡ್ ಆಲ್ಸೋ ವಿ ಹ್ಯಾವ್ ಆರ್ಟಿಫಿಷಿಯಲ್ ಸೆಲೆಕ್ಷನ್. ಸೊ ಇನ್ನೊಂದು 10 ಮಿನಿಟ್ಸ್ ಮ್ಯಾಕ್ಸಿಮಮ್ ಕ್ಲಾಸನ್ನ ಕಂಪ್ಲೀಟ್ ಮಾಡ್ತೀನಿ ನಾನು. ಎವಲ್ಯೂಷನ್ ಬೈ ಸ್ಟೇಜಸ್ ಅಲ್ಲಿ ಲೆಟ್ ಅಸ್ ಟಾಕ್ ಅಬೌಟ್ ಹೌ ಐ ಗಾಟ್ ಇವಾಲ್ವ್ಡ್. ನೋಡಿ ಅಬ್ಸರ್ವ್ ಮಾಡಿ. ಸಿ ದಿಸ್ ಇಸ್ ಆಕ್ಚುಲಿ ದಿಸ್ ಇಸ್ ಯೂಗ್ಲೀನಾ. This is a planaria or also called as flatworm. This is human. I ಹೇಗೆ ಇವಾಲ್ವ್ ಆಯಿತು ನೋಡಿ. ಸಿ ಆಕ್ಚುಲಿ ಭೂಮಿ ಮೇಲೆ ಬಂದಂತ ಮೈಕ್ರೋಸ್ಕೋಪಿಕ್ ಆರ್ಗ್ಯಾನಿಸಮ್ಸ್ಗೆ there was no concept of eye. See, in this case you can see there is an eye spot. There is a small eye spot. ಈ eye spot ಏನಿದೆ ಯೂಗ್ಲಿನಾ ಬಾಡಿ ಮೇಲೆ, this eye spot actually helped the euglena to survive. Okay, it is a survival advantage. Artha ಮಾಡ್ಕೊಳ್ಳಿ. Eye spot present on the body of the euglena helps in surviving. So this is a survival advantage. So as this organism got survival advantage with the help of eye spot, this eye got evolved. Andre this organism as it reproduced, what happened in a due course of time, the eye structure got evolved. You can see in the planaria case, ಇಲ್ಲಿ just eye spot ಇದೆ. In a due course of time ಏನಾಗಿದೆ, you can see there is a small structure which is similar to eye is seen, where in case of planaria. And this eye, in a due course of time, what happened, as millions of years passes, what happened, the eye got completely evolved. ಅರ್ಥ ಆಗ್ತಿದೆ ಅಲ್ವಾ? ಸಿ ಎವಲ್ಯೂಷನ್ ಆಫ್ ಐ ನಲ್ಲಿ ನೀವೇನ್ ಬರೀಬೇಕು ಅಂದ್ರೆ, ಸಿ ಐಸ್ ಆರ್ ದ ಆರ್ಗನ್ಸ್ ಆಫ್ ಸೈಟ್. Eyes are complex in vertebrates like humans, but these eyes, they did not evolve all of a sudden. Okay, they evolved slowly, they evolved gradually. See, in the earlier forms of organisms like euglena, there was a small eye spot. You can see in this organism there is no eye, but there is an eye spot. But later what happened, the flatworms have got eye spots to detect the light.
Okay, and these platforms, they also have got chance to detect the light from the eyes which they're having. Okay, so these eyes later gradually when they start to reproduce, what happen in a due course of time ಅಂದ್ರೆ ಒಂದಷ್ಟು ಮಿಲಿಯನ್ಸ್ ಆಫ್ ವರ್ಷಗಳ ನಂತರ ಏನಾಗುತ್ತೆ, ಈ ಐ ಅನ್ನೋದು ಇಷ್ಟು ಕಾಂಪ್ಲೆಕ್ಸ್ ಆಗಿ, ನೋಡಿ ಎಷ್ಟು ಕಾಂಪ್ಲೆಕ್ಸ್ ಆಗಿದೆ ನಮ್ಮ ಐ. ಇಟ್ ಇಸ್ ಲುಕಿಂಗ್ ವೆರಿ ವೆರಿ fantastic. So this is how the eye got evolved. So the eye spots which was there on the body of some organism gradually got evolved to become a basic eye structures. And our eye is so complex. It is so complex. Next example kelbodu. Can you explain the evolution by taking the example of feathers anta kelbodu. See, ee case alli evolution of feathers hegagatte. See, feathers actually evolved in the dinosaurs. Let me just, before reading this, I'll tell you example. See, actually there was a reptile called Archaeopteryx. ನೋಡಬಹುದು ಇಲ್ಲಿ Archaeopteryx ಅನ್ನೋ ಒಂದು ರೆಪ್ಟೈಲ್ ಇತ್ತು ಎಷ್ಟೋ ವರ್ಷಗಳ ಹಿಂದೆ. ಈ Archaeopteryx ಅನ್ನೋ ಒಂದು ರೆಪ್ಟೈಲ್ ಅಲ್ಲಿ ಫೆದರ್ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ನೋಡಿ, ಫೆದರ್ ಇದೆ ಇಲ್ಲಿ ಅಲ್ವಾ. ಬಟ್ ಈಗ ಇರುವಂತ ನೋಡಿ, ಆಗ ಇದ್ದಂತ ರೆಪ್ಟೈಲ್ಸ್ಗೂ ಫೆದರ್ ಇತ್ತು, ಈಗ ಇರುವಂತ ಬರ್ಡ್ಸ್ಗೂ ಕೂಡ ಫೆದರ್ ಇದೆ. Okay, na? But the feathers which was there on the body of the reptile was used for insulation purpose. It was used for the insulation purpose. But the feather which is present on the body of the bird now is used for the flight purpose. Insulation andre enu, keeping the body warm against the cold condition. So the reptiles were using the feather for this purpose and the birds are using for the flight purpose. See, what you can say, we can easily say that the birds have evolved from the reptiles as they both are having the feathers. Ibrallu feather ಅನ್ನೋ ಒಂದು ಕಾನ್ಸೆಪ್ಟ್ ಇರೋದ್ರಿಂದ I can say the bird has evolved from what? The bird has evolved from the reptile only. ನಾನು ಹೇಳ್ಬೋದು. Okay, because both are having the feathers. The job of both the feathers may be different, but both are having the feathers. Okay, ಅರ್ಥ ಆಯ್ತು ಅಲ್ವಾ? ಐ ಥಿಂಕ್ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಯ್ತು ಅನ್ಕೋತೀನಿ. ಎಸ್, ನೋಡಿ, ಕನ್ನಡದಲ್ಲಿ ಕೆಲವೊಂದು ವರ್ಡ್ಸ್ನ ನಾನು ನಿಮ್ಗೆ ಹೇಳ್ಕೊಟ್ರೆ ಎಕ್ಸಾಮಲ್ಲಿ ಬರೆಯೋಕೆ ಅರ್ಥ ಆಗಲ್ಲ. ಸೊ ದಟ್ ಇಸ್ ವೈ ವೇರ್ ಇಟ್ ಇಸ್ ರಿಕ್ವೈರ್ಡ್ ಐ ಆಮ್ ಯೂಸಿಂಗ್ ಇಂಗ್ಲಿಷ್, ವೇರ್ ಇಟ್ ಇಸ್ ರಿಕ್ವೈರ್ಡ್ ಐ ಆಮ್ ಯೂಸಿಂಗ್ ಕನ್ನಡ. ಓಕೆ, ಲಾಸ್ಟ್ಲಿ ವಿ ಹ್ಯಾವ್ ಆರ್ಟಿಫಿಷಿಯಲ್ ಸೆಲೆಕ್ಷನ್. ಹ್ಯೂಮನ್ ಇವಾಲ್ಯೂಷನ್ ಬಗ್ಗೆ ಒಂದೆರಡು ಕ್ವೆಶನ್ ತೊಗೊಂಡು ಹೇಳ್ಕೊಡ್ತೀನಿ ನಾನು ನಿಮಗೆ. ಓಕೆ, ಸೊ ಹಾಗಾಗಿ ಆರ್ಟಿಫಿಷಿಯಲ್ ಸೆಲೆಕ್ಷನನ್ನು ನಾನು ಇವತ್ತು ಎಕ್ಸ್ಪ್ಲೈನ್ ಮಾಡಿ ಈ ಎಂಟೈರ್ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸೊ ದಟ್ ಇಸ್ ಫಾರ್ ಟುಡೇಸ್ ಕ್ಲಾಸ್. ಇಟ್ ವಾಸ್ ಆ್ಯಕ್ಚುಲಿ ಎ 2 hour ಆಫ್ ಸೆಷನ್. ಓಕೆ, ಆರ್ಟಿಫಿಷಿಯಲ್ ಸೆಲೆಕ್ಷನನ್ನು ಎಕ್ಸ್ಪ್ಲೈನ್ ಮಾಡಿ ಇವತ್ತಿನ ಕ್ಲಾಸನ್ನು ನಾನು ಸ್ಟಾಪ್ ಮಾಡ್ತೇನೆ. ರೈಟ್, ಸೊ ಆ್ಯಕ್ಚುಲಿ ಆರ್ಟಿಫಿಷಿಯಲ್ ಸೆಲೆಕ್ಷನ್ ಅಂದರೆ ಇಟ್ ಇಸ್ ಅ ಪ್ರೋಸೆಸ್ ಆಫ್ ಸೆಲೆಕ್ಟಿಂಗ್ ದ ಡಿಸೈರ್ಡ್ ಟ್ರೇಟ್ಸ್ ಟು ಬ್ರೀಡ್ ಅದರ್ ಪ್ಲಾಂಟ್ಸ್ ಆರ್ ಅನಿಮಲ್ಸ್. ನಾವು ಹೇಗೆ ಗ್ರೇ ವುಲ್ಫಿಂದ ಏನು ಮಾಡಿದ್ವಿ, ಡಾಗ್ಸನ್ನು ಬ್ರೀಡ್ ಮಾಡಿದ್ವಿ, ಅದೇ ರೀತಿ ನಾವು ಯಾವುದೋ ಒಂದು ವೆಜಿಟೇಬಲ್ನ ತಗೊಂಡು ಆ ವೆಜಿಟೇಬಲ್ ಇರುವಂಥ ಕ್ಯಾರೆಕ್ಟರ್ನ ಚೇಂಜ್ ಮಾಡ್ತಾ ಹೋಗ್ತೀವಿ. ದಿಸ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ ಆರ್ಟಿಫಿಷಿಯಲ್ ಸೆಲೆಕ್ಷನ್. ನಮ್ಗೆ ಯಾವ ಟ್ರೇಟ್ ಬೇಕು, ಮೇ ಬಿ ಐ ವಾಂಟ್ ಅ ವೆಜಿಟೇಬಲ್ ವಿಚ್ ಇಸ್ ವೆರಿ ರೌಂಡ್ ಇನ್ ಸ್ಟ್ರಕ್ಚರ್, ಆರ್ ಐ ವಾಂಟ್ ಅ ವೆಜಿಟೇಬಲ್ ವಿಚ್ ಇಸ್ ಹ್ಯಾವಿಂಗ್ ಬಿಗ್ ಲೀವ್ಸ್ ಇನ್ ದೆಮ್. ಓಕೆ, ಆರ್ ಐ ವಾಂಟ್ ಅ ವೆಜಿಟೇಬಲ್ ವಿಚ್ ಇಸ್ ಹ್ಯಾವಿಂಗ್ ಮೋರ್ ಆಫ್ ಫ್ಲವರ್ಸ್ ಇನ್ ಇಟ್, ಲೈಕ್ ದಿಸ್. ಯಾವ ಒಂದು ಟ್ರೇಟ್ ನನಗೆ ಬೇಕು ಆ ಟ್ರೇಟನ್ನು ಸೆಲೆಕ್ಟ್ ಮಾಡಿಕೊಂಡು ನಾನು ಒಂದು ಪ್ಲಾಂಟನ್ನು ಬ್ರೀಡ್ ಮಾಡಿದ್ರೆ ದಟ್ ಈಸ್ ಕಾಲ್ಡ್ ಆಸ್ ವಾಟ್? ದಟ್ ಈಸ್ ಕಾಲ್ಡ್ ಆಸ್ ಆರ್ಟಿಫಿಷಿಯಲ್ ಸೆಲೆಕ್ಷನ್. ಇನ್ ಅರ್ಲಿಯರ್ ಡೇಸ್ ವಾಟ್ ಹ್ಯಾಪನ್, ಹ್ಯೂಮನ್ಸ್ ಆ್ಯಕ್ಚುಲಿ had a vegetable called wild cabbage, but he don't liked ಅವನಿಗೆ ವೈಲ್ಡ್ ಕ್ಯಾಬೇಜ್ ಅನ್ನೋದು ಇಷ್ಟ ಇರಲಿಲ್ಲ. ಸೊ ಅದಕ್ಕೆ ಫಾರ್ಮರ್ ಏನು ಮಾಡ್ತಾನೆ, ಈ ಕಲ್ಟಿವೇಟೆಡ್ ದ ವೈಲ್ಡ್ ಕ್ಯಾಬೇಜ್, and this wild cabbage was developed to form many variety of other types of vegetables. For example, kohlrabi, or maybe cauliflower, or maybe broccoli, or maybe cabbage, the red cabbage, and the kale. All these are the varieties of vegetables that a human got because he wanted that type of vegetable. He has made cross-pollination between different types of plants. So when cross-pollinate ಮಾಡಿದಾಗ, as a result of this, he has obtained all these variety of the plants. That is, I can say plants anta ಹೇಳೋದಕ್ಕಿಂತ I can say variety of vegetables. Okay, clear? Somebody is asking some question, what is mean by ಮಾಲಿಕ್ಯುಲರ್ ಫೈಲೋಜನಿ ಅಂತ ಕೇಳ್ತಾ ಇದ್ದೀರಾ. ಓಕೆ, ಸೊ ಮಾಲಿಕ್ಯುಲರ್ ಫೈಲೋಜನಿ ಆ್ಯಕ್ಚುಲಿ ಈ ಕಾನ್ಸೆಪ್ಟ್ ನಿಮಗೆ ಎಕ್ಸಾಮಲ್ಲಿ ಕೇಳಲ್ಲ, ಬಟ್ ಈವನ್ ದೋ ನಾನು ಹೇಳ್ತೀನಿ. ಇಲ್ಲಿ ಏನಾಗುತ್ತೆ ಅಂದರೆ ಮಾಲಿಕ್ಯುಲರ್ ಆ್ಯಕ್ಚುಲಿ ಇಟ್ ಇಸ್ ಅ ಬ್ರಾಂಚ್
ಫೈಲೋಜನಿ ಅನ್ನೋದು ಒಂದು ಬ್ರಾಂಚ್ ಆ್ಯಕ್ಚುಲಿ ನಮ್ಮ ಒಂದು ಬಯಾಲಜಿನಲ್ಲಿ. ಇಲ್ಲೇನಾಗುತ್ತೆ, ಜೆನೆಟಿಕ್ ಮೆಟೀರಿಯಲ್ ವಾಟ್ ಐ ಕ್ಯಾನ್ ಸೇ ಓಕೆ, ಜೀನ್ಸ್ ಆರ್ ಬೇಸಿಕಲಿ ಯೂಸ್ಡ್ ಟು ರೀಕನ್ಸ್ಟ್ರಕ್ಟ್ ಅ ನ್ಯೂ ಆರ್ಗ್ಯಾನಿಸಮ್ ಅಂತ ಹೇಳ್ಬೋದು ಸಿಂಪಲ್ ಆಗಿ. ಬಿಕಾಸ್ ನಿಮಗೆ ಕಾನ್ಸೆಪ್ಟ್ ಇಲ್ಲ, ಹಾಗಾಗಿ ನಾನು ತುಂಬ ಎಕ್ಸ್ಪ್ಲೇನ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗಲ್ಲ. ಮಾಲಿಕ್ಯುಲರ್ ಫೈಲೋಜನಿ ಅಂದರೆ ಇಟ್ ಈಸ್ ಆ್ಯಕ್ಚುಲಿ ಅ ಸೈಂಟಿಫಿಕ್ ವೇ ಆಫ್ getting new variety of plants or animals by using the genes. Okay, simple ಆಗಿ ಹೇಳಿದ್ದೀನಿ because it's a PUC concept. Yes, thank you so much children for being in live till now. I hope ನಿಮ್ಗೆಲ್ರಿಗೂ ಅರ್ಥ ಆಗಿದೆ ಅಂತ, right? So you want me to explain, somebody is asking about chromosome. You want me to explain what is chromosome? Okay. So chromosome ಅಂದ್ರೆ ಏನು ಅಂತ ಕೇಳ್ತಾ ಇದ್ದಾರೆ. Actually, chromosome is a DNA molecule. See, ಕೇಳಿಸ್ಕೊಳ್ಳಿ. Chromosome is actually a DNA molecule. A DNA molecule that, ಕೇಳಿಸ್ಕೊಳ್ಳಿ, that consists of a DNA molecule that consists of a part. ನೋಡಿ, ಈ ಡಿ ಎನ್ ಎ ಇದೆ ಅಲ್ವಾ, ಈ ಡಿ ಎನ್ ಎ ಮೇಲೆ ಲೆಟ್ ಮಿ ಜಸ್ಟ್ ಡ್ರಾ ನೀಟ್ಲಿ. ದಿಸ್ ಇಸ್ ಅ ಡಿ ಎನ್ ಎ ಸ್ಟ್ರಾಂಡ್ ಅಂತ ಹೇಳಿದ್ರೆ, ಸಿ ಎ ಕ್ರೋಮೋಸೋಮ್ ಈಸ್ ಆಕ್ಚುಲಿ ಎ ಡಿ ಎನ್ ಎ ಮಾಲಿಕ್ಯೂಲ್. ಎ ಕ್ರೋಮೋಸೋಮ್ ಈಸ್ ಅ ಡಿ ಎನ್ ಎ ಮಾಲಿಕ್ಯೂಲ್. ಓಕೆ, that consists of a part. It may be a part or all of the genetic material which include. Chromosomes actually contains genetic material. Chromosomes contains genetic material. Clear ಆಯ್ತಲ್ವಾ? Okay. So for now I'm ending this session children. I'll be ಏನೇ ಡೌಟ್ಸ್ ಇದ್ರೂ ಕೂಡ ನೀವು ಕಾಮೆಂಟ್ ಏರಿಯಾದಲ್ಲಿ ಮೆನ್ಷನ್ ಮಾಡಿ. I'll start with new session. Really I'm tired. It's almost continuously more than 2 hours I took the class. I hope ನಿಮ್ಗೆ ಹೇಳ್ಕೊಟ್ಟಂತ ಆಲ್ ಕಾನ್ಸೆಪ್ಟ್ಸ್ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ somebody is asking sugar is acquired trait ಅಂತ. ಎಸ್, acquired trait ಅದು ನಿಮ್ಮ ಲೈಫ್ ಟೈಮಲ್ಲಿ ಬರೋಂಥದ್ದು. ಸ್ಪೀಸಿಯೇಷನ್ ಅಂದರೆ ಏನು ಅಂತ ಕೇಳ್ತಾ ಇದ್ದೀರಾ. ಸ್ಪೀಸಿಯೇಷನ್ ಇಸ್ forming the organism from the old organism. Okay, that is origin of new species from the existing species. So I will end the live children. Thank you so much for being in live. ನಿಮಗೆ ವಿಡಿಯೋ ಲೆಂತಿ ಅಂತ ಅನ್ಸಿದ್ರೆ ಯಾವ ಪಾರ್ಟ್ ಬೇಕೋ ಆ ಪಾರ್ಟನ್ನ ಪ್ಲೇ ಮಾಡ್ಕೊಂಡು ಕೇಳಿಸ್ಕೊಳ್ಳಿ. ಓಕೆ, ಹ್ಯಾವ್ ಅ ಗ್ರೇಟ್ ಈವ್ನಿಂಗ್.